2000 ವರ್ಷಗಳಿಗಿಂತ ಹಿಂದಿನ ಕನ್ನಡ ನಾಡಿನ ಇತಿಹಾಸದ ಬಗ್ಗೆ ನಾವು ತಿಳ್ಕೊಳ್ಬೇಕು. ಈ ಇತಿಹಾಸವನ್ನು ನಾವು ನೋಡಲಿಕ್ಕೆ ನಮಗೆ ಸಂಸ್ಕೃತದ ಮೂಲಗಳು ಬೇಕು ಅಂತನ್ನೋದು ಒಂದು ನನ್ನ ಅಭಿಪ್ರಾಯ. ಕನ್ನಡದ ಮೊಟ್ಟ ಮೊದಲ ಪ್ರಾಚೀನ ಶಾಸನಗಳಲ್ಲಿ ಸಂಸ್ಕೃತದ ಬಾಹುಳ್ಯ ಹೆಚ್ಚಿದೆ. ಕನ್ನಡ ಕ್ರಿಯಾಪದಗಳಲ್ಲಿದೆ, ನಾಮಪದ ವಿಶೇಷಣ ಗುಣವಾಚಕಗಳು ಬಳಸುವಾಗೆಲ್ಲ ಸಂಸ್ಕೃತವೇ ಹೆಚ್ಚಿದೆ. ಗುಡಿ ಅಂತಿದೆ, ಕುಟಿ ಅಂತಿದೆ. ಕುಟಿ ಅನ್ನೋದು ಸಂಸ್ಕೃತ ಪದ, ಗುಡಿ ಅನ್ನೋದು ಕನ್ನಡದ ಪದ. ತುಂಬಾ ಪ್ರಾಚೀನವಾದ ಪದಗಳ ಈ ರೂಪಗಳನ್ನ ಗಮನದಲ್ಲಿಟ್ಕೊಂಡು ಜನ ಹೇಗೆ ಇದ್ರು ಅನ್ನೋ ಬಗ್ಗೆ ಒಂದಷ್ಟು ಅನ್ವೇಷಣೆ ಆಗಿದೆ. ತಗೊಂಡು ಈ ಭಾಷೆಗಳು ರಾಮಲಕ್ಷ್ಮಣರು ಇಲ್ಲಿ ಬಂದು ನಿಂತದ್ದು ನಿಜ. ನಮ್ಮ ಜನಮಾನಸದಲ್ಲಿ ಒಂದು ಸಾಮೂಹಿಕವಾದ ನೆನಪಿದು. ಇಲ್ಲಿ ಜನ ಹೇಗೆ ಇದ್ರು ಅನ್ನೋದಕ್ಕೆ ಅದನ್ನ ನಾವು ಹೇಳೋ ಸೂಚನೆಗಳಿವೆ. ಅದನ್ನ ಕನ್ನಡ ಅನ್ನೋದನ್ನ ಭಾಷೆಯಾಗಿ ತಗೋಬೇಕೆ, ಈ ಕನ್ನಡ ಅನ್ನೋದು ದೇಶವಾಚಿಕವಾಗಿ ತಗೋಬೇಕೆ. ಕಾವೇರಿ ಪ್ರಮುಖವಾದಂತ ನದಿ, ತುಂಗಭದ್ರೆ ನಮ್ಮದು ಪ್ರಮುಖವಾದ್ದು, ಭೀಮಾ ನದಿ ನಮ್ಮದು, ಕಾವೇರಿಯಿಂದ ಗೋದಾವರಿವರೆಗೆ. ತರುಣಿ ಪೀಳಿಗೆಯಲ್ಲಿ ಇತಿಹಾಸನ ನೋಡ್ತಿರೋ ದೃಷ್ಟಿಕೋನ ಬ್ರಿಟಿಷ್ ಇತಿಹಾಸದ ಸ್ಮೃತಿಕೋಶದಿಂದ ಈಚೆಗೆ ಬರಬೇಕು. ಭಾರತೀಯ ಇತಿಹಾಸದ ಸಂಕಲ್ಪ ಮಾಡ್ಕೋಬೇಕು. ಪುರಾತತ್ವ ಶೋಧಕರು, ನಮ್ಮ ಚರಿತ್ರೆ ಶೋಧಕರು, ಆಮೇಲೆ ಬೇರೆ ಬೇರೆ ದೃಷ್ಟಿಕೋನಗಳಿಂದ ಅಧ್ಯಯನ ಮಾಡ್ತಿರೋರು ಯಾರಿದ್ದಾರೆ ಅವರೆಲ್ಲ ಒಟ್ಟಾಗಿ ಸೇರಿ ಸಾಮೂಹಿಕವಾದಂಥ ಒಂದು ಸಮೂಹ ಸಂಶೋಧಕ ತಂಡ ನಮ್ಮಲ್ಲಾಗಬೇಕಾದ ಅಗತ್ಯ ಇದೆ. ಯಾವ ವಿಶ್ವವಿದ್ಯಾಲಯಗಳಿದೆಯೋ ಎಲ್ಲ ವಿಶ್ವವಿದ್ಯಾಲಯಗಳು ಒಂಟಿಯಾಗಿವೆ. ಈಗ ಅವರವರ ರೀತಿಗಳಲ್ಲಿ ಒಗ್ಗೂಡಿಸ್ಕೋಬೇಕಾದ್ದು ಮತ್ತೆಲ್ಲ ಸೇರಿಸ್ಕೊಂಡು ಒಂದು ಪುನಾರಚನೆ ಮಾಡಬೇಕಾದ್ದು, ಕಟ್ಟಬೇಕಾದಂತೂ ಬಹಳ ಮುಖ್ಯ ಇದೆ. ನಮ್ಮ ಮೇಲೆ ಒಂದು ದಾಸ್ಯತ್ವ ಇದೆಯಲ್ಲ, ಅದನ್ನೆಲ್ಲ ಕಳ್ಚಿಕೊಂಡ್ರೆ ನಾವು ಶುಭ ಸ್ನಾತಕರಾಗ್ತೀವಿ. ನೀವು ಕೇವಲ ಒಂದು ಇಂಗ್ಲಿಷಿನ ಟೆಕ್ಸ್ಟ್ ತಗೊಂಡು ಅದನ್ನ ಅನುವಾದ ಮಾಡೋದು ಅಥವಾ ತಿಳಿಸೋದು ಇದೆ ಬುದ್ಧನ ಸತ್ಯ ಅಂದ್ರೆ ಅದಲ್ಲ. ನೀವು ಸಂಸ್ಕೃತದ ಒಂದು ಸರ್ಜನ ಶಕ್ತಿಯನ್ನ ನಾವು ಹೇಗೆ ಬಳಕೆ ಮಾಡ್ಕೋತಿದ್ದೀವಿ ಆ ದೃಷ್ಟಿಯಿಂದ ಯೋಚನೆ ಮಾಡೋದಾದ್ರೆ ಪ್ರತಿ ವರ್ಷವೂ ಕೂಡ ಸಂಸ್ಕೃತ ಸಮ್ಮೇಳನ ನಡಿಬೇಕಿಲ್ಲಿ. ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಮ್ಮ ಜೊತೆ ಇರತಕ್ಕಂತಹ ವಿಶೇಷ ಅತಿಥಿಗಳು ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಸಂಸ್ಥಾಪಕ ಕುಲಪತಿಗಳು ಮತ್ತು ಕನ್ನಡ ನಾಡು ಕಂಡ ದೊಡ್ಡ ವಿದ್ವಾಂಸರಲ್ಲಿ ಒಬ್ಬರಾದ, ಇವತ್ತಿನ ಕನ್ನಡ ನಾಡಿನ ಹಿರಿಯ ತಲೆಗಳು ಅಂತ ನಾವು ಗುರುತಿಸಬಹುದಾದ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬರೀ ಕನ್ನಡ ಭಾಷೆ ಅಲ್ಲ, ಸಂಸ್ಕೃತ ಭಾಷೆಯಲ್ಲೂ ಕೂಡ ಅವರ ಜ್ಞಾನ ಮತ್ತು ಅವರ ಅಧ್ಯಯನ ಅಗಾಧವಾದದ್ದು. ಹೀಗಾಗಿ ಅವ್ರ ಜೊತೆಗೆ ಇವತ್ತು ನಾವು ಸಂವಾದ ಪಾಡ್ಕಾಸ್ಟನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಎಲ್ರಿಗೂ ಕೂಡ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ನಾಡು, ನುಡಿ ಮತ್ತು ನಡೆ ಎಂಬ 3 ವಿಷಯಗಳನ್ನು ತೆಗೆದುಕೊಂಡು ಇವತ್ತು ಸಂವಾದವನ್ನು ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ನಾನು ನನ್ನ ಅಭಿಪ್ರಾಯಗಳನ್ನು ನಾನು ನಿಮ್ಮ ಮುಂದಿಡ್ತಾ ಇದ್ದೇನೆ. ನಾಡು ಅಂತಂದ ಕೂಡಲೇ ನಮ್ಮ ಸಮಗ್ರವಾದ ಭಾರತ ದೇಶ ಅಷ್ಟೇ ಅಲ್ಲದೆ ನಾವು ವಿಶೇಷವಾಗಿ ಇವತ್ತು ನಾವು ಇರತಕ್ಕಂತಹ ಕನ್ನಡ ನಾಡು, ಇನ್ನೂ ವಿಶಾಲವಾಗಿ ತೆಗೆದುಕೊಂಡ್ರೆ ನಮ್ಮ ದಕ್ಷಿಣ ಭಾರತ. ಈ ದಕ್ಷಿಣ ಭಾರತದ ಇತಿಹಾಸವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಾಡಿನ ಇತಿಹಾಸವನ್ನು, ನಮ್ಮ ಇತಿಹಾಸವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾಡಿನ ಇತಿಹಾಸವನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ಆಧುನಿಕ ವಿಜ್ಞಾನವನ್ನು ನಾವು ನಂಬುವುದಾದರೆ ನಮ್ಮ ಕರ್ನಾಟಕದಲ್ಲಿ ಇವತ್ತಿಗೆ 3000 ವರ್ಷಗಳ ಹಿಂದೆ ಹೋದರೆ ಏನೂ ಇರಲಿಲ್ಲ ಅಂತ ಒಂದು ಭಾವನೆಗೆ ನಾವು ಈಡಾಗ್ತೇವೆ. ಯಾಕೆ ಅಂತಂದರೆ ಇವರು ಹೇಳೋದೇ ಕ್ರಿಸ್ತ ಪೂರ್ವ 3000 ವರ್ಷ ಅಲ್ಲಿ ಭಾರತ ದೇಶದಲ್ಲಿ ಹೆಚ್ಚು ಕಡಿಮೆ ಒಂದು ಸಂಸ್ಕೃತಿಯ ಉದಯ ಆಯಿತು. ಕರ್ನಾಟಕದಲ್ಲೂ ಹೆಚ್ಚು ಕಡಿಮೆ ಒಂದು 3000 BC ಸಮಯದಲ್ಲಿ ಕೃಷಿಯ ಆರಂಭ ಆಯಿತು ಅಂತ ನಾವು ಸುಮ್ಮನೆ ಸಾಮಾನ್ಯವಾಗಿ ನೋಡೋದಾದರೆ, ಸಾಮಾನ್ಯವಾಗಿ ಕೃಷಿ ಮಾಡಿಕೊಂಡು ಜನಗಳು ಇರ್ತಿದ್ರು. ಆಮೇಲೆ ಕ್ರಮೇಣ ಒಂದು ಐರನ್ ಏಜ್ 1000 BC ಆ ಸಮಯದಲ್ಲಿ ಇಡೀ ಭಾರತದಲ್ಲಿ ಒಂದು ಕಬ್ಬಿಣದ ಯುಗ ಆರಂಭವಾಗುವಂತೆ ಕರ್ನಾಟಕದಲ್ಲೂ ಕೂಡ ಹೆಚ್ಚು ಕಡಿಮೆ ಅದೇ ಸಮಯದಲ್ಲಿ ಕಬ್ಬಿಣದ ಯುಗ ಆರಂಭ ಆಯಿತು. ಆಮೇಲೆ ಒಂದು 500 ವರ್ಷಗಳಲ್ಲಿ ನಮಗೆ ಕರ್ನಾಟಕದಲ್ಲಿ
ಅನೇಕ ರೀತಿಯಾದ ಇತಿಹಾಸಗಳು ಇತ್ಯಾದಿಗಳು ನಾವು ವಾಣಿಜ್ಯ ಮುಂತಾದವುಗಳು ಆರಂಭ ಆಯಿತು ಅಂತ ಅನ್ನೋದನ್ನು ಕೇಳ್ತೀವಿ. 2300 ವರ್ಷಗಳ ಹಿಂದಿನ ಅಶೋಕನ ಶಿಲಾಶಾಸನ, ಮಸ್ಕಿಯ ಶಿಲಾಶಾಸನವನ್ನು ನೋಡಿದಾಗ ಅದೇ ಪ್ರಥಮ ಕನ್ನಡ ನಾಡಿನ ಪ್ರಥಮ ಶಿಲಾಶಾಸನ ಎಂಬುದಾಗಿ ಅದನ್ನು ಅಂದ್ಕೊಳ್ಬೋದು. ಕನ್ನಡದಲ್ಲಿಲ್ಲ, ಬ್ರಾಹ್ಮಿ ಲಿಪಿ ಪ್ರಾಕೃತ ಭಾಷೆಯ ಶಿಲಾಶಾಸನ. ಹೀಗಾಗಿ ತದನಂತರದಲ್ಲಿ ಹಲ್ಮಿಡಿಯ ಶಾಸನಗಳು, ತಾಳಗುಂದದ ಶಾಸನಗಳು ಮತ್ತು ಕನ್ನಡ ನಾಡಿನ ಎಲ್ಲ ಕಾವ್ಯಗಳ ಆರಂಭ ಇದೆಲ್ಲ ಎಲ್ಲರಿಗೂ ಕೂಡ ತಿಳಿದಿದ್ದೆ. ಹೀಗಾಗಿ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತನಾಡದೆ ಈ 2000 ವರ್ಷಗಳಿಗಿಂತ ಹಿಂದಿನ ಕನ್ನಡ ನಾಡಿನ ಇತಿಹಾಸದ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಇದರ ಬಗ್ಗೆ ಆಧುನಿಕ ವಿದ್ವಾಂಸರ ವಿಚಾರಗಳೇನು ಅಂತ ಅನ್ನೋದು ಒಂದು. ಯಾಕೆಂತಂದರೆ ಆಧುನಿಕ ಕಾಲದಲ್ಲಿ ಈ ಒಂದು ಪ್ರಾಗೈತಿಹಾಸಿಕ ಅಂತ ಇವರು ಕರೆದು ಅದರ ಬಗ್ಗೆ ಯಾವುದೂ ವಿಚಾರ ಮಾಡದೆ ಬಿಟ್ಟುಬಿಟ್ಟಿದ್ದಾರೆ. ಆದರೆ ನಾವು ಕನ್ನಡ ನಾಡಿನ ಅಸ್ಮಿತೆ ಅಂತ ನಾವು ಅಂದ್ಕೊಳ್ಬೇಕಾದ್ರೆ ಅದಕ್ಕಿಂತ ಹಿಂದಿನ ಪರಿಸ್ಥಿತಿ ಏನಿತ್ತು ಅಂತ ಅನ್ನೋದನ್ನು ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಹೀಗಾಗಿ ಈ ಇತಿಹಾಸವನ್ನು ನಾವು ನೋಡಲಿಕ್ಕೆ ನಮಗೆ ಸಂಸ್ಕೃತದ ಮೂಲಗಳು ಬೇಕು ಅಂತನ್ನೋದು ಒಂದು ನನ್ನ ಅಭಿಪ್ರಾಯ. ಅದಕ್ಕೆ ಅಲ್ಲ, ನಿಜ ಅದು. ಅಲ್ಲಿ ನೀವೇನು ವಿಚಾರ ಮಾಡ್ತಾ ಇದ್ದೀರೋ, ಈಗ ಕನ್ನಡ ನಾಡಿನ ಬಗ್ಗೆ ಮಾತಾಡ್ತಾ ಇದ್ದೀರೋ, ಈ ನಾಡಿನ ಪ್ರಾಚೀನ ವ್ಯಾಪ್ತಿ ಹೇಗೆ, ಅಲ್ಲಿನ ಜನಜೀವನ ಹೇಗಿತ್ತು, ಅದರಲ್ಲಿ ನಮಗೆ ಹಲ್ಮಿಡಿ ಶಾಸನ ಮತ್ತು ಕವಿರಾಜ ಮಾರ್ಗಕಾರನ ಕೃತಿಗಳ ಮೂಲಕ ನಮಗೆ ಗೊತ್ತಾಗುತ್ತೆ. ಇಡೀ ಕರ್ನಾಟಕದ ಸಾಂಸ್ಕೃತಿಕ ಒಂದು ಚರಿತ್ರೆ ಗೊತ್ತಾಗುತ್ತೆ. ಕನ್ನಡ ನಾಡಿನ ಸಾಂಸ್ಕೃತಿಕ ಚರಿತ್ರೆಗಿಂತ ಹಿಂದೆ ಸಾಮಾಜಿಕ ಚರಿತ್ರೆ ಒಂದಿದೆ. ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಧರ್ಮ, ಕಲೆ, ಸಾಹಿತ್ಯ ಇತ್ಯಾದಿಗಳಿದ್ರೆ, ಸಾಮಾಜಿಕ ಚರಿತ್ರೆಯಲ್ಲಿ ರಾಜಕೀಯ ಚರಿತ್ರೆಯೂ ಅಡಕವಾಗಿರುತ್ತೆ. ನೀವು ಹೇಳಿದ ಹಾಗೆ ಈಗ ಸುಮಾರು ಒಂದು 2300, 2500 ವರ್ಷಗಳ ಹಿಂದೆ ಇಡೀ ಕನ್ನಡ ನಾಡಿನ ವ್ಯಾಪ್ತಿ ಹೇಗಿತ್ತು ಅನ್ನೋದರ ಬಗ್ಗೆ ನಮಗೆ ಅಲ್ಲಿ ಇಲ್ಲಿ ಕೆಲವು ಸುಳಿವುಗಳು ಮಾತ್ರ ಗೊತ್ತಾಗುತ್ತೆ. ಉದಾಹರಣೆಗೆ ಇಲ್ಲಿ ಜನ ಹೇಗೆ ವಾಸ ಮಾಡ್ತಾ ಇದ್ರು, ಇಲ್ಲಿ ಜನನ್ನ ಕನ್ನಡಿಗರು ಅಂತ ಕರೀತಾ ಇದ್ರೆ ಅವರನ್ನ ಯಾವ ಹೆಸರಿನಿಂದ ಕರೀತಾ ಇದ್ರು ಇತ್ಯಾದಿಗಳಂತೆಲ್ಲ ಇದೆ. ಇವೆಲ್ಲ ಕೆಲವು ಊಹಾಪೋಹಗಳು ತುಂಬಾ ಇವೆ ಈ ವಿಷಯದಲ್ಲಿ. B.A. ಸಾಲತ್ತೋರಿಯವರ ಬರವಣಿಗೆ ಇದೆ. ಶಂಭಾ ಜೋಶಿ ಅವರು ಈ ವಿಷಯದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವರು ಈ ಕಡೆ ಪ್ರಾಕ್ತನ ವಿಮರ್ಶಾ ವಿಚಕ್ಷಣ ನರಸಿಂಹಾಚಾರ್ಯರು ತಮ್ಮ ಬರವಣಿಗೆಗಳಲ್ಲಿ ಮಾಡ್ಕೊಂಡಿದ್ದಾರೆ. ಪ್ರೊಫೆಸರ್ ಶ್ರೀಕಂಠ ಶಾಸ್ತ್ರಿಗಳು ಅವರ ಭಾರತೀಯ ಸಂಸ್ಕೃತಿ ಮತ್ತು ಬಿಡಿಬಿಡಿಯಾದ ಲೇಖನಗಳಲ್ಲೂ ಕೂಡ ಮಾಡಿ, ಅಂದ್ರೆ ಕನ್ನಡ ನಾಡಿನ ಪ್ರಾಚೀನ ರೂಪವನ್ನು ಕುರಿತು ಬಹಳ ಹಿಂದೆ ಕಪಟಾಳ್ ಕೃಷ್ಣರಾಯರು ಕೂಡ ಈ ವಿಷಯದಲ್ಲಿ ತೊಡ್ಕೊಂಡಿದ್ದು ಉಂಟವರು. ಆದರೆ ನಮಗೆ ದೊರಕ್ತಿರುವ ಸಾಮಗ್ರಿಗಳಿದೆಯಲ್ಲ, ಐತಿಹಾಸಿಕ ಸಾಮಗ್ರಿಗಳು ಹೆಚ್ಚು ದೊರಕ್ತಾ ಇಲ್ಲ. ನಮಗೆ ದೊರಕ್ತಾ ಇರೋದೇನು ಅಂತ ಹೇಳಿದ್ರೆ, ಯಾವುದನ್ನ ನಾವು ಈ ಭೂಗರ್ಭದ ಅನ್ವೇಷಣೆ ಮಾಡ್ತೇವೆ, ಜಿಯೋಲಜಿಕಲ್ ಆದಂಥ ಸರ್ವೆ ಆಫ್ ಇಂಡಿಯಾದವ್ರು ಮಾಡಿದಂಥದ್ದು, ಕೆಲವು ಸ್ಥಳನಾಮಗಳನ್ನ ಹಿನ್ನೆಲೆಗೆ ಇಟ್ಕೊಂಡು, ಕೆಲವು ಕಡೆ ಇರತಕ್ಕಂಥ ಕೆಲವು ಗವಿಗಳು, ಗುಹೆಗಳು, ಯಾವುದನ್ನ ಡೆನ್ ಅಂತ ಕರೀತಾರೆ ಗ್ರೀಕ್ನಲ್ಲಿ, ಹಾಗೆ ನಮ್ಮಲ್ಲಿ ಗವಿ ಇದೆ. ಆ ನಂತರದಲ್ಲಿ ನಮ್ಮಲ್ಲಿ ಮಂಟಪಗಳು ಬರುತ್ತೆ. ಆಮೇಲೆ ಈಗ ಉದಾಹರಣೆಗೆ ಗುಡಿ ಅಂತಿದೆ, ಕುಟಿ ಅಂತಿದೆ. ಈಗ ಗುಡಿ ಮತ್ತು ಕುಟಿ ಅನ್ನೋದು ಸಂಸ್ಕೃತ ಪದ, ಗುಡಿ ಅನ್ನೋದು ಕನ್ನಡದ ಪದ. ತುಂಬಾ ಪ್ರಾಚೀನವಾದ ಪದಗಳ ಈ ರೂಪಗಳನ್ನ ಗಮನದಲ್ಲಿ ಇಟ್ಕೊಂಡು ಜನ ಹೇಗೆ ಇದ್ರು ಅನ್ನೋ ಬಗ್ಗೆ ಒಂದಷ್ಟು ಅನ್ವೇಷಣೆ ಆಗಿದೆ. ಈಗ ಉದಾಹರಣೆಗೆ ಗುಡಿ ಅಂತ ಅನ್ನುವ ಮಾತನ್ನು ತಗೊಳ್ಳೋದಾಗ ತುಂಬಾ ಚಿಕ್ಕದಾದ್ದು, ಅದು ಮೊದಲು ವಾಸ ಮಾಡುವ ಜಾಗ ಆಗಿ ಅಲ್ಲೇ ತಮಗೆ ಇಷ್ಟವಾದಂಥ ಒಂದು ಪ್ರಕೃತಿ ದೇವತೆಯನ್ನ, ಅದು ಕಲ್ಲಿರಬಹುದು ಅಥವಾ ಯಾವುದೊಂದು ಮರ ಇರಬಹುದು, ಇದೆಲ್ಲ ನಮ್ಮ ಹ್ಯೂಮನ್ ನೇಚರ್ ಅಂತ ನಾವೇನು ಕರಿತೀವೋ ಆ ಹ್ಯೂಮನ್ ನೇಚರಿನ ಕಲ್ಚರ್ನೆಲ್ಲ ಅವೆಲ್ಲ ಇದ್ದೇ ಇರೋ ಸಂಗತಿಗಳು. ಕೆಲವು ನಮಗೆ ದೊರಕಿರುವ ಪ್ರಾಚೀನವಾದಂಥ ಇಂಥ ಪದಗಳ ಮೂಲಕ ನಾವು ಪ್ರಾಚೀನವಾದಂಥ ಒಂದು ಕರ್ನಾಟಕ ಸಂಸ್ಕೃತಿಯನ್ನ, ಕರ್ನಾಟಕದ ಸಾಮಾಜಿಕ ಜೀವನ ಹೇಗಿತ್ತು ಅಂತ, ಬಹುತೇಕವಾಗಿ ಭಾರತದಲ್ಲಿ ಆ ಕಾಲದಲ್ಲಿ ಹೇಗಿತ್ತೋ ಹಾಗೆ ಇದ್ದಿರಬೇಕು ಅಂತ ಅನ್ಸುತ್ತೆ. ಒಂದು ನೀವೇ ಹೇಳದ ಹಾಗೆ ಅಶೋಕನ ಬ್ರಾಹ್ಮಿ, ಅವನ ಉದಾಹರಣೆಗೆ ಅಶೋಕನ ಬಹಳ ಮುಖ್ಯವಾದ 22-23 ಶಾಸನಗಳು ಕರ್ನಾಟಕದಲ್ಲಿ ದೊರಕುತ್ತೆ. ಅದರಲ್ಲಿ ವಿಶೇಷವಾಗಿ ಬ್ರಹ್ಮಗಿರಿಯ ಮೊಳಕಾಲ್ಮೂರು ತಾಲೂಕಿನಲ್ಲಿರುವ ಬ್ರಹ್ಮಗಿರಿ ಇದೆಯಲ್ಲ, ಆ ಬ್ರಹ್ಮಗಿರಿಯಲ್ಲಿರ್ತಕ್ಕಂಥ ಶಾಸನವೇ ಬಹಳ ಪ್ರಾಚೀನ ಶಾಸನ. ಅದರಲ್ಲಿಯೇ ಅಶೋಕ ಯಾರು ಅಂತ, ದೇವನಾಂಪ್ರಿಯ ಅಶೋಕ ಅನ್ನೋದೊಂದು ಉಲ್ಲೇಖ ಇರೋದು ಅಲ್ಲಿಯೇ. ಅಲ್ಲಿ ಒಂದು ಶಬ್ದ ಇರೋದನ್ನ ಇಸಿಲ ಅಂತ ಒಂದು ಶಬ್ದ ಇದೆ. ಅದು ಆ ಇಸಿಲ ಅನ್ನೋ ಶಬ್ದದನ್ನ ಹಿನ್ನೆಲೆಗೆ ಇಟ್ಕೊಂಡು
ಕನ್ನಡದ ಮೊಟ್ಟ ಮೊದಲ ಇಸಿಲ ಅನ್ನೋದೇ ಕನ್ನಡದ ಮೊದಲನೇ ಶಬ್ದ ಅಂತ ಹೇಳ್ತಾರೆ. 2000 ಸುಮಾರು 200 ವರ್ಷಗಳ ಹಿಂದಿನ ಶಾಸನ ಅದು. ಆ ಶಾಸನದ ಬರುವ ಇಸಿಲ ಅಂತನ್ನೋ ಪ್ರಯೋಗವನ್ನು ಗಮನದಲ್ಲಿಟ್ಕೊಂಡು ಪ್ರಾಚೀನವಾದ ಪದ ಅದೇ ಅಂತ ಹೇಳಿ ಡಿ.ಎನ್. ನರಸಿಂಹಾಚಾರ್ಯರು ಒಂದು ದೊಡ್ಡ ಲೇಖನವನ್ನು ಅವರು ಬರೆದರು ಪ್ರಬುದ್ಧ ಕರ್ನಾಟಕಕ್ಕೆ. ಕರ್ನಾಟಕಕ್ಕೆ ಶಾಸ್ತ್ರೀಯ ಸ್ಥಾನಮಾನ ದೊರಕಬೇಕು ಅಂತನ್ನೋ ಪ್ರಶ್ನೆ ಬಂದಾಗ ಪ್ರಾಚೀನತೆಯನ್ನ, ಶಬ್ದದ ಪ್ರಾಚೀನತೆಯನ್ನು ಗಮನದಲ್ಲಿಟ್ಕೊಂಡಾಗ ಇಸಿಲ ಶಬ್ದಕ್ಕೆ ಅವರು ಆದ್ಯತೆ ಕೊಟ್ಟರು. ನಾನು ಇತ್ತೀಚಿನ ದಿನಮಾನಗಳಲ್ಲಿ ತ್ರಿಪಿಟಕಗಳನ್ನು ಅಧ್ಯಯನ ಮಾಡುವಾಗ ಅನೇಕ ಪದರೂಪಗಳಿವೆ ಅಲ್ಲಿ. ಉದಾಹರಣೆಗೆ ಗಾಂಧಾರದಿಂದ ಈ ಕಡೆ ಬರ್ತಕ್ಕಂಥದ್ದು, ಈಗೇನು ಆಫ್ಘಾನಿಸ್ತಾನ ಅಂತ ನಾವೇನು ಹೇಳ್ತೀವೋ, ಅಥವಾ ಮಗಧದ ಕಡೆಯಿಂದ ಬಂದ ಜನ, ವಲಸೆ ಬಂದ ಜನ ಇಲ್ಲೆಲ್ಲ ಅವರು ಕೂಡಿ ಬಾಳ್ವಿಕೆ ಮಾಡಿದ್ದಾರೆ ಅನ್ನೋದಕ್ಕೆ ತ್ರಿಪಿಟಕಗಳಲ್ಲಿ ಅಷ್ಟಿಷ್ಟು ಅನೇಕ ಕಡೆ ಕೆಲವು ಆಧಾರಗಳು ನಮ್ಗೆ ಸಿಗುತ್ತೆ. ಅದರಲ್ಲಿ ಅನೇಕ ಆ ಥರದ ಶಬ್ದಗಳನ್ನೆಲ್ಲ ನಾನು ಒಂದಷ್ಟು ಪಟ್ಟಿ ಮಾಡಿ ಇಟ್ಟಿದ್ದೇನೆ. ನಾನು ಅದನ್ನು ಅಂಥ ದೇಸಿ ಪದಗಳು ಈಗ ಏನು ನಮ್ಮ ಕನ್ನಡದಲ್ಲಿ ಈಗ ಭಾಳ ಅಪರೂಪಕ್ಕೆ ಇರೋದು, ಅಂಥ ಪದಗಳು ಬಂದಿದ್ದು ಎಲ್ಲಿಂದ? ಅದು ಪ್ರಾಕೃತಿಯಿಂದ ಬಂದಿದೆ ಅಥವಾ ಪಾಲಿಯಿಂದ ಬಂತೆ ಅಂತ. ಯಾಕೆಂದ್ರೆ ಪ್ರಾಕೃತ ಮತ್ತು ಪಾಲಿ ಎರಡು ಕೂಡ ಒಂದು ಅರ್ಥದಲ್ಲಿ ಅದು ಬುದ್ಧನ ನೇಟಿವ್ ಲ್ಯಾಂಗ್ವೇಜ್ ಅದು. ಆ ಕಾರಣದಿಂದ ಇಸಿಲ ಅನ್ನೋಗಿಂತಲೂ ಪ್ರಾಚೀನವಾದಂಥ ಅನೇಕ ಪದಗಳು ನಮ್ಮಲ್ಲಿ ಇದ್ವು ಅಂತ ಅನ್ನೋದಕ್ಕೆ. ಯಾಕೆಂದ್ರೆ ನರಸಿಂಹಾಚಾರ್ಯರು ಅವಲಂಬಿಸಿದ್ದು ಕೇವಲ ಶಾಸನಗಳನ್ನು ಮತ್ತು ಪ್ರಾಚೀನವಾದಂಥ ಕೆಲವು ಟೆಕ್ಸ್ಟ್ಗಳನ್ನು ತಗೊಂಡ್ರು. ಈಗ ಉದಾಹರಣೆಗೆ ಮಹಾಭಾರತದ ಬರುವ ಕರ್ನಾಟಕ ಅಂತನ್ನುವ ಏನು ಉಲ್ಲೇಖ ಇದೆಯೋ ಅದು ಎಷ್ಟು ಮಟ್ಟಿಗೆ ಹಳೆಯದು, ಅದು ಪ್ರಕ್ಷಿಪ್ತವಾದ್ದೇ ಅಥವಾ ಅದು ಮೂಲ ರೂಪವಾದ್ದೇ ಅನ್ನೋದ್ರ ಬಗ್ಗೆ ಇನ್ನೂ ಪ್ರಶ್ನೆ ಇದೆ. ಆದರೆ ಈ ಸುಕ್ತಂಕ ಎಡಿಷನ್ಸ್ನಲ್ಲಿ ನಾನು ಅದು ಆ ಪಾಠ, ಆ ಶ್ಲೋಕ ಏನಿದೆಯೋ ಅದು ಕಾಣ್ಬರ್ತಾ ಇಲ್ಲ. ನಮ್ಮ ಜನಪ್ರಿಯವಾದಂಥ ಯಾವುದು ಗೋರಖ್ಪುರ ಎಡಿಷನ್ ಇರ್ಬೋದು ಅಥವಾ ಬೇರೆ ನಮ್ಮ ಜನಪ್ರಿಯವಾದಂಥ ಎಡಿಷನ್ಸ್ಗಳಲ್ಲಿ ಕರ್ನಾಟಕ ಅನ್ನುವ ಮಾತು ಉಲ್ಲೇಖ ಬರುವ ಶ್ಲೋಕ ಅಲ್ಲಿದೆ. ಕರ್ನಾಟಕ ಅಂತ ಒಂದಿದೆ, ಕನ್ನಡ ಅಂತಿದೆ. ಕರ್ನಾಟಕಕ್ಕೂ ಕನ್ನಡ ಅನ್ನೋದಕ್ಕೂ, ಕನ್ನಡ ಅನ್ನೋದು ಕರ್ನಾಟಕದಿಂದ ಕನ್ನಡ ಅಂತ ಬಂತೆ. ಕನ್ನಡ ಅನ್ನೋದನ್ನ ಭಾಷೆಯಾಗಿ ತಗೋಬೇಕೆ, ಈ ಕನ್ನಡ ಅನ್ನೋದು ದೇಶವಾಚಿಕವಾಗಿ ತಗೋಬೇಕೆ. ಈಗ ಭಾಷಾವಾಚಿಕ ಮತ್ತು ದೇಶವಾಚಿಕ ಅನ್ನೋದು ಎರಡೂ ಇದೆ. ಯಾವುದೇ ದೇಶವಾಚಿಕವಾಗಿದ್ದರೆ ಅದು ಆ ದೇಶವಾಚಿಕವೇ ಮುಂದೆ ಭಾಷಾವಾಚಿಕವಾಗೂ ಬರುತ್ತೆ ಅನ್ನೋದು ನಮ್ಮಲ್ಲಿ ಒಂದು ಪ್ರತೀತಿ. ಈಗ ತಮಿಳುನಾಡು, ಆಂಧ್ರದಲ್ಲಿ ಇರೋದನ್ನ ಮೊದಲು ಆಂಧ್ರ, ಅದನ್ನು ತೆಲುಗು ದೇಶ. ಅದು ಆಂಧ್ರ ಅಂತ ಕರೆದಿದ್ದು ಬೇರೆ, ಆ ಬೇರೆ ಅರ್ಥದಲ್ಲಿ ಆಂಧ್ರ ಅಂತ ಅನ್ನೋ ಶಬ್ದ ಬಂತು. ಈ ಅರ್ಥದಲ್ಲೆಲ್ಲ ಪ್ರಯೋಗ ಮಾಡಿ ನೋಡಿದ್ರೆ ನಮಗೆ ತುಂಬ ಪ್ರಾಚೀನವಾದಂಥ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆ ನೋಡಿದ್ರೆ ನಮಗನ್ಸಿದ್ದೇನು ಅಂತ ಹೇಳಿದ್ರೆ, ಭಾರತದಲ್ಲಿ ಎಲ್ಲ ಜನವಸತಿಗಳು ಹೇಗೆ ಬದುಕಿದ್ರು ಕರ್ನಾಟಕದಲ್ಲೂ ಹಾಗೆ ಬದುಕಿದ್ರು. ಆದ್ರೆ ಅವರು ಯಾವ ಭಾಷೆ ಮಾತಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ನಮಗೆ ಭಾಷಿಕ ಸಾಮಗ್ರಿಗಳೆಲ್ಲೂ ಸಿಗದೇ ಇರೋದ್ರಿಂದ ನಮಗೆ ಅದರ ಬಗ್ಗೆ ನಮಗೆಷ್ಟು ಸ್ಪಷ್ಟತೆ ಕಾಣಿಸೋಲ್ಲ. ಆದರೆ ಅದು ಅವ್ರು ಮಾತಾಡ್ತಿರ್ಲಿಲ್ವೇ? ಮಾತಾಡ್ತಾ ಇದ್ರು. ಹಾಗಾದ್ರೆ ಇದಕ್ಕಾಗಿ ಭಾಷಿಕವಾಗಿ ಮೂಲ ದ್ರಾವಿಡ ಯಾವುದು? ಮೂಲ ದ್ರಾವಿಡದಿಂದ ತಮಿಳು, ತೆಲುಗು, ಆಮೇಲೆ ಮಲಯಾಳಂ, ಕನ್ನಡ, ತೆಲುಗು, ಹೀಗೆ ಇತರ ಭಾಷೆಗಳು ಮತ್ತು ಅದಲ್ಲದೆ ಅನೇಕ ತೋಂಡಿ ಭಾಷೆಗಳು. ಈಗ ಜನ ಮಾತಾಡ್ತಕ್ಕಂಥ ಬೇರೆ ಬೇರೆ ಪೈಶಾಚಿ ಭಾಷೆಗಳಂತ ನಾವೇನು ಸಂಸ್ಕೃತದಲ್ಲಿ ಕರಿತೀವೋ ಅದೇ ರೀತಿ ಇಲ್ಲಿ ತೋದ ಇದೆ, ಕುಯಿ ಇದೆ, ಕೊಡವ ಇದೆ. ಆಮೇಲೆ ಈ ಕಡೆ ನೀಲಗಿರಿಯ ಸಮೀಪದಲ್ಲಿ ಆಡ್ತಕ್ಕಂಥ ಜನ ಮಾತಾಡ್ತಕ್ಕಂಥ, ಅಂದರೆ ಈಗ ಉದಾಹರಣೆಗೆ ಡಿ.ಎನ್. ಶಂಕರ ಭಟ್ರು ಒಂದು ಪುಸ್ತಕದಲ್ಲಿ ಒಂದು ಟೆಕ್ಸ್ಟಲ್ಲಿ ಅತ್ಯಂತ ಪ್ರಾಚೀನವಾಗಿ ಇರುವಂಥ ದ್ರಾವಿಡ ಭಾಷೆಯ ಮಾತಾಡ್ತಕ್ಕಂಥ ಜನಗಳು ಯಾರ್ಯಾರಿದ್ರು ಅಂತ ಅನ್ನೋದನ್ನ ಅವರು ಉಲ್ಲೇಖ ಮಾಡ್ತಾ ಒಂದು ಕಡೆ ಕೊಳವ ಅಂತ ಹೇಳ್ತಾರೆ ಅವರು. ಕೊಳವ ಅನ್ನೋದ್ರಲ್ಲಿ ರಳಕರ ಪ್ರಯೋಗದ ಕುಳ ಅದು. ಇದು ಬರೀ ಕುಳ ಅಂತ ಪ್ರಯೋಗ ಅದು ಅಲ್ಲ, ಅದು ರಳ ಅಂತ ಪ್ರಯೋಗ ಅಂತ. ಕುಳವ ಅಂತ ಅನ್ನುವಾಗ ಬಂಡಿಯರ ತರ ಬರುತ್ತೆ ಇದು. ಕುಳವ ಅಂತ ಅನ್ನೋದರಲ್ಲಿ ಅದಕ್ಕೆ ಅರ್ಥ ಏನು ಅಂತ ನಿರ್ಣಯ ಮಾಡ್ಕೊಳಕ್ಕಾಗಿಲ್ಲ ನಮಗೆ. ಆದರೆ ಈ ಥರದ ಅನೇಕ ಪ್ರಾಚೀನವಾದಂಥ ಸಣ್ಣ ಗುಂಪಿನ ಜನ ನಮ್ಮ ಕರ್ನಾಟಕದಲ್ಲಿ ಅನೇಕ ಈ ರೀತಿ ಅಲೆಮಾರಿ ಜನಾಂಗ ಅಂತ ಅನ್ಕೊಳ್ಳೋಣ. ಅದನ್ನೆಲ್ಲ ಇವತ್ತಿನ ಯಾವುದನ್ನು ಟ್ರೈಬಲ್ ಅಂತ ಹೇಳ್ತೀವೋ ಆ ಟ್ರೈಬಲ್ ಲ್ಯಾಂಗ್ವೇಜನ್ನು ಆಡ್ತಾ ಇರ್ತಕ್ಕಂಥ ಬೇರೆ ಬೇರೆ ಭಿನ್ನ ಗುಂಪಿನ ಜನ ಬೇರೆ ಬೇರೆ ಕಡೆ ತುಂಬ ವಾಸ ಮಾಡ್ತಾ ಇದ್ರು. ಆ ವಾಸ ಮಾಡ್ತಾ ಇದ್ದವರು ಆದಾನ ಪ್ರದಾನ ಅನೇಕ ಕಡೆ ವಲಸೆ ಹೋಗ್ತಾ, ಇಲ್ಲಿಂದ ಅವ್ರ ಆಂಧ್ರಕ್ಕೆ ಹೋಗಿ ಆಂಧ್ರದಿಂದ ಉತ್ತರ ಭಾರತದ ಕಡೆ ತನಕ ಹೋಗ್ತಾ ಇದ್ರು. ಮಗದ ಕಡೆಯಿಂದ ಅಲ್ಲಿಂದ ಕೂಡ ಗಾಂಧಾರದ ಕಡೆಯಿಂದ ದಕ್ಷಿಣದ ಕಡೆಯೂ ಬರ್ತಾ ಇದ್ರು.
ಹೀಗೆ ದಕ್ಷಿಣದ ಕಡೆ ಬರೋದು, ಉತ್ತರದ ಕಡೆ ಹೋಗೋದು, ಇವೆಲ್ಲ ಒಂದು ಹಂತದಲ್ಲಿದ್ದು ಸೆಟಲ್ಮೆಂಟ್ ಆಗಿರಲಿಲ್ಲ. ನನ್ನ ಪ್ರಕಾರ ಏನು ಅಂದರೆ, ಜನ ಒಂದು ಕಡೆ ಸ್ಥಿರವಾಗಿ ನಿಲ್ಬೇಕಾದ್ರೆ ಕೃಷಿ ಅನ್ನೋದು ಬಹಳ ಮುಖ್ಯ. ಕೃಷಿ ಯಾವಾಗ ಬರುತ್ತೋ, ಕೃಷಿ ಬರುವವರೆಗೂ ನಿಮಗೆ ನೆಲೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಬಹುತೇಕವಾಗಿ ನಮ್ಮ ಸಾಮಾಜಿಕ ಚರಿತ್ರೆಯನ್ನು ಕುರಿತು ಅಧ್ಯಯನ ಮಾಡಿದವರಿಗೆ ಕರ್ನಾಟಕದಲ್ಲಿ ಕೃಷಿ ಪದ್ಧತಿಯನ್ನು, ಅದಕ್ಕಾಗಿ ಕೃಷಿ ಮಾಡುವ ಮತ್ತು ಬಾವಿ ತೋಡೋದು, ಕೆರೆಯನ್ನು ಕಟ್ಟಿಸೋದು, ಅಲ್ಲಿ ಪಟ್ಟಣಗಳ ನಿರ್ಮಾಣ ಆಗೋದು, ಈ ನಗರ ನಿರ್ಮಾಣಗಳೆಲ್ಲ ಆಗುತ್ತಲ್ಲ. ಈಗ ಉದಾಹರಣೆ ನಮ್ಮಲ್ಲೇ ಖೇಡ, ಖರವಡ, ದ್ರೋಣಮುಖ, ನಗರ, ಪಟ್ಟಣ ಅಂತ 5-6 ಬಗೆಯ ಕ್ರಮಗಳಿವೆ. ಅವುಗಳಲ್ಲಿ ನಾವು ಹೇಗೆ ನಿರ್ಮಾಣ, ಅದು ಪಲ್ಲಿ ಅಂತಲೂ ಇದೆ, ನಿಮಗೆ ಗೊತ್ತಿಲ್ಲ. ಪಲ್ಲಿ ಸಂಸ್ಕೃತದಲ್ಲಿ ಹೇಳ್ತೀವಿ, ನಾವು ಹಳ್ಳಿ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಮೊದಲು ಚಿಕ್ಕ ಚಿಕ್ಕ ಹಳ್ಳಿಗಳಾಗಿ, ಬಹುತೇಕವಾಗಿ ಇದೊಂದು ಸ್ವಲ್ಪ ಹೈಪಾಥಿಸಿಸ್ ಇಂದ ಹೇಳಬೇಕಾದ ಮಾತೆ, ನಮಗೆ ಇದಕ್ಕೆ ಸರಿಯಾದ ಇದೇನಿಲ್ಲ. ನಮಗೆ ಪಳ್ಳಿ ಅಂತ ತಗೊಂಡಾಗ, ಹಳ್ಳಿ ಅಂತ ತಗೊಂಡಾಗ, ಈ ಪಳ್ಳಿ ಅನ್ನೋ ಶಬ್ದ ಸರ್ವೇಸಾಮಾನ್ಯವಾಗಿ ತಮಿಳಿನಲ್ಲಿ, ಮಲಯಾಳಂನಲ್ಲಿ, ತೆಲುಗಿನಲ್ಲಿ, ಕನ್ನಡದಲ್ಲಿ ಒಂದೇ ರೂಪವಾಗಿದೆ. ಅದು ಹಳ್ಳಿ ಜನಾಂಗ ಅಂದ್ರೆ ಹಳ್ಳಿ ಅಂತ, ಹಟ್ಟಿಕಾರರು ಮುಂದೆ ಅದಲ್ಲ, ಮುಂದೆ ಹಳ್ಳಿಗಳು ಆದಾಗ ಚಿಕ್ಕ ಚಿಕ್ಕ ಹಟ್ಟಿಗಳೆಲ್ಲ ನಿರ್ವಾಗುತ್ತೆ. ತಡೆಯುವ ನಮಗೆ ಟಕಾರ ಮತ್ತು ಲಕಾರದಲ್ಲಿ ಹತ್ತತ್ತರ ಸಂಬಂಧ, ಧ್ವನಿ ಸಾಮ್ಯತೆಗಳನ್ನು ಇರೋದನ್ನು ಕೂಡ ಭಾಷಾ ತಜ್ಞರು, ಅಂದರೆ ಈ ಸೋಷಿಯೋ ಲಿಂಗ್ವಿಸ್ಟಿಕ್ಸ್ನಲ್ಲಿ ಅಂತ ನಾವೇನು ಹೇಳ್ತೀವಿ, ಭಾಷಿಕ ಶಾಸ್ತ್ರಜ್ಞರು ಕೂಡ ಇದನ್ನು ಅಧ್ಯಯನ ಮಾಡ್ತಾ ಈ ಮಾತು ಹೇಳಿದ್ದಾರೆ. ಒಂದು ಕಡೆ ದೇವಡು ನರಸಿಂಹಶಾಸ್ತ್ರಿಗಳು ತಮ್ಮದೊಂದು 1924-25 ಒಂದು ಲೇಖನ ಬರೀತಾರೆ, ಸರ್ಮಾಲೆ. ಕರ್ನಾಟಕದಲ್ಲಿರುವ ಬೇರೆ ಬೇರೆಯ ಜನಸಮುದಾಯಗಳು ಹೇಗೆ ಮಾತಾಡ್ತಾ ಇದ್ರು, ಭಾಷೆ ಹೇಗೆ ಬದಲಾವಣೆ ಆಗ್ತಾ ಇತ್ತು ಅಂತ ಅನ್ನೋ ಬಗ್ಗೆ. ಈ ಹಿನ್ನೆಲೆಯಲ್ಲಿ ನೋಡಿದ್ರೆ ನಮ್ಮಲ್ಲಿ ಹಳ್ಳಿಗಳು, ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಒಂದು 10, 12 ಜನ, 15, 20 ಹೀಗೆ ಕುಟುಂಬಗಳು ವಾಸ ಮಾಡಿ ಸುತ್ತಮುತ್ತ ಇರತಕ್ಕಂಥ ಜಮೀನುಗಳಲ್ಲಿ ತಮ್ಮ ಕೃಷಿ ಮಾಡ್ತಾ ಹೋಗಿ, ಅದಕ್ಕಿಂತ ಮುಂಚೆ ಅವರು ಗೋಪಾಲಕರಾಗಿರಬೇಕು, ಹಸುಗಳನ್ನು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಆ ನಂತರದಲ್ಲಿ ಇಲ್ಲಿ ಇದೆಲ್ಲ ಸಾಕಾಣಿಕೆಗಳು ಮಾಡ್ತಾ ಅವುಗಳ ಮೇವು ಮತ್ತು ಇತ್ಯಾದಿಗಳು ಬೇಕು, ಊಟಕ್ಕೆ ಬೇಕಾದಂಥ ಬೇರೆ ಕಡೆಯಿಂದ ಇದೆಲ್ಲ ಬಹುತೇಕವಾಗಿ ಜೋಳ, ಆ ಕಡೆ ಈ ಕಡೆ ರಾಗಿ, ಹೀಗೆ ಭತ್ತ, ಹೀಗೆ ಬೆಳೆಯುವ ಒಂದು ವ್ಯವಸಾಯದ ಕ್ರಮ ಬಂದಿದ್ದು 2ನೇ ಹಂತ. ಯಾವ ಕಾಲಘಟ್ಟದಲ್ಲಿ? ಸುಮಾರು ಇದು ಹೆಚ್ಚು ಕಡಿಮೆ ಎಲ್ಲ 4,000 ವರ್ಷದ ಹಿಂದಿನ ಮಾತು, 4-5 ಸಾವಿರ ವರ್ಷಗಳ ಹಿಂದೆ ಜನ ಇದ್ದು, ಚಿಕ್ಕ ಚಿಕ್ಕ ಇದ್ದು. ಮತ್ತು ಅವರಲ್ಲಿ ಈಗ ನಾನು ಆಗಲೇ ಹೇಳಿದೆ ನಿಮಗೆ, ಅನೇಕ ದ್ರಾವಿಡದ ಉಪಭಾಷೆಗಳು ತುಂಬ ಇವೆ. ಅಂದರೆ ಜನಭಾಷೆ ಮಾತ್ರ, ಅವರೇ ಗುಂಪಿನವರೇ ಮಾತಾಡ್ತಕ್ಕಂಥ ಭಾಷೆಯನ್ನು, ಅವರದೇ ಸಂಜ್ಞಾ ಭಾಷೆಗಳು, ಅವರದೇ ರೀತಿಯಲ್ಲಿ. ಭಾಷೆ ಅಷ್ಟು ಬೆಳೆದಿಲ್ಲ ನಿಜ, ಆದರೆ ವ್ಯಾವಹಾರಿಕ ಎಷ್ಟು ಬೇಕೋ ಅಷ್ಟು ಮಾತ್ರ ಇದೆ. ಈಗ ನಿಮಗೆ ಯಾವುದೇ ಶಬ್ದನ ನಿಮ್ಗೆ ಹೇಳಿದ್ರೆ, ನೀನು ಅಂತ ಹೇಳ್ತೀನಿ, ನಾನು ಅನ್ನುವಾಗ ನೀನು ಅಂದ ತಕ್ಷಣವೇ ನಮ್ಮ ಆಂಗಿಕ ರಚನೆ ಏನು ಮಾಡುತ್ತೆ, ನೀನು ಅಂತ ಹೇಳುತ್ತೆ. ನಾನು ಅಂದಾಗ ನನ್ನ ಕಡೆ ಕೈ ತಗೊಳುತ್ತೆ. ಅಂದರೆ ಈ ಆಂಗಿಕ ಚಲನೆಗೂ ಮಾತಿನ ಚಲನೆಗೂ ಒಂದಕ್ಕೊಂದು ಸಂಬಂಧ ಇದೆ ಅನ್ನೋದನ್ನ ಯೋಚನೆ ಮಾಡಿದ್ರೆ, ನಾವು ಕೆಲವೆಲ್ಲ ಆ ಪ್ರಯೋಗಗಳನ್ನ, ಪದರೂಪಗಳನ್ನ ತಗೊಂಡು, ದ್ರಾವಿಡ ಭಾಷೆಯ ಪ್ರಾಚೀನ ರೂಪಗಳು ತಗೊಂಡು ನಮ್ಮ ನಾಡನ್ನು ಮತ್ತೆ ಪುನಃ ರಚನೆ ಮಾಡ್ಕೊಳ್ಳೋಕೆ ಸಾಧ್ಯತೆ ಇದೆ ಅಂತ. ಅಂದರೆ ಯಾವುದನ್ನು ನಮ್ಮಲ್ಲಿ ಹಸುಗಳ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆಗಳಿದ್ವು. ಏಕೆಂದರೆ ನಮ್ಮ ಭಾಗದಲ್ಲಿ ಹೆಚ್ಚು ಮಾಡ್ತಾ ಇದ್ದಿದ್ದು, ಈಗ ಹಂಡೆ ಕುರುಬರು ಅಂತಿದ್ದಾರೆ, ದನಗಾರ ಅಂತಿದ್ದಾರೆ, ಇವರೆಲ್ಲ ಹೆಚ್ಚು ಕಡಿಮೆ ಪ್ರಾಚೀನ ಭಾರತದ, ಕರ್ನಾಟಕದ ಪ್ರಾಚೀನ ಮೂಲ ಜನಾಂಗಗಳು ಯಾವ್ಯಾವ ಇದ್ದಿದ್ದು, ಸ್ಥಿರವಾಗಿ ನಿಂತ ಜನಾಂಗಗಳಲ್ಲಿ ತಗೊಂಡಾಗ ಕೃಷಿ ಮಾಡ್ಕೊಳ್ಳೋರು ಕೆಲವರಾದರು, ಕುರಿ ಸಾಕಾಣಿಕೆ ಕೆಲವರಾದರು, ಗೋ ಸಂಪತ್ತುಗಳನ್ನು ಕೆಲವರು. ಅದಕ್ಕಾಗಿ ನಮ್ಮಲ್ಲಿ ಹಟ್ಟಿ ಪದ್ಧತಿ ಅಂತ ಬಂತು. ಹಟ್ಟಿ ಅಂದಾಗ ಒಂದು ಹಳ್ಳಿನಲ್ಲಿ ಪಕ್ಕದಲ್ಲಿ ಅವರು ಕುರಿ ಹಟ್ಟಿ ಮಾಡ್ತಿದ್ರು, ಗೋ ಹಟ್ಟಿ ಮಾಡ್ತಾ ಇದ್ರು. ಮುಂದೆ ಅದು ಆ ಹಟ್ಟಿಗಳೇ ಮತ್ತೆ ವಿಸ್ತರಣೆ ಆಯಿತು ಅಂತ. ಮುಂದೆ ಅದನ್ನ ಅಲ್ಲಿ ಹಟ್ಟಿ ಅಂತ ಅಂದಾಗ ನಾವು ನೋಡಪ್ಪ, ಅಲ್ಲಿ ಮಾದಿಗರ ಹಟ್ಟಿ, ಹೊಲೆಯರ ಹಟ್ಟಿ, ಕುರುಬರ ಹಟ್ಟಿ ಅಂತ ಮುಂದೆ ಅದು ಜನಾಂಗವಾಚಕವಾಗೂ ಕೂಡ ಅದನ್ನೆಲ್ಲ ಕಲಿಯೋದಕ್ಕೆ, ಇದೆಲ್ಲ ಒಂದೇ ಕಾಲದಲ್ಲಿ ಆಗಿದ್ದಲ್ಲ, 100 ವರ್ಷಗಳ ಕಾಲ ನಿಧಾನವಾಗಿ ನಮ್ಮ ಕನ್ನಡದ ಪ್ರಾಚೀನವಾದಂಥ ಜನ ಹಾಗೆ ಬೆಳೀತು. ಆಮೇಲೆ ಇಷ್ಟು ಜನಗಳ ನಡುವೆ ಒಂದು ಭಾಷೆ, ಕನ್ನಡದ ಭಾಷೆ ಅನ್ನೋದು ಅದು ಮೇಲೆ ನಿಂತ್ಕೊಳ್ಳೋಕೆ ಸಾಧ್ಯ ಆಯ್ತೇನೋ ಅಂತ. ಇಷ್ಟೆಲ್ಲ ಯೋಚನೆ ಅಂದರೆ ಇದರ ಬಗ್ಗೆ ಇನ್ನಷ್ಟು ನಾವು ಅದರ ಭೌಗೋಳಿಕ ದೃಷ್ಟಿಯಿಂದ ಅಧ್ಯಯನ, ಈಗಿರುವ ಯಾವ್ಯಾವುದು ಪ್ರಾಚೀನವಾದಂಥ ಅವಶೇಷಗಳು, ಈಗ ಉದಾಹರಣೆಗೆ ನಮ್ಮಲ್ಲಿ ಹೂಳ್ತಾ ಇದ್ರ ಅದರ ಮೇಲ್ಗಡೆ ಕಲ್ಲನ್ನು ಇಟ್ಟಿರ್ತಕ್ಕಂಥ ಅನೇಕ, ಅವುಗಳನ್ನು ಶಂಭಾಜೋಶಿ ಮತ್ತು ಇತ್ತೀಚಿನ ಕೆಲವು ವಿದ್ವಾಂಸರುಗಳು ಕೂಡ ಕೆಲವು ಭಾಗಗಳಲ್ಲೆಲ್ಲ ಪ್ರಾಚೀನವಾದಂಥ ಸುಮಾರಿಗೆ 1, 2.5, 3 ಸಾವಿರ ವರ್ಷಗಳ ಹಿಂದೆ ಆ ರೀತಿ ಇಡ್ತಾ ಇದ್ದಿದ್ದನ್ನು
ಶೋಧನೆ ಮಾಡಿ ಕೆಲವು ಲೇಖನಗಳೆಲ್ಲ ಪ್ರಕಟ ಆಗಿವೆ. ಆ ಲೇಖನಗಳನ್ನು ಗಮನದಲ್ಲಿ ಇಟ್ಕೊಂಡ್ರೆ ಅವರ ಜೀವನ ಪದ್ಧತಿ ಕೂಡ ನಮಗೆ ಅರ್ಥ ಆಗುತ್ತೆ. ಅವರ ಸಾವಿನ ಬಗ್ಗೆ, ಆಮೇಲೆ ಅವರ ಪೂಜಾ ಕ್ರಮಗಳ ಬಗ್ಗೆ, ಆಮೇಲೆ ಅವರು ಮರದೇವತೆಗಳನ್ನು ಮಾಡ್ತಾ ಇದ್ದು. ಮೊದಲು ಮರ ಆಮೇಲೆ ಕಲ್ಲು ಅಂತ ಒಂದು ಪ್ರಶ್ನೆ ಇದೆ. ಕಲ್ಲು ಮೊದಲು ಮರ ಬೇದಲೋ ಗೊತ್ತಿಲ್ಲ, ಆದರೆ ಅವರಿಗೆ ಯಾವುದೋ ವೃಕ್ಷದೇವತೆ ಏನಿದೆಯಲ್ಲ, ಈ ವೃಕ್ಷದೇವತೆ ಅವರಿಗೆ ಯಾಕೆಂದ್ರೆ ಬೆಳಗಿಂದ ಹಿಡಿದು ಅವನ ಪ್ರತಿಯೊಂದು ಹಂತಗಳಲ್ಲೂ ಕೂಡ ಅವರಿಗೆ ಯಾವುದನ್ನ ಮರದ ಎಲೆಗಳನ್ನ, ತೊಗಟೆಗಳನ್ನ, ಮರದ ಎಲೆ ಮತ್ತು ಮರ ಇತ್ಯಾದಿಗಳನ್ನೆಲ್ಲ ಹೆಚ್ಚು ಬಳಕೆ ಮಾಡ್ತಾ ಇದ್ರು ಅವರು. ಯಾಕೆ ಮೈ ಮುಚ್ಕೊಳ್ಳೋದಕ್ಕಾಗಿ ಅವ್ರಿಗೆ ತೊಗಟೆ ಬೇಕಾಗಿತ್ತು, ಆಮೇಲೆ ಎಲೆಗಳಿಂದ ತೆಗೆದು ಮೈ ಮುಚ್ಕೊಳ್ತಿದ್ರು. ಇವೆಲ್ಲ ಸ್ವಲ್ಪ ಆರ್ಕಿಟೆಕ್ಟ್ ಮಾಡಿದ್ರೆ ಯಾವ ಕಾಲಘಟ್ಟದಲ್ಲಿ, ಅದೇ ನಾನು ಇದನ್ನ ಹೇಳ್ತಿರೋದೆಲ್ಲ 4-5 ಸಾವಿರ ವರ್ಷದ ಹಿಂದಿನ ಮಾತಿದ್ದಿರಬಹುದು. ಏಕೆಂದ್ರೆ ಅದನ್ನ ಅಲ್ಲಿಂದ ಹಾಗೆ ಕಾಲಕ್ರಮೇಣ ನಾಡು ಅನ್ನೋದರ ಒಳಗಿರುವ ನಮ್ಮ ಜನ ಕಾಲಕ್ರಮೇಣ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ದವರು ಮುಂದೆ ಅವರು ಖೇಡವನ್ನು ಕಟ್ಟಿ ದೊಡ್ಡ ದೊಡ್ಡ ಅಸ್ತಿತ್ವಗಳು ಮಾಡಿಕೊಂಡು ಕದಂಬಿ ಒಂದು 2,000 ವರ್ಷಗಳ ಹೊತ್ತಿಗೆ ಒಂದು ಆಕಾರ ಪಡೆದಿರಬೇಕು ಅಂತ. ಇದ್ರ ಬಗ್ಗೆ ಇದು ಯಾಕೆ ನಾನು ಕೇಳ್ತಾ ಇದ್ದೇನೆ ಅಂತಂದರೆ, ಕನ್ನಡ ನಾಡಿನ ಒಂದು ಅತ್ಯಂತ ಪ್ರಾಚೀನವಾದ ಇತಿಹಾಸ ನಮಗೆ ಮಹಾಭಾರತದಲ್ಲೂ ಅನೇಕ ಬಾರಿ ಉಲ್ಲೇಖ ಬಂದಿದೆ. ಅದರಂತೆ ರಾಮಾಯಣದಲ್ಲಂತೂ ವಿಶೇಷವಾಗಿ ಒಂದು ವಾಲಿ ಮತ್ತು ಸುಗ್ರೀವರ ಜನ್ಮಸ್ಥಾನ, ಹನುಮಂತನ ಜನ್ಮಸ್ಥಾನ ಮತ್ತು ರಾಮ ಲಕ್ಷ್ಮಣರು ಇಲ್ಲಿ ಬಂದು ಅನೇಕ ವರ್ಷ ಒಂದು ವರ್ಷದ ತನಕ ಇಲ್ಲಿ ವಾಸವಾಗಿದ್ದು, ಅನಂತರದಲ್ಲಿ ಇಲ್ಲಿಂದ ಸೇನೆ ಕಟ್ಟಿಕೊಂಡು ಹೋಗಿದ್ದು, ಇದೆಲ್ಲ ಇದನ್ನು ಸುಳ್ಳು ಅಂತ ಅಂದ್ಕೊಳ್ಳೋವರಿಗೆ ನಾವು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಅವರು ಈ ಘಟನೆ ನಡೆದದ್ದು ನಿಜ, ರಾಮ ಲಕ್ಷ್ಮಣರು ಇಲ್ಲಿ ಬಂದು ನಿಂತದ್ದು ನಿಜ, ರಾಮ ಇಲ್ಲಿಂದ ಹೋಗಿದ್ದು ನಿಜ ಅಂತ ನಮ್ಮ ಜನಮಾನಸದಲ್ಲಿ ಸಾವಿರಾರು ವರ್ಷಗಳಿಂದ ನಮಗೆ ರಾಮನ ಈಗ ಹೆಜ್ಜೆ ಊರಿದ್ದು ಬೇಕಾದಷ್ಟು ಕಡೆ ನಮ್ಮ ಕನ್ನಡ ಇಡೀ ದಕ್ಷಿಣ ಭಾರತದಲ್ಲಿ ರಾಮನ ಚಿಲುಮೆ ಆಗಲಿ, ರಾಮನ ಚಿಲುಮೆ ಇದೆ, ರಾಮನ ಇಟ್ಟ ಹೆಜ್ಜೆಗಳಾಗಿದೆ, ಅನೇಕ ರಾಮನ ಗುಡಿಗಳಿದೆ, ಆಮೇಲೆ ಆಂಜನೇಯನ ಗುಡಿಗಳಂತೂ ವಿಪುಲವಾಗಿದೆ. ಈ ಗುಡಿಗಳು ಆಮೇಲೆ ಬಂತು ಅಂತ ಹೇಳ್ಕೊಳ್ಳೋರು ಅದಿರಲಿ, ಅದು ಗುಡಿಗಳ ಬಗ್ಗೆ ನಾವು ಕೇಳ್ತಾ ಇಲ್ಲ. ಆದರೆ ಜನಮಾನಸದಲ್ಲಿ ಏನು ಪ್ರತೀತಿ ಇದೆ, ಅದು ಒಂದು ಜನರ ಇಟ್ ಈಸ್ ಒಂದು ಸಾಮೂಹಿಕವಾದ ನೆನಪಿದು, ಅದು ಬಹಳ ಮುಖ್ಯ. ಅದನ್ನು ನಾವು ಇಟ್ಕೊಂಡಾಗ ಆಗಿನ ಕಾಲದಲ್ಲಿ ಕನ್ನಡ ನಾಡಿನಲ್ಲಿ ವಾಲಿ ಸುಗ್ರೀವರ ರಾಜ್ಯ ಮತ್ತು ಆಗಿನ ಕಾಲದ ಅವರ ಜನಜೀವನದ ಬಗ್ಗೆ ನಾವು ಅನೇಕ ರೀತಿಯಾಗಿ ಅದನ್ನು ಅರ್ಥ ಮಾಡಿಕೊಳ್ಬಹುದು. ಅಂತಂದರೆ ರಾಜ ಅಂತನೂ ಇದ್ದ, ಅವನು ತನ್ನ ರಾಜ್ಯ ಭಾರ ಮಾಡ್ತಿದ್ದ, ಅವನ ಮಂತ್ರಿಗಳಿದ್ದರು, ಅವನ ಸೇನೆ ಇತ್ತು ಇತ್ಯಾದಿಗಳನ್ನ ನಾವು ನೋಡಿದಾಗ ಇದು ತುಂಬ ಇನ್ನೂ ಪ್ರಾಚೀನವಾದ ಇತಿಹಾಸ, ನಮ್ಮ ಕನ್ನಡ ನಾಡಿನ ಇತಿಹಾಸ ತುಂಬ ಪ್ರಾಚೀನವಾಗಿರಬೇಕು ಅಂತನ್ನೋದು ಇದು ಒಂದು ನಾವು ಗಮನಿಸಬೇಕಾದ ಅಂಶ. ಅದರಂತೆ ನಾವು ಇನ್ನು ಮಹಾಭಾರತಾದಿಗಳನ್ನ ನೋಡಿದಾಗ ಮತಂಗ ಪರ್ವತ ಇದೆ. ಮತಂಗ ಅಂತ ಹೇಳೋದು ಈಗ ನಮ್ಮ ಹಂಪಿ ಸುತ್ತಮುತ್ತ ಏನಿದೆಯೋ ಅದ್ರಲ್ಲಿ ಮತಂಗ ಪರ್ವತ ಒಂದಿದೆ. ಅದನ್ನು ಋಷಿಮುಖ ಪರ್ವತ ಅಂತ ಮುಂದೆ ಕರ್ಕೊಳ್ತಾರೆ. ದಂಡಕಾರಣ್ಯ ಅನ್ನುವಾಗಲೂ ಕೂಡ ದಕ್ಷಿಣದ ಭಾಗಕ್ಕೆ ದಂಡಕಾರಣ್ಯದ ಬಗ್ಗೆ ರಾಮಾಯಣದಲ್ಲಿ ಬಂದಿರೋ ಉಲ್ಲೇಖಗಳೇನಿದೆಯೋ ಉಲ್ಲೇಖಕ್ಕೂ ಕರ್ನಾಟಕಕ್ಕೂ ಒಂದು ಸಂಬಂಧವನ್ನು ಕಲ್ಪಿಸಿ ಎಲ್ಲಿ ಜನ ಹೇಗೆ ಇದ್ರು ಅನ್ನೋದಕ್ಕೆ ಅದನ್ನ ನಾವು ಹೇಳೋ ಸೂಚನೆಗಳಿವೆ. ಅದನ್ನ ಆಮೇಲೆ ಎರಡನೇದು, ಈಗ ಇಲ್ಲಿ ಹನುಮಂತನ ನಾಡಿನಿಂದ ಹನುಮಾನ್ ಅಂತ ಅನ್ನುವಾಗ ಹನುಮಂತನ ನಾಡಿಂದಾಗ ಆ ಕೋತಿಯ ಆಕಾರ, ಆ ಮುಖದ ಬಗ್ಗೆಯೂ ಪ್ರಶ್ನೆ ಇದೆ. ಅದು ಆಕ್ಚುಲಿ ಏನು ಅಂತ ಹೇಳಿದ್ರೆ ಅವ್ರ ಮುಖವಾಡಗಳನ್ನು ಧರಿಸ್ಕೋತಾ ಇದ್ರು ಅನ್ನೋದೊಂದು ಊಹೆ ಮಾಡೋಕ್ಕೆ ಅವಕಾಶ ಇದೆ. ಅಲ್ಲಿನ ಜನದಲ್ಲಿ ಪ್ರಾಚೀನ ಜನಾಂಗಗಳಲ್ಲಿ ಎಲ್ಲರೂ ಕೂಡ ಈಗ ಭಲ್ಲೂಕ ಅಂತ ಹೇಳ್ತೀವಿ, ಅದು ಕರಡಿ ವೇಷ. ಈಗಲೂ ಕರಡಿ ವೇಷ ಹಾಕೊಂಡು ಕರಡಿ ಆಡಿಸ್ತಕ್ಕಂಥವ್ರು ನಮ್ಮಲ್ಲಿದ್ದಾರೆ. ಇದರ ಆರ್ಕಿಟೈಪನ್ನು ಯೋಚನೆ ಮಾಡಿದ್ರೆ ನಮ್ಮ ಜನದಲ್ಲಿ ಈ ಭಲ್ಲೂಕರು, ಆಮೇಲೆ ಶ್ವಾನ ಮುಖದವರು ಮತ್ತು ಈ ರೀತಿ ಕಪಿಯ ಮುಖವಾಡ ಹಾಕೊಂಡಿರ್ತಕ್ಕಂಥವ್ರು ಯಾವ್ಯಾವುದು ವಿಶೇಷ ಸಂದರ್ಭ ಇರ್ಬೋದೇನೋ, ಅವರು ಪ್ರಾಣಿಗಳಲ್ಲ. ಆದರೆ ಈಗ ಉದಾಹರಣೆಗೆ ಆಂಜನೇಯನ ಸಂಬಂಧಪಟ್ಟ ಪ್ರಶ್ನೆ ಬಂದಾಗಲೂ ಕೂಡ ಅವನು ನಾಗರಿಕವಾಗಿ ಮಾತಾಡೋದು, ಅವನು ಸಂಸ್ಕೃತದಲ್ಲಿ ಅವನು ವೇದ ಪಾರಗನಾಗಿದ್ದಂಥವನು ಅನ್ನೋದನ್ನ ವಾಲ್ಮೀಕಿಗಳೇ ಮಾತಾಡಿಸ್ತಾರೆ, ಹೇಳ್ತಾರೆ. ಹಾಗೆ ಹೇಳೋದಾದ್ರೆ ಕರ್ನಾಟಕದಲ್ಲಿ ಎಷ್ಟು ಸಾವಿರ ವರ್ಷಗಳ ಹಿಂದೆನೇ
ಈ ಜನ ಹೀಗಿದ್ರು ಅಂತ. ಇದು ಕಾವ್ಯ ಕಲ್ಪನೆಯೇ ಅಥವಾ ಇದು ಐತಿಹಾಸಿಕವಾದದ್ದೇ? ಈ ಪ್ರಶ್ನೆ ಸ್ವಲ್ಪ ಹಾಗೆ ನಿಂತಿರುತ್ತದು. ಅಂತಂದ್ರೆ ಈ ಪ್ರಶ್ನೆ ನಿಲ್ಲಿಸ್ಲಿಕ್ಕೂ ಬಹಳ ಮಂದಿ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ. ಸೋಷಿಯಲ್ ಸೈನ್ಸಿನ ಒಂದು ಕಾನ್ಸೆಪ್ಟ್, ಒಂದು ಪರಿಭಾಷೆ ಇಟ್ಕೊಂಡು ಮಾತಾಡಿದ್ರೆ ಅಥವಾ ಅದನ್ನು ಬಿಟ್ಟು ಮಾತಾಡಿದ್ರು ಕೂಡ ನಮ್ಮಲ್ಲಿ ಒಳ್ಳೆ ವಿದ್ಯಾವಂತರಿದ್ರು ಅನ್ನೋದನ್ನ ಇದರ ಮೂಲಕ ಸೂಚನೆ ಆಗ್ತಾ ಇದೆ. ರಾಮಾಯಣದ ಮೂಲಕ ಸೂಚನೆ ಆ ರೀತಿ ಇರೋದನ್ನ ನೋಡ್ಬೋದು ಅದನ್ನು. ಹೀಗಾಗಿ ಇದು ಒಂದು ತುಂಬ ಪ್ರಾಚೀನವಾದ ಸಂಸ್ಕೃತಿ ಅಂತ ಅನ್ನೋದನ್ನು ನಾವು ಒಪ್ಕೊಳ್ಬೇಕು. ಅದರಿಂದ ಏನಾಗುತ್ತೆ, ಈಗ ವೆಸ್ಟರ್ನ್ ಆಂಥ್ರಪಾಲಜಿ ಆಗಲಿ ಅಥವಾ ವೆಸ್ಟರ್ನ್ ಆರ್ಕಿಯಾಲಜಿ ಆಗಲಿ, ಯಾಕೆ ವೆಸ್ಟರ್ನ್ ಅಂತಲೂ ಉಪಯೋಗಿಸ್ತಾ ಇದ್ದೀನಿ, ಉದ್ದೇಶಪೂರ್ವಕವಾಗಿ ಉಪಯೋಗಿಸ್ತಾ ಇದ್ದೀನಿ ನಾನು. ಅಲ್ಲ ಸರಿ, ಯಾಕೆ ಅಂತಂದರೆ ಅವರ ಮಾನಗಳೇ ಬೇರೆ, ಅವರ ಚಿಂತನೆಗಳೇ ಬೇರೆ. ಹೀಗಾಗಿ ಅವರ ಚಿಂತನೆಗಳಿಗನುಸಾರವಾಗಿ ಅವರ ಮಾನಗಳು ವ್ಯತ್ಯಾಸ ಆಗ್ತಾ ಇದೆ. ನಮ್ಮ ಅಖಂಡಿತವಾದ ಜನಮಾನಸದ ನೆನಪನ್ನು ನಾವು ತೆಗೆದುಕೊಂಡಾಗ ನಮ್ಮ ಕನ್ನಡ ನಾಡಿನ ಜನ ಎಲ್ಲೋ ಬೇರೆ ಕಡೆಯಿಂದ ಬಂದರು, ಅಥವಾ ಪಾಕಿಸ್ತಾನದಿಂದ ಬಂದರು, ಅಫ್ಘಾನಿಸ್ತಾನದಿಂದ ಬಂದರು, ಅಥವಾ ಆಫ್ರಿಕಾದಿಂದ ಬಂದರು. ಈಗ ಏನು ಈಗ ಶಂಭಾ ಜೋಶಿ ಅವರ ಪಾಂಡುರಂಗಿಯವರೇ ಹೊರಗಡೆಯಿಂದ ಬಂದರು ಅಂತ ಅನ್ನೋದು ನಮ್ಮಲ್ಲಿ ಈಗ ಮುಗಿದು ಹೋಗಿರೋ ಕಥೆ. ಅದು ಆ ವಿಷಯ ಈಗ ನಾವು ಮತ್ತೆ ಹೇಳಬೇಕಾಗಿಲ್ಲ. ನಮ್ಮ ಜನ ನಮ್ಮಲ್ಲೇ ಇದ್ರು, ಭಾರತದ ಜನ. ಇವರೆಲ್ಲ ಒಟ್ಟಾಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ನಾವು ವಾಸ ಮಾಡ್ತಾ ಇದ್ರು. ಇನ್ನು ಶಂಭಾ ಜೋಶಿ ಅವರು ವಾದವನ್ನು ಇನ್ನೂ ಕೂಡ ಅವರು ಸಿಯಾಲ್ಕೋಟೆಗೂ ಬಾಗಲಕೋಟೆಗೂ ಸಂಬಂಧ ಇದೆ, ನಮ್ಮ ಜನಗಳೇ ಅಲ್ಲೆಲ್ಲ ಇದ್ರು, ಅಲ್ಲಿಂದ ಇವ್ರನ್ನೆಲ್ಲ ದಬ್ಬಿದ್ದಕ್ಕೆ ದಕ್ಷಿಣ ಭಾರತದಲ್ಲಿ ಜನಗಳು ಸಿಕ್ಕಾಕೊಂಡಿದ್ದಾರೆ ಅಂತ ಅನ್ನೋ ರೀತಿಯಲ್ಲಿ ಇವತ್ತಿಗೂ ಕೂಡ ಪ್ರತಿಬಿಂಬಿಸ್ತಾ ಇದ್ದಾರೆ. ಶಂಭಾ ಜೋಶಿ ಅವರ ಅನೇಕ ವಿಚಾರಗಳು ಇವತ್ತು ಅಪ್ರಸ್ತುತವಾಗಿ ಹೋಗಿದೆ. ಅವ್ರು ಇದ್ದ ಕಾಲದಲ್ಲಿ ಅವ್ರ ದೊರಕಿದ ಮೆಟೀರಿಯಲ್ಸ್ ಏನಿತ್ತು ಅವುಗಳೆಲ್ಲ ಅವರೊಂದು ಆರ್ಗ್ಯುಮೆಂಟ್ ಮಾಡಿದ್ರು. ಮತ್ತು ಯಾವುದೂ ಕೂಡ ಯಾವುದೂ ಕೂಡ ಅನೇಕ ಹೊಸ ಸತ್ಯಗಳನ್ನ ನಮಗೆ ದೊರಕದಂತೆಲ್ಲ ಹಳೆಯ ವಿಚಾರಗಳೇನಿದೆ ಅವು ಹೋಗುತ್ತೆ, ಹೊಸ ವಿಚಾರಗಳ ಮೇಲೆ ಮತ್ತೆ ಬೆಳೆಯುತ್ತೆ ಇದು. ಹಾಗಾಗಿ ಇವತ್ತು ನಾವು ಏನು ದಕ್ಷಿಣ ಭಾರತದ ಜನಗಳು ಅಂತ ಏನು ಅನ್ಕೋತೀವಿ, ಅಥವಾ ಕರ್ನಾಟಕದ ಜನಗಳು ಅಂತ ಏನು ಅನ್ಕೋತೀವಿ, ಇವರು ಇಡೀ ಒಂದು ಭಾರತದಲ್ಲಿ ಒಂದು ಕಡೆ ಕಾಲದಲ್ಲಿ ವ್ಯಾಪಿಸ್ಕೊಂಡಿದ್ದವರು ಕಾಲಕ್ರಮೇಣ ಮೂಲೆ ಗುಂಪಾಗಿ ಇಲ್ಲಿ ಬರಲಿಲ್ಲ ಅಂತ ಅನ್ನೋದನ್ನ ಒಂದು ನಾವು ಒಪ್ಕೊಂಡು ಹೊರಡಬೇಕಾಗತ್ತೆ. ಈಗ ಏನಾಗಿದೆ ನೋಡಿ, ಈಗ ತಮಿಳು, ತೆಲುಗು ಮತ್ತು ಮಲಯಾಳಂ ಅಥವಾ ಕೇರಳದವರು ಎಲ್ಲ ಸಮುದ್ರದ ತೀರದಲ್ಲಿ ವಾಸ ಮಾಡ್ತಾ ಇದ್ದವರು ಅವರೆಲ್ಲ. ಮತ್ತು ಕಾರವಾರದ ಸಮೀಪಕ್ಕೆ ಹೋದರೆ ಇವರು ಕೂಡ ಕರ್ನಾಟಕದವರು ಕೂಡ ಎಲ್ಲ ಅಲ್ಲೇನೆ. ಮತ್ತು ನಮಗೆ ಕಾವೇರಿ ಪ್ರಮುಖವಾದಂಥ ನದಿ, ತುಂಗಭದ್ರೆ ನಮ್ಮದು ಪ್ರಮುಖವಾದ್ದು, ಭೀಮಾ ನದಿ ನಮ್ಮದು. ಅಂದರೆ ಕರ್ನಾಟಕದಲ್ಲಿ ನದಿಗಳು ಮತ್ತು ಸಮುದ್ರದ ತೀರಿನ ಬಂದರು ಪ್ರದೇಶಗಳಲ್ಲಿ ಜನವಸತಿಗಳೆಲ್ಲ ಹೇಗಿದ್ವು, ಅಲ್ಲೆಲ್ಲ ಬೆಳೆದಿದ್ದು, ಅಲ್ಲಿ ನಾಗರಿಕತೆ ಅಂತ ನಮ್ಮ ಜನಜೀವನ ಉತ್ಕರ್ಷಕ್ಕೆ ಬಂದಿದ್ದೆಲ್ಲ ನಾವು ನೋಡ್ತಾ ಇದ್ದೀವಿ. ಇದರ ಕಾಲಕ್ರಮೇಣ ಎಷ್ಟೋ ವರ್ಷಗಳ ತರುವಾಯ ಅದಕ್ಕೆ ಬೆಲೆ ಬರುತ್ತೆ, ರೂಪಾಂತರ. ನಾವು ಇದನ್ನು ಸ್ವಲ್ಪ ಗಮನಿಸ್ಕೊಂಡ್ರೆ, ನಮಗೀಗ ಅನೇಕ ಬೇರೆ ಬೇರೆ ಆಧಾರಗಳ ಮೂಲಕ ನಾಡಿನ ವಿಸ್ತರಣೆಯನ್ನ ನಮಗೀಗ ಗೊತ್ತಿರೋದು ಕೇವಲ ಕಾವೇರಿಯಿಂದ ಗೋದಾವರಿ ವನಮಿರ್ಪನಾಡದ ಕನ್ನಡದವರು ಭಾವಿಸಿದ ಜನಪದ ಹೊಸದ ವಲಯ ವಿಲೀನ ವಿಷದ ವಿಷಯ. ಇದು ಕಾವೇರಿಯಿಂದ ಗೋದಾವರಿವರೆಗೆ ವ್ಯಾಪಿಸಿಕೊಂಡಿತ್ತು ಅಂತಂದ್ರೆ ಇದು ಮಹಾರಾಷ್ಟ್ರದ ಗೋದಾವರಿಗೆ, ಹೌದು, ಆಂಧ್ರದ ಗೋದಾವರಿಗೆ, ಇಲ್ಲ ಆಂಧ್ರದ ಗೋದಾವರಿ, ಮಹಾರಾಷ್ಟ್ರದ ಗೋದಾವರಿಯ ಈಗ ಉದಾಹರಣೆ ಸಂಕಲ್ಪ ಮಂತ್ರದಲ್ಲಿ ಗೋದಾವರಿ ತೀರದಲ್ಲಿ ಅಂತ ಅನ್ನೋದು ಒಂದು ಇದ್ದೇ ಇದೆ. ಮೊದಲ ಸಂಕಲ್ಪದಲ್ಲಿ ಹೇಳುವಾಗ ಜಂಬೂದ್ವೀಪೆ ವೈವಸತ್ತಮನ್ವಂತಾರೆ ಗೋದಾವರಿಯ ತೀರೆ ಅಂತ ಅನ್ನೋದು ಸಂಕಲ್ಪದಲ್ಲಿ ಇರೋದ್ರಿಂದ ಗೋದಾವರಿ ಮಹಾರಾಷ್ಟ್ರ ತನಕ ಬೆಳೆಯುತ್ತಲ್ಲ ಇದು. ಆ ದೃಷ್ಟಿಯಿಂದ ಹೇಳೋದಾದ್ರೆ ಸುಮಾರು ಈಗ 1300 ವರ್ಷಗಳ ಹಿಂದೆ ಇಡೀ ಇವತ್ತಿನ ಮಹಾರಾಷ್ಟ್ರ ಕರ್ನಾಟಕದ ಒಳಗಡೆ ಇದ್ದಿದ್ದೆ, ಕರ್ನಾಟಕದ ಒಂದು ಭಾಗವೇ ಅದು ಅನ್ನೋದನ್ನ ಅದಕ್ಕಿಂತ ಹಿಂದೆ ತಗೊಂಡ್ರೆ ನಮಗೆ ತಮಿಳುನಾಡು ಮತ್ತು ಕೇರಳ ಎರಡು ಒಟ್ಟಾಗಿದ್ವು. ಕನ್ನಡ ಮತ್ತು ಆಂಧ್ರ ಏನಿದೆ ಇವತ್ತಿನ ಆಂಧ್ರದ ಪ್ರದೇಶ, ಆಂಧ್ರ ಮತ್ತು ಕರ್ನಾಟಕ ಎಲ್ಲ ಒಟ್ಟಾಗಿದ್ದ ಇದು. ಮಹಾರಾಷ್ಟ್ರ, ಆಂಧ್ರ ಮತ್ತು ಕರ್ನಾಟಕ ಈ ಮೂರು ಪ್ರದೇಶಗಳ ವ್ಯಾಪ್ತಿ ಒಂದೇ ಇತ್ತು ಅನ್ನೋದಕ್ಕೆ ಆಂಧ್ರದಲ್ಲಿ ಇರೋ ವಿದ್ವಾಂಸರು ಮತ್ತು ಮಹಾರಾಷ್ಟ್ರದಲ್ಲಿರುವ ಅನೇಕ ವಿದ್ವಾಂಸರು ಅದಕ್ಕೆ ಹೆಚ್ಚು ಕಡಿಮೆ ಅದನ್ನು ಒಪ್ಕೊಂಡಿರುವ ಸಂಗತಿ. ಅಂದರೆ ಅಲ್ಲಿನ ಇತಿಹಾಸಕಾರರು ಮತ್ತು ಅದರ ಬಗ್ಗೆ ತುಂಬ ಅಧ್ಯಯನ ಮಾಡ್ತಿರ್ತಕ್ಕಂಥ ಬೇರೆ ಬೇರೆ ಬಹಳ ದೊಡ್ಡ ಈಗ ಉದಾಹರಣೆಗೆ ತುಳ್ಪೊಳಿ ಅಂತಂಥವರು, ಅಲ್ಲಿರ್ತಕ್ಕಂಥ ಮಹಾಭಾಗವತರ ಅಂತ ಒಬ್ಬರಿದ್ರು,
ಮತ್ತು ಈ ವಿಷಯದಲ್ಲಿ ಹೆಚ್ಚು ಕೆಲಸ ಮಾಡ್ತಕ್ಕಂಥವರೆಲ್ಲ ಒಪ್ಕೊಂಡಿದ್ದಾರೆ. ಆ ಕಾರಣದಿಂದ ಒಂದು ಹಂತದಲ್ಲಿ ಇದ್ದಿದ್ದು ಕಾಲಕ್ರಮೇಣ ವಿಭಾಗೀಕರಣ ಆಗುತ್ತೆ. ಆ ಕಡೆ ಮಹಾರಾಷ್ಟ್ರದ ತುಂಡು ಆಗುತ್ತೆ, ಈ ಕಡೆ ಆಂಧ್ರ ಅಥವಾ ತೆಲುಗುನಾಡು, ಈ ಕಡೆ ಕರ್ನಾಟಕ ಅನ್ನೋದು ಪ್ರತ್ಯೇಕವಾಗಿ ಅಂತ ಒಂದು ಅಸ್ತಿತ್ವಕ್ಕೆ ಅವು ತಮ್ಮ ಅಸ್ಮಿತೆಯನ್ನ ಕಂಡ್ಕೊಳ್ಳಕ್ ಬರುತ್ತೆ. ಆ ಕಡೆ ಮರಾಠಿ ಅಸ್ಮಿತೆ, ಈ ಕಡೆ ತೆಲುಗು ಅಸ್ಮಿತೆ, ಈ ಕಡೆ ಕನ್ನಡದ ಅಸ್ಮಿತೆಯಾಗಿ ಬೆಳೀತಾ ಹೋಗುತ್ತೆ. ಅದು ಒಂದು 2000 ವರ್ಷದ ಒಳಗಿನ ಇತಿಹಾಸದಲ್ಲಿ ನೋಡಿದಾಗ ಅದು ಸ್ಪಷ್ಟವಾಗಿ ಕಾಲಕಾಲಕ್ಕೆ ರಾಜ್ಯಗಳು ವಿಸ್ತರಣೆ ಆಗುವುದು, ಕಾಲಕಾಲಕ್ಕೆ ರಾಜ್ಯಗಳು ಸಂಕುಚಿತವಾಗುವುದು, ಹೀಗಾಗಿ ವಿಸ್ತಾರವಾದಾಗ ಅಲ್ಲಿ ಕೆಲವು ಭಾಗಗಳಲ್ಲಿ ಕನ್ನಡದ ಪ್ರಭಾವ ಆಗೋದು, ಇದೆಲ್ಲ ನಮಗೆ ಕಂಡು ಬಂದಿರತಕ್ಕಂಥದ್ದು ಅಂಶ. ಆದರೆ ಇದಕ್ಕಿಂತ ನಾವು ಪ್ರಾಚೀನ ಇತಿಹಾಸವನ್ನು ನೋಡಿದಾಗ ಇಲ್ಲಿಯೂ ಕೂಡ ಮಹಾಭಾಷ್ಯದಲ್ಲಿ ನಾವು ಪತಂಜಲಿಯ ಮಹಾಭಾಷ್ಯದಲ್ಲಿ ನಾವು ಕೇಳಬಹುದು, ಪಾಂಡ್ಯರ ಉಲ್ಲೇಖ ಇದೆ ಮತ್ತು ಚೋಳರ ಉಲ್ಲೇಖ ಇದೆ. ಅದರಂತೆ ಕುಂತಲಾದಿಗಳ ಉಲ್ಲೇಖವು ಕೂಡ ಅನೇಕ ಕಡೆಗಳಲ್ಲಿ ಬಂದಿರತಕ್ಕಂಥದ್ದು. ಹೀಗಾಗಿ ಈಗ ಈ 2000 ವರ್ಷಕ್ಕಿಂತ ಈ ಹಿಂದಿನ ಇತಿಹಾಸವನ್ನು ನಾವು ನೋಡಿದಾಗ ಒಂದು ಅತ್ಯಂತ ಪ್ರಬಲವಾದ ಸಂಸ್ಕೃತಿ ಇಲ್ಲಿ ರಾಜ್ಯ ಆಳ್ತಾ ಇತ್ತು. ಅದು ಇಡೀ ಭಾರತದಲ್ಲಿ ಯಾವ ರೀತಿಯಾಗಿ ಸಂಸ್ಕೃತ ಭಾಷೆ ಅವರಿಗೆ ಮೂಲ ಮಾತೃಭಾಷೆ ಆಗಿತ್ತು, ಆ ರೀತಿ ಆಗಿತ್ತು ಅಂತ ಅನ್ನೋದನ್ನು ಊಹಿಸ್ಕೊಳ್ಬಹುದಾ? ಅಲ್ಲ, ನಾನು ಅದನ್ನ ಬಗ್ಗೆ ಖಚಿತವಾಗಿ ಹೇಳಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಸಂಸ್ಕೃತ ನೆಲೆ ಊರಿದ್ದಿದೆಯಲ್ಲ, ನೆಲೆ ಊರಿದ ಇದೆಲ್ಲ ನಮಗೆ 2000 ವರ್ಷದ ಇತ್ತೀಚೆಗೆ ಸಂಸ್ಕೃತ ನೆಲೆ ಊರಿದ ಕ್ರಮಗಳನ್ನು ಹೆಚ್ಚು ಕಾಣಿಸ್ತೀವಿ. ಏಕೆಂದರೆ ಕನ್ನಡದ ಮೊಟ್ಟಮೊದಲ ಪ್ರಾಚೀನ ಶಾಸನಗಳಲ್ಲಿ ಸಂಸ್ಕೃತದ ಬಾಹುಳ್ಯ ಹೆಚ್ಚಿದೆ. ಕನ್ನಡ ಕ್ರಿಯಾಪದಗಳಲ್ಲಿದೆ, ನಾಮಪದ ವಿಶೇಷಣ ಗುಣವಾಚಕಗಳು ಬಳಸುವಾಗೆಲ್ಲ ಸಂಸ್ಕೃತವೇ ಹೆಚ್ಚಿದೆ. ಅದರಿಂದಾಗಿ ಸಂಸ್ಕೃತ ಚೆನ್ನಾಗಿ ರೂಢವಾಗಿತ್ತು. ಈಗ ಅಶೋಕನ ಶಾಸನ ಅಂತ ಉಂಡಾಗಲೂ ಕೂಡ ಪ್ರಾಕೃತದಲ್ಲಿದೆ. ಹಾಗಾದ್ರೆ ಆಗಿನ ಕಾಲದಲ್ಲಿ ಈ ಕರ್ನಾಟಕದ ಜನಗಳು ಪ್ರಾಕೃತವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಿದ್ರು ಅಂತ ಅನ್ನೋದು ಒಂದು ಕೆಲವು ಊಹೆ ಮಾಡ್ಕೋಬಹುದು ಅದನ್ನ. ಯಾಕೆಂತ ಹೇಳಿದ್ರೆ ಇಲ್ಲಿ 2200 ವರ್ಷಗಳ ಹಿಂದೆ ಬ್ರಹ್ಮಗಿರಿನಲ್ಲಿ, ಮಸ್ಕಿನಲ್ಲಿ, ಕೊಪ್ಪಳದಲ್ಲಿ ಶಾಸನಗಳು ಹಾಕ್ಬೇಕಾದ್ರೆ ಆ ಶಾಸನಗಳನ್ನ ಕನಿಷ್ಠ ಪಕ್ಷ ಅದನ್ನ ಅವರು ಓದಿ ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಜನ ಇಲ್ಲಿ ಇದ್ದಿರಬೇಕು ಅನ್ನೋದಕ್ಕೆ ಒಂದು ಸ್ಪಷ್ಟತೆ ಇದೆ. ಹೀಗಾಗಿ ಕನ್ನಡ ನಾಡಿನಲ್ಲಿ ಹಾಗಾಗಿ ಕನ್ನಡ ಮತ್ತು ಸಂಸ್ಕೃತ ಮತ್ತು ಪ್ರಾಕೃತ ಹೆಚ್ಚು ಕಡಿಮೆ ಜನಬಳಕೆಗಳಿದ್ದು, ಸಂಸ್ಕೃತ ಅನ್ನೋದು ಶಾಸ್ತ್ರೀಯವಾದ ರೀತಿಯಲ್ಲಿ ಇತ್ತು ಅನ್ನೋದಕ್ಕೆ ಊಹೆ ಮಾಡ್ಕೊಳ್ಳೋಕೆ ಅದನ್ನ ಬೇಸಿಕಲಿ ಇದೆ ಹೈಪಾಥಿಸಿಸ್ ಅಂತ ನಾವೇನು ಹೇಳ್ತೇವೆ. ಇದನ್ನ ಶಂಭಾಜೇಶ್ವರ ಅನುಮಾನಿತ ಸತ್ಯ ಅಂತ ಕರೀತಾರೆ. ಅನುಮಾನ ಮಾಡಬಹುದು, ಆದರೆ ಅದು ಸತ್ಯ. ಅದು ಎಲ್ಲೋ ಸತ್ಯದ ಒಂದು ಬೆಳಕನ್ನ ನಮ್ಗೆ ತೋರಿಸ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ನಾಡಿನ ವಿಸ್ತಾರತೆ ಇದೆಯಲ್ಲ, ಅದು ತುಂಬಾ ಪ್ರಾಚೀನವಾದ್ದು ಅಂತ. ಅದನ್ನ ಇವತ್ತು ನಾವು ಕನ್ನಡದ ಪಠ್ಯಪುಸ್ತಕಗಳಲ್ಲಾಗಲಿ, ಕನ್ನಡದ ಒಂದು ಸಮೂಹ ಮಾಧ್ಯಮಗಳೇನಿದೆ ಅಲ್ಲಿ ಈ ಒಂದು ಸತ್ಯವನ್ನ ತರತಕ್ಕಂತಹ ಪ್ರಯತ್ನ ಅಂತ ಅನ್ನೋದು ವಿಶೇಷವಾಗಿ ಆಗಬೇಕು ಅಂತ. ಆಮೇಲೆ ಎರಡನೇದು ಏನು ಅಂತ ಹೇಳಿದ್ರೆ, ಈಗ ಏನು ನಮಗೆ ದೊರಕ್ತಿರುವ ಉಪಲಬ್ಧವಾದಂತಹ ಪ್ರಾಚೀನವಾದ ಉಲ್ಲೇಖಗಳೇನಿದೆಯೋ ಅದು ಭೌತಿಕವಾದ ಉಲ್ಲೇಖ ಇರ್ಬೋದು, ಮತ್ತು ಅನೇಕ ಬರವಣಿಗೆಯ ರೂಪದಲ್ಲಿರುವ ಉಲ್ಲೇಖಗಳು, ಈ ಎಲ್ಲವುಗಳನ್ನು ಮತ್ತೆ ಸಾಮಗ್ರಿಗಳನ್ನು ಕ್ರೋಢೀಕರಣ ಮಾಡಿ ಸಂಸ್ಕೃತದಿಂದಲಿರೋದು, ಪ್ರಾಕೃತದಲ್ಲಿರೋದು. ಈಗ ಹೇಳುವಾಗ ದಕ್ಷಿಣದವರು ಠೇಂಕಾರ ಮಾಡ್ತಾರೆ ಅಂತ ಅವನೊಂದು ಮಾತು ಹೇಳ್ತಾನೆ. ಅವನು ಠೇಂಕಾರದಿಂದ ಮಾತಾಡ್ತಾರೆ ಅಂತ ಹೇಳಿದ್ರೆ ಆ ಮಾತಿನ ಸ್ವರೂಪ ಏನು, ಇವನ್ನೆಲ್ಲ ಚಿಕ್ಕದಾಗಿ ದೊರಕುವ ಸಂಗತಿಗಳನ್ನೆಲ್ಲ ಒಟ್ಟಾಗಿ ಸೇರಿಸಿದ್ರೆ ನಮ್ಮ ಪ್ರಾಚೀನ ಕನ್ನಡ ನಾಡಿನ ಒಂದು ದೊಡ್ಡ ಇತಿಹಾಸವನ್ನ ಮತ್ತೆ ಪುನಾರಚನೆ ಮಾಡೋಕೆ ಸಾಧ್ಯ ಇದೆ, ಅವಶ್ಯಕತೆ ಇದೆ. ಅಲ್ಲ, ಸಾಧ್ಯ ಇದೆ. ಮತ್ತೆ ಆ ಕಡೆ ಹೋಗ್ಬೇಕಾದ ಅಗತ್ಯ ಇದೆ, ಈಗ ಹೋಗ್ಬೇಕಾದ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ನೀವು ನಮ್ಮ ವಿಶ್ವವಿದ್ಯಾಲಯಗಳಿಗೆ, ಈಗ ಯಾವುದು ನಮ್ಮ ವಿಶ್ವವಿದ್ಯಾಲಯಗಳಿದೆಯೋ ಲಭ್ಯ ಸಾಮಗ್ರಿಗಳ ಜೊತೆಗೆ ಅವರು ಮಾತಾಡ್ತಾ ಇದ್ದಾರೆ, ಅಥವಾ ಈಗಿರುವ ಸಂಗತಿಗಳಿಗೆ ತಗೊಂಡು ಮತ್ತೆ ಅದನ್ನೇ ಇನ್ನೊಂದು ರೀತಿಗಳಲ್ಲಿ ನೋಡ್ತಾ ಇದ್ದಾರೆ. ಆದರೆ ನಿಜವಾದ ಅರ್ಥದಲ್ಲಿ ಯಾವುದು, ಈಗ ಶಂಭಾ ಜೋಶಿ ಅಂತವರು, ಕಪಟಾಳ್ ಕೃಷ್ಣಯ್ಯರು, ಗೋವಿಂದ ಪೈ ಅವರು, ಈಗ ಮಜೇಶ್ವರ ಗೋವಿಂದ ಪೈನವರು ಈ ವಿಷಯದಲ್ಲಿ ಬಹಳ ಕೆಲಸ ಮಾಡಿದವರು. ಗ್ರೀಕಿನ ಉಲ್ಲೇಖಗಳು, ಅವು ಗ್ರೀಕ್ನಲ್ಲಿ ಪೈಪರ್ಸ್ಗಳೆಲ್ಲ ಅವರು ಕನ್ನಡದ ಪಳಮೆ ಅಂತಾನೆ ಒಂದು ಲೇಖನ ಬರೆದಿದ್ದಾರೆ ಅವರು, ಕನ್ನಡದ ಪಳಮೆ ಅಂತ. ಆ ಕನ್ನಡದ ಪಳಮೆನಲ್ಲಿ ಅವರು ಏನ್ ಮಾತಾಡಿದ್ರು ಅದನ್ನು ಮುಂದುವರಿಸೋದಕ್ಕೆ ಬಹುಭಾಷೆಯ ತಿಳುವಳಿಕೆ ನಮ್ಮಲ್ಲಿಲ್ಲ. ಏಕೆ ಇದಕ್ಕೆ ಬೇಕಾಗುವಾಗ ಗ್ರೀಕ್ ಸಾಮಗ್ರಿಗಳು ಬೇಕು, ಆಮೇಲೆ ಪರ್ಷಿಯನ್ ಗ್ರೀಕಿನ ಜೊತೆಗೆ ನಮ್ಮ ಪ್ರಾಚೀನವಾದ ಸಂಸ್ಕೃತ, ವೈದಿಕ ಸಂಸ್ಕೃತ ಮತ್ತು ಲೌಕಿಕ ಸಂಸ್ಕೃತ, ಆಮೇಲೆ ಅಲ್ಲಿರುವ ಶಾಸನಗಳು, ಕನ್ನಡ ನಾಡಿನಲ್ಲಿ ಇರುವಂತಹ ಸಂಸ್ಕೃತ ಶಾಸನಗಳ ಅಧ್ಯಯನ ನಮ್ಮಲ್ಲಿನೂ ಸರಿಯಾಗಿ ನಡೆದಿಲ್ಲ.
ಅಂದರೆ ಕಾಲಕಾಲಕ್ಕೆ ಇತ್ತೀಚೆಗೆ ಒಂದು ಸುಮಾರು 1800 ವರ್ಷಗಳ ಇತ್ತೀಚಿನ ಸಂಸ್ಕೃತ ಶಾಸನಗಳ ಅಧ್ಯಯನ ಆಗಿದೆ. ಆದರೆ ಇನ್ನೂ ತುಂಬ ಪ್ರಾಚೀನವಾದ ಶಾಸನಗಳನ್ನು ಕೇವಲ ಶಾಸನವನ್ನು ನೋಡ್ತಾ ಇದ್ದೀವಿ ಹೊರತು ಈ ಶಾಸನ ಜನಮಾನಸದ ಒಂದು ಪ್ರತೀಕವಾಗಿ ನಮ್ಮ ನಾಡಿನ ವಿಸ್ತರಣೆ ಮತ್ತು ಅಲ್ಲಿನ ಸಾಂಸ್ಕೃತಿಕ ರೀತಿ ರಿವಾಜುಗಳು ತಿಳ್ಕೊಳ್ಳೋಕೆ ಅದು ಬೇಕಾಗಿತ್ತು. ಅಧ್ಯಯನದ ಅವಶ್ಯಕತೆ ಇದೆ ಈಗ. ಹಾಗಾಗಿ ವಿಶ್ವವಿದ್ಯಾಲಯಗಳು, ಆಮೇಲೆ ನಮ್ಮಲ್ಲಿ ಯಾರು ಇತಿಹಾಸದ ಪುನರಾಚರಣೆ ಮಾಡಬೇಕು ಅಂತ ಅಪೇಕ್ಷೆ ಇಟ್ಟು ಹೊರಟ್ರಲ್ಲ ಅಂಥವ್ರದ್ದೆಲ್ಲ ಕೆಲಸ ಆಗಬೇಕು ಅಂತ. ಈಗ ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಘ ಒಂದು ಆರಂಭ ಆದಾಗ ಅದರ ಆಲೂರು ವೆಂಕಟರಾಯರಿಗೆ ಮತ್ತು ಅವರ ಇದ್ದಂಥ ಎಲ್ಲರಿಗಿದ್ದಿದ್ದು ಅದೇ ದೃಷ್ಟಿ, ನಮ್ಮ ನಾಡಿನ ಮೂಲ ರೂಪಿಕೆ ಹೇಗಿತ್ತು ಅಂತ, ಆರ್ಕಿಟೈಪ್ ಮೂಲ ರೂಪಿಕೆ ಹೇಗಿತ್ತು, ಅದರ ಸ್ವರೂಪ ಅನ್ನೋದು ನಾವು ತಿಳಿಬೇಕಾದ ಅಗತ್ಯ ಇದೆ ಅಂತಾನೆ. ಅದೇ ಕಾರಣದಿಂದಲೇ ವಾದಿರಾಜ ಪಂಚಮುಖಿಯವರು RS ಮುಂದೆ ಹಿಂದೆ ಬಹಳ ಹಿರಿಯರು ಅಲ್ಲಿ ಒಂದು ಸ್ಥಾಪನೆ ಮಾಡಿ ಒಂದು ಸಂಶೋಧನಾ ಸಂಸ್ಥೆ ಅದನ್ನ ಮಾಡಿ ಅದರಲ್ಲೂ ಕೂಡ ಅವರು ಈ ಕೆಲಸಗಳನ್ನು ಮಾಡೋದಕ್ಕೆ ಸಂಕಲ್ಪ ಮಾಡ್ಕೊಂಡಿದ್ರು ಅವರು. ಆದರೆ ಹೆಚ್ಚಿನ ಮಟ್ಟಿಗೆ ಎಲ್ಲೂ ಕೂಡ ಇದರ ಬಗ್ಗೆ ಅಧ್ಯಯನ ಮತ್ತು ಸಂಶೋಧನೆಗಳಾಗಲಿಲ್ಲ ಅಂತ ತುಂಬಾ ವಿಷಾದಕರ. ಮತ್ತೆ ಆದ್ರೂ ಈ ದೃಷ್ಟಿಯಿಂದ ನಾವು ಒಂದಷ್ಟು ಯೋಚನೆ ಮಾಡಬೇಕಾದ ಅಗತ್ಯ ಇದೆ ಮತ್ತು ಈ ದೃಷ್ಟಿಯಿಂದ ಕೆಲವು ಪ್ರಕಲ್ಪಗಳನ್ನು ತಗೋಬೇಕು. ಈಗ ಕನ್ನಡ ಮತ್ತು ಸಂಸ್ಕೃತದ ಸೇತುವೆಯಂತೆ ನಿಂತುಕೊಂಡಿರತಕ್ಕಂತಹ ನೀವು ಇದರ ಬಗ್ಗೆ ವಿಶೇಷವಾಗಿ ಗಮನ ವಹಿಸಿ ಒಂದು ವಿಶೇಷವಾದ ಯೋಜನೆಯನ್ನು ತೆಗೆದುಕೊಂಡು ಉಳಿದ ಸಣ್ಣ ಪುಟ್ಟ ಕೆಲಸಗಳನ್ನು ಬೇರೆ ಯಾರು ಬೇಕಾದ್ರೂ ಮಾಡಬಹುದು. ಆದರೆ ನಿಮ್ಮ ಹಿರಿತನ ಮತ್ತು ನಿಮ್ಮ ವಿದ್ವತ್ತೆ ಇವುಗಳನ್ನು ಗಮನಿಸಿದಾಗ ನೀವು ಉಳಿದ ಕೆಲಸಗಳನ್ನು ಬಿಟ್ಟು ಈ ಕೆಲಸ ಮಾಡಬೇಕು ಅಂತ ನಿಮಗೇನು ಅನಿಸಿದೆಯೇ? ಅಲ್ಲಲ್ಲ, ಈಗ ನಾನು ಭಿನ್ನ ಮಾಡ್ತಾ ಇದ್ದೀನಿ. ಅಲ್ಲ ಮಾಡೋ, ಈಗ ನನಗೆ ಆ ವಯಸ್ಸು, ಈಗ ನನಗೆ ನಿಮ್ಮಷ್ಟು ಪ್ರಾಯದಲ್ಲಿಲ್ಲ ನಾನು. ಈಗ ನನಗೂ 74 ಆಯಿತು. ಆದರೆ ಈಗ ನಾನು ಯಾವುದನ್ನ ಮನಸ್ಸಲ್ಲಿ ಹಮ್ಮಿಕೊಂಡಿದ್ದೀನೋ ಆ ಕೆಲಸಗಳು ಮಾಡೋದರಲ್ಲೇ ನನ್ನ ಸಾಕಷ್ಟು ಇದೆ. ಆದರೆ ನಮ್ಮ ತರುಣಿ ಪೀಳಿಗೆ ಇದೆಯಲ್ಲ, ತರುಣಿ ಪೀಳಿಗೆಯಲ್ಲಿ ಇತಿಹಾಸನ ನೋಡ್ತಿರೋ ದೃಷ್ಟಿಕೋನ ಬ್ರಿಟಿಷ್ ಇತಿಹಾಸದ ಸ್ಮೃತಿಕೋಶದಿಂದ ಈಚೆಗೆ ಬರಬೇಕು, ಭಾರತೀಯ ಇತಿಹಾಸದ ಸಂಕಲ್ಪ ಮಾಡ್ಕೋಬೇಕು, ನಮ್ಮದೇ ಇತಿಹಾಸನ ನಮ್ಮ ಮೂಲಕ ಕಟ್ಕೋಬೇಕು. ನಮ್ಮ ರಾಷ್ಟ್ರೀಯ ಇತಿಹಾಸ ಅಂತ ನಾವೇನು ಹೇಳ್ತೀವೋ ಅದನ್ನು ಪ್ರಾಚೀನ ಅನ್ವಯ ಮಾಡಿಕೊಂಡು ಅದಕ್ಕಾಗಿ ನಾನು ಇದನ್ನು ಒಂದು ಮೆಥಡಾಲಜಿ ಏನಿದೆಯಲ್ಲ, ಅದನ್ನು ಇಂಗ್ಲೀಷಲ್ಲಿ ಮೆಥಡಾಲಜಿ ಅಂತ ಹೇಳ್ತೀವೋ ಅದನ್ನು ಅರ್ಥಗ್ರಹಣ ಪದ್ಧತಿ ಅಂತ ಯೋಚನೆ ಮಾಡಿದರೆ, ಕನ್ನಡ ನಾಡಿನ ಒಂದು ಅರ್ಥಗ್ರಹಣ ಪದ್ಧತಿ ಮೂಲಕ ಕನ್ನಡ, ತಮಿಳುನಾಡು, ತೆಲುಗು ಅಥವಾ ತೆಲುಗುನಾಡು ಮತ್ತು ಕೇರಳ ಇವುಗಳ ನಡುವಿನ ಸಂಬಂಧವನ್ನು ಹಿನ್ನೆಲೆಗಿಟ್ಕೊಂಡು ಪ್ರಾಚೀನ ಕರ್ನಾಟಕ ಅಥವಾ ಪ್ರಾಚೀನ ಕನ್ನಡದ ಒಂದು ನಾಡಿನ ಒಟ್ಟು ಸ್ವರೂಪವನ್ನು ಪುನರ್ರಚಿಸಬೇಕಾದ ಅಗತ್ಯ ಅಂತೂ ಇದೆ. ಅದನ್ನು ನಮ್ಮ ತರುಣಿ ಪೀಳಿಗೆಯವರು ಅದನ್ನೆಲ್ಲ ಆಸಕ್ತಿ ಇರೋರು ಬರಬೇಕು ಅಂತ. ಈ ಉದಾಹರಣೆಗೆ ಒಬ್ಬರು ಇತ್ತೀಚಿನ ದಿನಮಾನಗಳಲ್ಲಿ ಸ್ವಲ್ಪ ಆ ಥರದಲ್ಲಿ ಯೋಚನೆ ಬಟ್ ಅವರಿಗೆಲ್ಲ ಏನು ಸಮಸ್ಯೆ ಇರೋದು ಅಂದರೆ ಕನ್ನಡ ಒಂದು ಹೊರತುಪಡಿಸಿದ್ರೆ ಅವರಿಗೆ ಸಂಸ್ಕೃತಿ ತಿಳುವಳಿಕೆ ಇಲ್ಲ, ಪ್ರಾಕೃತ ತಿಳುವಳಿಕೆ ಬೇಕು, ತಮಿಳಿನ ತಿಳುವಳಿಕೆ ಬೇಕು, ತೆಲುಗಿನ ತಿಳುವಳಿಕೆ ಬೇಕು, ಮತ್ತು ಮಲಯಾಳಮಿನ ತಿಳುವಳಿಕೆ ಬೇಕು. ಮತ್ತು ಅದಕ್ಕಿಂತ ಹೆಚ್ಚಾಗಿ ಪ್ರಾಚೀನವಾದಂಥ ಕೆಲವು 3-4 ಭಾಷೆಗಳ ಸಾಂಗತ್ಯ ಕೊಡಬೇಕು. ಆ ಭಾಷಿಕ ಸಾಂಗತ್ಯಗಳು ಈಗಿಲ್ಲ. ತುಂಬ ಜನಕ್ಕೆ ಅದೊಂದು ಕೊರತೆ ಇರೋದ್ರಿಂದ ಇದನ್ನು ಪ್ರವೇಶ ಮಾಡ್ಕೊಳ್ಳೋಕೆ ಬೇಕಾಗುವ ಕಷ್ಟ ಆಗುತ್ತಂಥವ್ರಿಗೆ. ಆ ಥರದೊಂದು ಮೊದಲು ಟ್ರೈನ್ ಮಾಡಿ ಆ ಥರದ ಒಂದು ಮೈಂಡ್ ಸೆಟ್ ಮಾಡಬೇಕಾದ ಒಂದು ಅಗತ್ಯ ಇದೆ ಅಂತ ಅನ್ಸುತ್ತೆ ನನಗೆ. ನಮ್ಮಲ್ಲೇನಾಗಿದೆ, ಸಂಸ್ಕೃತ ವಿದ್ವಾಂಸರು ನಮಗೆ ಸಂಸ್ಕೃತ ಸಾಹಿತ್ಯದ ಒಂದು ದೊಡ್ಡ ಭಾರವನ್ನು ಹೊತ್ಕೊಂಡು ಹೋಗೋದೇ ನಮ್ಮ ಶ್ರಮ ಆಗಿದೆ. ಹೀಗಾಗಿ ನಾವು ಕನ್ನಡದ ಕಡೆ ಜಾಸ್ತಿ ರಿಸರ್ಚ್ ಮಾಡ್ತಾ ಇಲ್ಲ. ಆದ್ರೆ ಮಾಡಬೇಕಾದ ಆದ್ರೆ ಒಂದೇನು ಆಚಾರ್ಯರೇ, ಈಗ ನಿಮಗೆ ಯಾವುದನ್ನ ಸೋರ್ಸ್ ಮೆಟೀರಿಯಲ್ ಇದೆ, ಸಂಸ್ಕೃತದ ಸೋರ್ಸ್ ಮೆಟೀರಿಯಲ್ ಅನ್ನ ಹಿನ್ನೆಲೆಗೆ ಇಟ್ಕೊಂಡು ನೀವು ಒಂದಷ್ಟು ಕೊಟ್ರೆ, ಯಾಕೆಂದ್ರೆ ನೀವು ಒಂದಷ್ಟು ಮಾಡಿದ್ರೆ ಕನ್ನಡದ ಸೋರ್ಸ್ ಮೆಟೀರಿಯಲ್ಸ್ ಏನಿದೆಯೋ ಮತ್ತು ಅದನ್ನ ಉದಾಹರಣೆಗೆ ಪುರಾತತ್ವ ಶೋಧಕರು, ನಮ್ಮ ಚರಿತ್ರೆ ಶೋಧಕರು, ಆಮೇಲೆ ಬೇರೆ ಬೇರೆ ದೃಷ್ಟಿಕೋನಗಳಿಂದ ಅಧ್ಯಯನ ಮಾಡ್ತಿರೋರು ಯಾರಿದ್ದಾರೆ ಅವರೆಲ್ಲ ಒಟ್ಟಾಗಿ ಸೇರಿ ಸಾಮೂಹಿಕವಾದಂಥ ಒಂದು ಸಮೂಹ ಸಂಶೋಧಕ ತಂಡ ನಮ್ಮಲ್ಲಿ ಆಗಬೇಕಾದ ಅಗತ್ಯ ಇದೆ. ಯಾಕೆಂದರೆ ನಮ್ಮಲ್ಲಿ ಒಂದು ಸಮಸ್ಯೆ ಬಂದಿದೆ ಅಂದರೆ ಬರೀ ಕೇವಲ ಒಬ್ಬೊಬ್ಬರೇ ಒಬ್ಬರ ಕಡೆ ಗೋವಿಂದ ಪೈ, ಒಂದು ಕಡೆ ಶಂಭಾ ಜೋಶಿ, ಇನ್ನೊಂದು ಕಡೆ ಕಪಟಾಳ್ ಕೃಷ್ಣಯ್ಯರು, ಇನ್ನೊಂದು ಕಡೆ ನರಸಿಂಹಾಚಾರ್ಯ, ಇನ್ನೊಂದು ಕಡೆ ಡಿ ನರಸಿಂಹಾಚಾರ್ಯ, ಹೀಗೆ ಏಕ ವ್ಯಕ್ತಿಗಳೇ ಕೂತ್ಕೊಂಡು ಈ ಕೆಲಸಗಳನ್ನು ಮಾಡ್ತಾ ಹೋದರು. ಅವರಿಗೆ ಇವುಗಳ ಮೂಲಕ ಅಪರೂಪಕ್ಕೆ ಎಲ್ಲೋ ಒಬ್ಬರು ಇಬ್ಬರು ಬಿಟ್ಬಿಟ್ರೆ ಉಳಿದವರೆಲ್ಲ ಯಾರು ಕೂಡ ಈ ದೃಷ್ಟಿಯಿಂದ ಯೋಚನೆ ಮಾಡಲಿಲ್ಲ. ಆ ರೀತಿಯಿಂದ ಎಲ್ಲ ಬೇರೆ ಬೇರೆಯ
ಶಾಸ್ತ್ರದ ಮತ್ತು ಬೇರೆ ಬೇರೆಯ ಶಿಸ್ತಿನ ಯಾವುದನ್ನ ನಾವು ಅಂತರ್ಶಿಸ್ತಿ ಅಧ್ಯಯನ ಅಂತ ಹೇಳ್ತಿದ್ದೆವು, ಮಲ್ಟಿ ಡಿಸಿಪ್ಲಿನರಿ ಸ್ಟಡೀಸ್ ಅಂತ ಹೇಳ್ತಿದ್ದೀವೋ ಅಂಥ ಒಂದು ಅಂತರ್ಶಿಸ್ತಿ ಅಧ್ಯಯನದ ಕಡೆ ನಮ್ಮ ತರುಣ ಪೀಳಿಗೆ ಜನ ಒಟ್ಟಾಗಿ ಸೇರಿದಾಗ ನಮ್ಮ ಕನ್ನಡ ನಾಡಿನ ವ್ಯಾಪ್ತಿಯನ್ನು ಮತ್ತು ಕನ್ನಡ ನಾಡಿನ ಒಟ್ಟು ಅದರ ಸ್ವರೂಪವನ್ನು ಗ್ರಹಿಸಿಕೊಂಡು ಅದರ ಮೂಲಕ ನಮ್ಮ ನುಡಿಯ ಶಕ್ತಿ ಏನು ಅಂತ ಅನ್ನೋದು, ಮತ್ತು ಇದು ತನ್ನ ಅಸ್ಮಿತೆಯನ್ನು ಹೇಗೆ ಕಂಡುಕೊಳ್ತು. ನಾವು ಇಷ್ಟು ಮಾತಾಡ್ತಾ ಇರುವಾಗಲೂ ಕೂಡ ಈಗ 21ನೇ ಶತಮಾನದಲ್ಲಿ ನಾನು ನಿಮ್ಮ ಮುಂದೆ ಮಾತಾಡ್ತಾ ಇದ್ರು, ನನ್ನ ಮಾತಿನ ಒಳಗಡೆ ಪಂಪ ಇದ್ದಾನೆ, ನನ್ನ ಮಾತಿನ ಹಿಂದೆ ಹಲ್ಮಿಡಿ ಶಾಸನ ಇದೆ, ನನ್ನ ಮಾತಿನ ಹಿಂದೆಗಡೆ ಕನ್ನಡ ನಾಡಿನ ಪೂರ್ವದ ಎಲ್ಲ ಬರವಣಿಗೆಗಳು ಅವ್ರು ಮಾಡಿದ್ದರ ಸಾಧನೆಯ ಸಾರರೂಪ ನಾವು ಮಾತಾಡ್ತಿದ್ದೀವಿ. ಏಕೆ ಇದು ನನ್ನ ಭಾಷೆ ಅನ್ನೋದು 21ನೇ ಶತಮಾನದ ಭಾಷೆ ಅಲ್ಲ. ನನ್ನ ಭಾಷೆಯಲ್ಲಿ ಪ್ರಾಕೃತ ಇದೆ, ಪಾಲಿ ಇದೆ, ಕನ್ನಡ ಇದೆ, ತಮಿಳು ಇದೆ, ಮರಾಠಿ ಇದೆ. ಈ ಎಲ್ಲದರ ಭಾಷಿಕ ಸಂಗೋಪನದಿಂದ ನಾನು ಮಾತಾಡ್ತಾ ಇದ್ದೀನಿ. ನನ್ನ ವಿವೇಕ ಬೆಳೆದಿರೋದು ಕೇವಲ ಕನ್ನಡದಿಂದ ಮಾತ್ರ ಅಲ್ಲ, ನನ್ನ ಈ ಕನ್ನಡದ ಒಳಗಡೆ ಎಲ್ಲವೂ ಬಂದು ಸೇರಿದೆ ಅಂತ ಪಂಪ ತುಂಬ ಸೂಕ್ಷ್ಮವಾಗಿ ಈ ಮಾತನ್ನು ಹೇಳ್ತಾನೆ. ದೇಸಿಯುಳ್ ಮಾರ್ಗದೊಳ್ ಪೊಕ್ಕು ದೇಸಿಯುಳೆ ತಗುಳುವುದು ಅಂತ. ಅವನು ಮಾರ್ಗದಲ್ಲಿ ಪ್ರವೇಶ ಅಂದರೆ, ಮಾರ್ಗ ಅಂದರೆ ಯಾವುದನ್ನು ನಾವು ಸಂಸ್ಕೃತ, ಪ್ರಾಕೃತ, ಪಾಲಿ ಇತ್ಯಾದಿಗಳು ಅದು ಮಾರ್ಗ, ಉಳಿದ ಜನಭಾಷೆಗಳ ಜೊತೆಗೆ ಸೇರಿಕೊಳ್ಳುತ್ತೆ ಅಂತ. ಹಾಗಾಗಿ ಮಾರ್ಗದೊಳ್ ಪೊಕ್ಕು ದೇಸಿಯುಳ್ ಪೊಗಳುವುದು. ದೇಸಿ ಅನ್ನೋದನ್ನ ವಿಶಾಲಾರ್ಥದಲ್ಲಿ ಬಳಕೆ ಮಾಡ್ತಾ ಇದ್ದಾನೆ ಆ ಶಬ್ದ. ಆ ತಿಳುವಳಿಕೆ ನಮ್ಮ ಜನಕ್ಕೆ ಬೇಕು ಅಂತ, ನಮ್ಮ ವಿದ್ವಾಂಸರಿಗೆ ಬೇಕಾಗಿದೆ. ಅದು ಕೇವಲ ಸಣ್ಣ ಪುಟ್ಟ ವಿಷಯಗಳಲ್ಲಿ ಮುಳುಗೋಗ್ತಾ ಇದ್ದೀವಿ. ನೀವು ಹೇಳೋದಾಗಿ ನಿಜ. ನಾವು ಸಣ್ಣದರಿಂದ ನಾವು ದೊಡ್ಡದಕ್ಕೆ ಕೈ ಬಾಹುಗಳನ್ನು ಚಾಚಬೇಕು ನಾವು. ಈಗ ಮತ್ತೆ ನಾವು ಕನ್ನಡ ಭಾಷೆಯ ಉತ್ಪತ್ತಿಯ ಬಗ್ಗೆ ನಾವು ಮಾತಾಡೋದಾದರೆ, ಆಧುನಿಕ ವಿಚಾರಧಾರೆಗಳು ಒಂದು ಕಡೆ, ಕಾಳ್ವೆಲ್ ಅವರು ಹೇಳಿದಂತೆ ದ್ರಾವಿಡ ಭಾಷೆಗಳು ಇಲ್ಲೇ ಸಾವಿರಾರು ವರ್ಷಗಳಿಂದ ಅವರಿದ್ದು, ಇದು ಪ್ರತ್ಯೇಕವಾದ ಭಾಷೆಗಳು, ಇಲ್ಲಿಂದನೇ ಆರ್ಯ ಭಾಷೆಗಳೇ ಬೇರೆ, ಇಂಡೋ ಯುರೋಪಿಯನ್ ಭಾಷೆಯಿಂದ ಬಂದದ್ದು ಅದು, ಇದು ದ್ರಾವಿಡ ಭಾಷೆಗಳದ್ದು ಇದು ಬೇರೆನೆ ಅಂತ ಒಂದು ಪೃಥಕ್ಕಾಗಿ ಪರಿಗಣನೆ ಮಾಡಿ ಒಂದು ಈ ನಮ್ಮ ದಕ್ಷಿಣ ಭಾರತದ ಜನರ ಬುದ್ಧಿಯ ಭೇದವನ್ನು ನಾವು ಭಗವದ್ಗೀತೆಯ ಭಾಷೆಯನ್ನು ಹೇಳಬೇಕು ಅಂತಂದರೆ, ಬುದ್ಧಿಭೇದಂ ಜನಯದ ಜ್ಞಾನಂ ಕರ್ಮ ಸಂಗೀನಾಂ ಅಂತ ಏನವರು ಕೃಷ್ಣ ಎಚ್ಚರ ಕೊಟ್ಟಿದ್ದ, ಮಾಡಬೇಡಿ ಅಂತ ಕೊಟ್ಟಿದ್ದ ಅಂಥ ಒಂದು ಬುದ್ಧಿಭೇದವನ್ನು ಮಾಡಿದ್ದಾರೆ. ಆದರೆ ನಮ್ಮ ಒಂದು ಪ್ರಾಚೀನ ನೆನಪು, ನಮ್ಮ ದಕ್ಷಿಣ ಭಾರತದ ಭಾಷೆಗಳ ಪ್ರಾಚೀನ ನೆನಪು ಏನು ಅಂತಂದರೆ, ಇದು ನಾವು ಹಿಂದೆ ನೋಡಿದಂತೆ ಕರ್ನಾಟಕದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಅನೇಕ ಸಾಮ್ರಾಜ್ಯಗಳು ಇತಿಹಾಸಕ್ಕಿಂತ ಮೊದಲು, ನಾವೇನು ಇವತ್ತು ಇತಿಹಾಸ ಅಂತ ಅಂದ್ಕೊಂಡಿದ್ದು, ಅದಕ್ಕಿಂತ ಮೊದಲು ತುಂಬ ಪ್ರಾಚೀನ ಕಾಲದಿಂದನೂ ಕೂಡ ರಾಜ್ಯಭಾರಗಳನ್ನು ಮಾಡ್ತಾ ಇದ್ದದ್ದು. ಕೇರಳ ಮುಂತಾದ ಚೋಳರು ಮುಂತಾದ ಐತಿಹಾಸಿಕ ಚೋಳರಿಗಿಂತ ಮೊದಲು ಕೂಡ ಒಂದು ರಾಜ್ಯಭಾರ ನಡೀತಾ ಇದ್ದದ್ದು. ಹೀಗಾಗಿ ಆ ಕಾಲದ ನಂತರದಲ್ಲಿ ಒಂದು ಅಗಸ್ತ್ಯರು ಬಂದು ಒಂದು ದ್ರಾವಿಡ ಭಾಷೆಯನ್ನು ಸೃಷ್ಟಿ ಮಾಡಿದ್ದು ಮತ್ತು ಅದಕ್ಕೆ ವ್ಯಾಕರಣವನ್ನು ಬರೆದು ಕೊಟ್ಟದ್ದು ಮುಂತಾದ ಎಲ್ಲ ಘಟನೆಗಳನ್ನು ನಾವು ನೋಡಿದಾಗ, ಈ ದ್ರಾವಿಡ ಭಾಷೆಗಳ ಉತ್ಪತ್ತಿ ಅಂತ ಅನ್ನೋದು ಒಂದು ಆಧುನಿಕವಾದ ಒಂದು ಘಟನೆ ಇರಬಹುದು ಅಂತ ಅನ್ನೋದು ಒಂದು ಅನಿಸುತ್ತೆ. ಅದು ಹೊಸದಾಗಿ ಭಾಷೆಯನ್ನು ಅವರು ಕಲ್ಪಿಸಿಕೊಟ್ಟದ್ದಲ್ಲ ಅಂತ ಅಂದ್ಕೊಂಡ್ರೂ ಕೂಡ, ನಮ್ಮ ಕಾವ್ಯಮೀಮಾಂಸೆ ಮುಂತಾದ ಗ್ರಂಥಗಳಲ್ಲಿ ಹೇಳಿದಂತೆ, ರಾಜಶೇಖರನ ಕಾವ್ಯಮೀಮಾಂಸೆಯಲ್ಲಿ ಹೇಳಿದಂತೆ, ಇಡೀ ಭಾರತದ ತುಂಬ ಒಂದು ಕಾಲದಲ್ಲಿ ಸಂಸ್ಕೃತ ಆಡುಭಾಷೆಯಾಗಿದ್ದು, ಕ್ರಮೇಣ ಅದು ಸಂಸ್ಕೃತದಿಂದ ಪ್ರಾಕೃತಕ್ಕೆ ತಿರುಗಿ, ಪ್ರಾಕೃತದಿಂದ ಪ್ರಾಕೃತದ ಅನೇಕ ರೂಪಾಂತರಗಳು, ಅಪಭ್ರಂಶಗಳು, ತನ್ಮೂಲಕವಾಗಿ ಕನ್ನಡ ಭಾಷೆಯ ಉತ್ಪತ್ತಿ ಆಯಿತೆ ಅಂತ ಅನ್ನೋದು ಇದು ಒಂದು ವಿಚಾರ ಮಾಡತಕ್ಕಂಥ. ಈ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರೀಯ ಪ್ರಾಕೃತ ಎಂಬುದಾಗಿತ್ತು. ಹೀಗಾಗಿ ಆ ಪ್ರಾಕೃತದ ಪ್ರಭಾವ ತುಂಬ ನಮ್ಮ ಕರ್ನಾಟಕದ ನಾಡಿನ ಮೇಲೂ ಕೂಡ ಇತ್ತು ಅಂತ ಅನ್ನೋದು ಒಂದು ಕಾಲದಲ್ಲಿ ನಾವು ನೋಡತಕ್ಕಂಥ ಸಂಗತಿ. ಇದರ ಉತ್ಪತ್ತಿ ಬಗ್ಗೆ ನಮ್ಮ ಈಗ ಉದಾಹರಣೆಗೆ ನಮ್ಮ ಪ್ರಾಚೀನ ಛಂದಸ್ಸಿನ ನಾಗವರ್ಮನ ಚಂದುಮುದಿನಲ್ಲಿ ಇವಾಗ ಹೇಳುವಾಗ ಅನೇಕ ಅವನು ಹೇಳ್ತಾನೆ, ಅವನು ಪ್ರಾಕೃತ ಅಂತಾನೆ ಬಳಸ್ಕೊಳ್ತಾನೆ. ಪ್ರಾಕೃತ, ಸಂಸ್ಕೃತ, ದೇಶಿ ಇವೆಲ್ಲವೂ ಒಟ್ಟು ರೂಪಾಂತರ ಪಡ್ಕೊಂಡಿವೆ ಅಂತ. ಅವರ ಸಂಸ್ಕೃತದ ಬಗ್ಗೆ ಏನು ಯಾರು ಕೂಡ ನಮ್ಮಲ್ಲಿ ಸಂಸ್ಕೃತದ ಬಗ್ಗೆ ಪ್ರತಿರೋಧ ಅನ್ನೋ ಶಬ್ದ ಅನ್ನೋದು ಇಲ್ವೇ ಇಲ್ಲ. ಎಲ್ಲವೂ ಆಗಮನ ಅಷ್ಟವೇ, ಆಮೇಲೆ ಎಲ್ಲವೂ ವಿಕಾಸವೇ. ಆಗಮನ ಮತ್ತು ಅದರ ಜೊತೆಗೆ ವಿಕಾಸ ಅನ್ನೋದು ಇದೆಯಲ್ಲ, ಈ ಭಾಷೆಯನ್ನು ಹಾಗೆ ಬೆಳೆಸ್ತಾ ಹೋದ್ರು ಅಂತ ಅನ್ನೋದು. ಏನೇನು ಬರುತ್ತೆ ಅದರ ಒಳಗಡೆ ಇಟ್ಕೊಂಡ್ರು. ಈ ಕಿಶಿರಾಜ ಶಬ್ದ ದರ್ಪಣದಲ್ಲಿ ಅವನೊಂದು ಅಪಭ್ರಂಶ ಪ್ರಕರಣ ಅಂತ ಒಂದಿದೆ. ಈ ಅಪಭ್ರಂಶ ಪ್ರಕರಣದಲ್ಲಿ ಅವನು ಸಂಸ್ಕೃತದಿಂದ ಪ್ರಾಕೃತದಿಂದ ಎಷ್ಟೊಂದು ಶಬ್ದಗಳು ಬರುತ್ತೋ
ಅದೆಲ್ಲವನ್ನು ಅವನು ಒಟ್ಟಿಗೆ ಇಟ್ಕೊಂಡು ಅದನ್ನು ಅವನು ಕನ್ನಡದ ರೂಪಗಳಲ್ಲಾಗಿ ಸ್ವೀಕಾರ ಮಾಡಿ ಕನ್ನಡದ ಜನ ಅದನ್ನು ಬಳಸಬೇಕು ಅಂತ ಹೇಳ್ತಾನೆ. ಹಾಗಾಗಿ ನಮ್ಮಲ್ಲಿ ಯಾವುದನ್ನೇ ನೀವು ದ್ರಾವಿಡ ಭಾಷೆ ಅಂತ ಹೇಳಿ ದ್ರವಿಡಿಯನ್ ಅವನು ಕಾಲ್ಡ್ವೆಲ್ಲನ್ನು ನಮೂದಿಸಿ ಇದನ್ನು ಇಂಡೋ ಆರಿಯನ್ ಲ್ಯಾಂಗ್ವೇಜ್ ಅಂತ ಕರೆಯೋದು, ದ್ರವಿಡಿಯನ್ ಲ್ಯಾಂಗ್ವೇಜ್ ಅಂತ ಈ ಶಬ್ದದ ಈ ಪರಿಕಲ್ಪನೆಗಳನ್ನು ಈ ಕಾನ್ಸೆಪ್ಟ್ನಲ್ಲಿ ಅವನು ಮಾತಾಡೋದ್ನಲ್ಲ, ಆ ಕಾನ್ಸೆಪ್ಟನ್ನು ಹೊರತುಪಡಿಸಿ ಅಲ್ಲಿಂದ ನಾವು ಮುಕ್ತ ಆಗಬೇಕಾದ ಅಗತ್ಯ ಇದೆ. ನಾವು ಮುಕ್ತ ಆಗದೆ ಹೋದರೆ ಏನಾಗುತ್ತೆ ಅಂದರೆ ಈಗೇನೇನು ದ್ರಾವಿಡ ಕಳಂಗಂ ಅಂತ ಏನು ತಮಿಳು ಮತ್ತು ಇದರ ಜೊತೆಗೆ ಸೇರಿಕೊಂಡು ದ್ರಾವಿಡದ ಬಗ್ಗೆ ನಮ್ಮದೊಂದು ಕಲ್ಪನೆ ಇದೆಯಲ್ಲ, ಆ ಕಲ್ಪನೆಯಿಂದ ನಾವು ಹೊರಗಡೆ ಬರಬೇಕು ಅಂತ. ಹೊರಗಡೆ ಬರದೇ ಹೋದರೆ ನಮ್ದು ಏನಾಗುತ್ತೆ ಅಂದರೆ ನಾವು ಈಗ ಏನಾಗಿದೆ, ಒಂದು ಸಂಸ್ಕೃತ ದ್ವೇಷ, ಈ ಕನ್ನಡಕ್ಕೆ ಸಂಸ್ಕೃತ ದ್ವೇಷ ಅನ್ನೋದು ಒಂದು ಮಾತಿನಲ್ಲಿ ಇಟ್ಕೊಂಡು ಈ ಕಲ್ಪನೆಗಳನ್ನೆಲ್ಲ ಬೆಳೆಸ್ಕೊಳ್ತಾ ಬಂದಿದ್ದೀವಿ. ನಾವು ಅದರಿಂದ ಮುಕ್ತರಾದರೆ ಈ ಭಾಷೆ ಅನ್ನೋದು ನಮ್ಮ ಲೌಕಿಕವಾದ ಹೌದು, ವ್ಯಾವಹಾರಿಕವಾದ ಹೌದು, ಅದು ನಮ್ಮ ಜ್ಞಾನೋಪಲಬ್ಧಿಗೆ ಸಾಧಕವಾದದ್ದು ಹೌದು ಅಂತ. ಒಂದು ವ್ಯಾವಹಾರಿಕವಾದದ್ದು ಮತ್ತು ಇನ್ನೊಂದು ಭಾವಕ ಪ್ರಪಂಚಕ್ಕೆ ಸೇರಿದ್ದು ಕೂಡ ಹೌದು. ಈಗ ನಮ್ಮ ಶಾಸ್ತ್ರಕಾರರು ಒಂದು, ಕವಿಗಳು ಶಾಸ್ತ್ರಕಾರ ಅದನ್ನು ಜ್ಞಾನ ಭಾಷೆಗೆ ತಗೊಂಡ್ರೆ ಕವಿಗಳು ಅದನ್ನು ಭಾವೋಪಯೋಗಿಯಾಗಿ ತಗೊಳ್ತಾರೆ. ಅದಕ್ಕಾಗಿ ಲೋಕೋಪಯೋಗಿ ಮತ್ತು ಭಾವೋಪಯೋಗಿ ಮತ್ತು ಶಾಸ್ತ್ರೋಪಯೋಗಿ ಅಂತ ಮೂರು ಭಾಷೆಯ ಚಲನೆಯನ್ನು ಪ್ರಾಚೀನರು ಕಂಡುಕೊಂಡಿದ್ರು. ಅದನ್ನು ಯಾಕೆಂದ್ರೆ ಮಾತನಾಡುವ ಭಾಷೆಯಲ್ಲೆಲ್ಲ ಅದು ಲೋಕೋಪಯೋಗಿ ಇರೋದು. ಜ್ಞಾನೋಪಯೋಗಿಯಾಗಿ ನಮ್ಮಲ್ಲಿ ವ್ಯಾಕರಣ, ನಿರುಕ್ತ, ಛಂದಸ್ಸು, ಅಲಂಕಾರ, ಜ್ಯೋತಿಷ್ಯ, ಹಸ್ತಿ ಅಥವಾ ನಮ್ಮ ಅಶ್ವಶಾಸ್ತ್ರ, ಈಗ ಅನೇಕ ಲೌಕಿಕ ಶಾಸ್ತ್ರಗಳು ಇತ್ಯಾದಿಗಳೇನಿದೆ ಅದನ್ನೆಲ್ಲ ಜ್ಞಾನ ಭಾಷೆಯಾಗಿ ತಗೊಳ್ತಾ ಇದ್ರು. ಆದರೆ ಈ ಭಾಷೆಯ ಈ ಮೂರು ಹಂತಗಳನ್ನು ನಾವು ಯಾವಾಗ ಮರ್ತವೋ, ಅದರಿಂದ ಹಿಂದೆ ಮರ್ತಾದ್ಮೇಲೆ ನಾವು ಪಶ್ಚಿಮದ ಅಥವಾ ಬ್ರಿಟಿಷ್ನವರು ಅಥವಾ ಅಲ್ಲಿನ ಏನು ನಮಗೆ ವಸಾಹತುಶಾಹಿ ಒಂದು ದೊಡ್ಡ ಚರಿತ್ರೆಯನ್ನು ನಮ್ಮ ಮೇಲೆ ಹೇರಿ ನಮ್ಮನ್ನು ಅಲ್ಲಿಂದ ನಮ್ಮ ನುಡಿಯಿಂದ ಈಚೆಗೆ ಬಂದು ನಿಲ್ಲಿಸಿ ಭಿನ್ನತೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅದನ್ನು. ಹಾಗಾಗಿ ಈ ಭಿನ್ನತೆಯಿಂದ ನಾವು ಹೊರಗಡೆ ಬರಬೇಕು ಅನ್ನೋದು. ಈ ಭಿನ್ನತೆಯಿಂದ ಹೊರಗಡೆ ಬಂದರೆ ನಮಗೆ ಅವಾಗ ಜ್ಞಾನೋಪಯೋಗಿಯಾದ ಭಾಷೆ, ಲೋಕೋಪಯೋಗಿಯಾದ ಭಾಷೆ ಮತ್ತು ಭಾವೋಪಯೋಗಿಯಾದ ಭಾಷೆಯ ಮರ್ಮ ನಮ್ಗೆ ಗೊತ್ತಾಗುತ್ತೆ ಅವಾಗ. ಅಂದರೆ ಈ ಮೂರೂ ಕೂಡ ಭಾಷೆ ಒಂದು ಸಂಲಗ್ನ ಸ್ಥಿತಿ ಅದು ಅಂತ. ಅವು ಬೇರೆ ಬೇರೆ ಆದ್ರೂ ಒಂದಕ್ಕೊಂದು ಆದಾನ ಪ್ರದಾನ ಅನ್ನೋದು ಸದ್ಯ ಇದ್ದೇ ಇರುತ್ತೆ. ಅದನ್ನು ಹೇಗೆ ಈಗ ಹೊರಗೆ ಬರೋದು ಅಂತಂದ್ರೆ ಯಾವ ರೀತಿಯಾಗಿ ಅದಕ್ಕೆ ಹೇಳಿದ್ರೆ ನಾವು ಯಾವ್ದನ್ನ ಈ ಕಲ್ಪನೆಗಳಿಂದ ಇದೆಯಲ್ಲ, ಕಲ್ಪನೆಗಳು ಈಗ ಬಂದಿರೋದು ಹೊರಗಿನ ವಿಚಾರಧಾರೆಗಳು, ಇಂಗ್ಲಿಷಲ್ಲಿ ಅವ್ರು ಯಾರೋ ಬರೋದ್ರು ಅದರಿಂದ ಕಲ್ಪನೆಗಳು ಬಂತು, ಇದೆಲ್ಲ ಯೂನಿವರ್ಸಿಟಿ ಟೆಕ್ಸ್ಟ್ ಬುಕ್ಗಳಲ್ಲಿ ಸೇರ್ಕೊಂಡಿದೆ. ಅದರಿಂದ ಅದನ್ನೆಲ್ಲ ಹೊರಗಡೆ ತೆಗೆದು ನಾವು ಮತ್ತೆ ಇದನ್ನ ನಮ್ಮ ಪ್ರಾಚೀನ ಪದ್ಧತಿಯಲ್ಲಿ, ನಮ್ಮ ಕರ್ನಾಟಕದ ಪ್ರಾಚೀನ ಪದ್ಧತಿಯಲ್ಲಿ ಯಾವುದನ್ನ ಈ ದೃಷ್ಟಿಯಿಂದ ಯೋಚನೆ ಮಾಡ್ತಾ ಇದ್ರೋ ಅದನ್ನ ನಾವು ಮತ್ತೆ ಈಗ ಹೊಸ ನೆಲೆಯಲ್ಲಿ ನಾವು ಕಟ್ಕೊಳ್ಬೇಕಾಗುತ್ತೆ. ಅದರ ಮೂಲಕ ವ್ಯಾಖ್ಯಾನಿಸಬೇಕಾದ ಅಗತ್ಯ ಇದೆ ಅಂತ. ಅದರಿಂದನೇ ಅವರ ಇಂಡಾಲಜಿಯ ಒಂದು ವಿಕೃತ ಮಾನಸಿಕತೆಯಿಂದ ಇವರು ಹೊರಗೆ ಬಂದು ಎಲ್ಲವೂ ಕೂಡ ಭಾರತದ ಎಲ್ಲವೂ ಕೂಡ ನಿಕೃಷ್ಟ ಅಂತ ತೋರಿಸ್ಲಿಕ್ಕೆ ಏನು ಇಂಡಾಲಜಿ ಅವರು ಪ್ರಯತ್ನ ಮಾಡಿದ್ರು. ಅವರು ಆ ಪ್ರಯತ್ನವನ್ನು ನಾವು ವಿಫಲಗೊಳಿಸಿ ಅಲ್ಲಿಂದ ಹೊರಗೆ ಬಂದು ನಮ್ಮ ಇತಿಹಾಸವನ್ನು ನಾವೇ ಕಟ್ಕೊಳ್ಬೇಕಾದಂಥ ಒಂದು. ಅದಕ್ಕೆ ಭಾರತೀಯ ವಿದ್ವತ್ ಪರಿಷತ್ ನೀವು ಮಾಡ್ತಾ ಇದ್ದೀರಲ್ಲ ಆ ಕೆಲಸವನ್ನ. ಆ ಭಾರತೀಯ ವಿದ್ವತ್ ಪರಿಷತ್ತಲ್ಲಿರುವ ಮೂಲ ಚಹರೆನೇ, ಮೂಲ ತತ್ವವೇ ಅದು. ನಾವು ಅಲ್ಲಿಂದ ಬಿಡಿಸ್ಕೊಳ್ಬೇಕಾದ. ಈಗ ನಾವೇನಾಗಿದೆ, ನಮಗೆ ಈ ರೀತಿಯ ಕೆಲವು ಸಂಕಟಗಳಿವೆ. ಈ ಸಂಕಟಗಳಿಂದ ಮುಕ್ತರಾಗಬೇಕು. ನಾವು ಸಂಕಟಗಳಿಂದ ನಾವು ಮುಕ್ತರಾಗದೆ ಹೋದರೆ ನಾವು ನಮ್ಮನ್ನು ನಾವು ಕಂಡುಕೊಳ್ಳೋದು ಹೇಗೆ ಅಂತ. ಬರೀ ಕೇವಲ ಮಾನಸಿಕ ದಾಸ್ಯ. ಈಗ ಬೌದ್ಧಿಕ ದಾಸಿ ಎಷ್ಟು ಕವಿದಿದೆ ಅಂತ ಹೇಳಿದ್ರೆ ಅಷ್ಟು ಮಟ್ಟಿಗೆ ದಾಸಿಯಿಂದ ನಾನು ನಿವೃತ್ತಿ ಹೊಂದಕ್ಕಾಗಿಲ್ಲ. ನಾವು ಆ ನಿವೃತ್ತಿ ಹೊಂದಿ ನಮ್ಮ ದೇಶದ, ನಮ್ಮ ರಾಷ್ಟ್ರದ ಆ ಭಾಷಾ ಸೌಂದರ್ಯದ ಒಳಗಡೆ ಪ್ರವೇಶ ಮಾಡಿದ್ರೆ ನಮಗೆ ಅವಾಗ ಈ ನಿಜವಾದ ಅರ್ಥದಲ್ಲಿ ನಾವು ಇದ್ರೊಳಗಡೆ ಆಗುತ್ತೆ. ಆವಾಗ ಈ ದ್ರಾವಿಡ ಅನ್ನೋದು, ಆರ್ಯ ಅಂತ ಅನ್ನೋದು, ಆರ್ಯರು ಹೊರಗಡೆಯಿಂದ ಬಂದರು, ದ್ರಾವಿಡರು ಇಲ್ಲಿದ್ದರು ಅನ್ನೋದು, ಈ ಅಪಪ್ರಥೆಗಳು ಏನಿದೆಯೋ ಎಲ್ಲ ನಿವಾರಣೆ ಆಗೋದಕ್ಕೆ ಸಾಧ್ಯ ಆಗೋದು ಅವಾಗ. ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಪ್ರಯತ್ನ ಪಟ್ಟು ಈಗ ನಾವು ಭಾರತೀಯ ವಿದ್ವತ್ ಪರಿಷತ್ ಸ್ಥಾಪನೆ ಮಾಡಿ 10-15 ವರ್ಷಗಳ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಆದರೂ ಇದು ವಿಶ್ವವಿದ್ಯಾಲಯಗಳ ಒಳಗಡೆ ಪ್ರವೇಶ ಆಗಬೇಕು. ನಮ್ಮ ಸಂಶೋಧನೆ ನೋಡ್ರಿ ಆಚಾರ್ಯರೇ, ಈಗ ನಮ್ಮ ಸಂಶೋಧನೆ ಅನ್ನೋದು ಏನಿದೆಯಲ್ಲ, ಸಂಶೋಧನೆ ಅನ್ನೋದು ಏಕರೂಪದಲ್ಲಿ ನಡೀತಾ ಇದೆ. ಬರೀ ಕೇವಲ ಅವ್ರು ಏನು ಇದುವರೆಗೂ ಹೇಳ್ತಾ ಗತಾನುಗತಿಕೋ ಲೋಕ ಅನ್ನೋ ಹಾಗೆ
ಯಾರು ಹಿಂದಿನವರು ಏನು ಮಾಡಿದ್ದಾರೆ ಅದನ್ನೇ ಮಾಡ್ಕೊಳ್ತಾ ಹೋಗಿದ್ದಾರೆ. ನಮ್ಮದೊಂದು ಇದೆಯಲ್ಲ, ನಮ್ಮದೇ ಆದಂಥ ಪ್ರಾಣಶಕ್ತಿ ಇದೆಯಲ್ಲ, ಆ ಪ್ರಾಣಶಕ್ತಿಯನ್ನ ಉಪಾಸನೆ ಮಾಡೋದಕ್ಕೆ ಬೇಕಾಗುವ ಒಂದು ಮಾನಸಿಕ ಸ್ಥೈರ್ಯ, ಅದಕ್ಕೆ ಬೇಕಾಗುವಂಥ ಒಂದು ದೃಢತೆ, ಅದಕ್ಕೆ ಬೇಕಾಗುವಂಥ ಒಂದು ವಿದ್ವತ್ತು, ಅದನ್ನು ನಮ್ಮ ತರುಣ ಪೀಳಿಗೆ ವಿದ್ವಾಂಸರದನ್ನು ಸಾಧನೆ ಮಾಡ್ಕೋಬೇಕು. ಮಾಡದೆ ಹೋದರೆ ಇದನ್ನೆಲ್ಲ ಕಟ್ಟೋಕೆ ಮತ್ತೆ ಸಾಧ್ಯ ಆಗಲ್ಲ. ಹಿಂದೆ ಪ್ರೊಫೆಸರ್ ಶ್ರೀಕಂಠ ಶಾಸ್ತ್ರಿಗಳು ಆ ಕೆಲಸ ಮಾಡಿದ್ರು ಕರ್ನಾಟಕದಲ್ಲಿ. ಒಂದು ಹಂತದಲ್ಲಿ ಅವ್ರು ಮಾಡಿದ ಕೆಲಸ, ಇನ್ನೊಂದು ಹಂತದಲ್ಲಿ ಕಪಟಲ್ ಕೃಷ್ಣಯ್ಯರ್ ಮಾಡಿದ ಹಂತ, ಮಂಗಳೂರು ಕಡೆ ಮಂಜೇಶ್ವರ ಗೋವಿಂದ ಪೈಲ್ ಅವರು ಮಾಡಿದ ಕೆಲಸ. ಇಂಥವರೆಲ್ಲ ಏನು ಅಂದ್ರೆ ಒಬ್ಬೊಬ್ಬ ವ್ಯಕ್ತಿ ಏಕ ವ್ಯಕ್ತಿಗಳೇ ಇಷ್ಟೊಂದು ದೊಡ್ಡ ಸಾಹಸ ಮಾಡಿದಾಗ ನಾವು ಈಗ ಅದನ್ನ ಕಣ್ಣು ಕಟ್ಟಿ ಕೂತ್ಕೊಳ್ಳೋದು ಹೇಗೆ ಅಂತ ಹೇಳೋದು. ಅದಕ್ಕೆ ಬೇಕಾಗುವಂತ ಒಂದು ಚೋದನೆ, ಪ್ರಚೋದನೆ, ನಿಯೋಜನೆ ಇವು ಇವತ್ತು ಅಗತ್ಯ ಇದೆ ಅಂತ. ಸಾಂಸ್ಥಿಕ ರೂಪದಲ್ಲಿ ಇವತ್ತು ಸಾಂಸ್ಥಿಕ ರೂಪದಲ್ಲಿ ಹೋದ್ರೇನೆ ಸಾಧ್ಯ ಆಗೋದಿದ್ದು. ಇದಕ್ಕೆ ಬೇಕಾಗುವ ಹಾಗೆ ಎಲ್ಲ ತಂತ್ರಜ್ಞಾನದ ಬೇಕಾದಷ್ಟು ತಂತ್ರಜ್ಞಾನ ನಮ್ಮ ಕೈಯಲ್ಲಿದೆ ಈಗ. ಹಿಂದಿನವರಿಗೆ ಆ ತಂತ್ರಜ್ಞಾನ ಇರಲಿಲ್ಲ. ನಮಗೀಗ ಒಂದು ಅಶೋಕನೊಂದೊಂದು ಸ್ಕ್ರಿಪ್ಟ್ನಲ್ಲಿ ಏನಿದೆ ಅಂತ ನೋಡೋದಾದ್ರೆ ಈಗ ತಕ್ಷಣವೇ ನಾವು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ ತಗೊಂಡ್ರೆ ನಮ್ಗೆ ಅದನ್ನ ಏನಿದೆ ಅಂತ ಗೊತ್ತಾಗುತ್ತೆ ನಮಗೆ. ಅದು ಕೊಪ್ಪಳ ಶಾಸನ ಇರ್ಬೋದು ಅಥವಾ ಕಲಬುರಗಿ ಹತ್ತಿರದ ಸನ್ನತಿನಲ್ಲಿ ಇರ್ತಕ್ಕಂಥ ಬೇಕಾದಷ್ಟು ಇನ್ಸ್ಕ್ರಿಪ್ಷನ್ಸ್ ಇದ್ದಾವೆ. ಇನ್ಸ್ಕ್ರಿಪ್ಷನ್ ದೃಷ್ಟಿಯಿಂದ ನಾವೇನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ಎಲ್ಲ ಈಗಾಗಲೇ ನಮ್ಮಲ್ಲಿ ಮಾಹಿತಿ ಇದೆ. ಆದರೆ ಮಾಹಿತಿಯನ್ನ ನಾವು ಹೇಗೆ ಬಳಸ್ಕೋತೀವಿ ಅನ್ನೋದ್ರ ಮೇಲಿದೆ. ಮಾಹಿತಿಯನ್ನ ನಮ್ಮ ಕೊಳ್ಳೋದಕ್ಕೂ ಬಳಸ್ಕೋಬೋದು, ಮಾಹಿತಿಯನ್ನ ನಮ್ಮ ವೃದ್ಧಿ ಮಾಡ್ಕೊಳ್ಳೋಕ್ಕೂ ಹೌದು. ಒಂದು ಋಣ ಮತ್ತು ವೃದ್ಧಿ ಎರಡೂ ಇದೆ. ನಾವು ವೃದ್ಧಿ ಕಡೆ ಹೋಗ್ಬೇಕೇ ಹೊರತು ಋಣದ ಕಡೆ ಹೋದ್ರೆ ನಾವು ಹಳೇದು ಏನಿದೆಯೋ ಅದನ್ನ ಇದು ಮಾಡಬೇಕಾಗತ್ತೆ. ಹಾಗಾಗಿ ಭಾರತೀಯ ಸಂಶೋಧನೆ ಅನ್ನೋದು ಒಂದು ಬೇಕು. ಮುಖ್ಯವಾಗಿ ಆ ಭಾರತೀಯ ಸಂಶೋಧನೆಯಲ್ಲಿ ಕನ್ನಡ, ಸಂಸ್ಕೃತ, ತೆಲುಗು, ತಮಿಳು, ಮಲಯಾಳಂ, ಮರಾಠಿ, ಗುಜರಾತಿ, ಅಸ್ಸಾಮಿ, ಬೆಂಗಾಲಿ, ಒರಿಯಾ ಅಂತ ಯಾವುದೋ ಎಲ್ಲ ರಾಜ್ಯದ ಭಾಷೆಗಳಿದೆಯೋ ಆ ಭಾಷೆಯ ಒಟ್ಟು ಸಂಪುಟೀಕರಣ ಭಾರತೀಯ ಭಾಷೆ. ಆ ಭಾರತೀಯ ಭಾಷೆ ಎನ್ನುವಾಗ ಆ ಭಾರತೀಯ ತತ್ವ ಏನಿದೆಯಲ್ಲ, ಭಾರತೀಯ ಎನ್ನುವ ಆ ಸರಸ್ವತಿಯ ತತ್ವ ಏನಿದೆಯೋ ಆ ತತ್ವವನ್ನು ನಾವು ಪಾಲಿಸ್ಕೊಂಡ್ರೆ ನಮಗೆ ನಮ್ಮ ಕನ್ನಡವನ್ನು ನಾವು ಅರ್ಥ ಮಾಡ್ಕೊಳಕ್ಕಾಗುತ್ತೆ. ಇದಕ್ಕಾಗಿ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯ ಇರ್ಬೋದು, ಅಲ್ಲೂ ಸಂಸ್ಕೃತ ವಿಭಾಗವನ್ನು ತೆಗೆದು ಅಲ್ಲ ಅದು ಪರಸ್ಪರವಾಗಿ ಅವರಿಗೆ ಸಂಶೋಧನೆಗೆ ನಾನು ಹೇಳೋದು ಯಾವ ವಿಶ್ವವಿದ್ಯಾಲಯಗಳಿದೆಯೋ ಎಲ್ಲ ವಿಶ್ವವಿದ್ಯಾಲಯಗಳು ಒಂಟಿಯಾಗಿವೆ ಈಗ. ತಮ್ಮದೇ ಲೀಲಾ ವಿಲಾಸಗಳೆಲ್ಲ ಮುಳುಗಿವೆ. ಅವೆಲ್ಲ ಏನಾಗಬೇಕು ಅಂತ ಹೇಳಿದ್ರೆ ಪರಸ್ಪರ ಒಟ್ಟುಗೂಡಿಸ್ಕೊಂಡು ಕೆಲವು ಪ್ರಾಜೆಕ್ಟ್ಗಳನ್ನ, ಕೆಲವು ಪ್ರಕಲ್ಪಗಳು ತಗೊಂಡಾಗ ಎಲ್ಲ ಒಂದು ಸೇರಿ ಸಾಂಸ್ಥಿಕವಾಗಿ ಈಗ ಜನಪದ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಜಾನಪದ ವಿಶ್ವವಿದ್ಯಾಲಯ ಇದೆ, ಸಂಗೀತ ಲಲಿತ ಕಲೆಗೆ ಸಂಬಂಧಪಟ್ಟ ಹಾಗೆ ಮೈಸೂರಿನಲ್ಲಿದೆ. ಅವರವ್ರ ರೀತಿಗಳಲ್ಲಿ ಒಗ್ಗೂಡಿಸ್ಕೋಬೇಕಾದ್ದು ಮತ್ತೆಲ್ಲ ಸೇರಿಸ್ಕೊಂಡು ಒಂದು ಪುನರಾರಚನೆ ಮಾಡಬೇಕಾದ್ದು, ಕಟ್ಟಬೇಕಾದಂತೂ ಬಹಳ ಮುಖ್ಯ ಇದೆ. ಅದು ಅಂಥ ಕಡೆ ಹೋದರೆ ಮಾತ್ರ ಆಗ ಒಂದು ಭಾರತೀಯ ಶಾಸ್ತ್ರ ಪದ್ಧತಿಯನ್ನು ನಾವು ರೂಪಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಅಂಥ ನಿಟ್ಟಿನಲ್ಲಿ ಹೋಗೋದಕ್ಕೆ ಪ್ರಚೋದನೆ ನಿಮ್ಮಂಥ ವಿದ್ವಾಂಸರು ನಮ್ಮ ಕನ್ನಡದ ವಿದ್ವಾಂಸರ ಜೊತೆಗೆ ಕೈಗೂಡಿಸಬೇಕು. ನಮ್ಮಲ್ಲಿರುವ ಕನ್ನಡ ವಿದ್ವಾಂಸರು ಎಲ್ಲ ರೀತಿಯ ಮಡಿಮೈಲಿಗೆಗಳನ್ನು ಹೊರತುಪಡಿಸಿ ಅವರು ಕೂಡ ಸಂಸ್ಕೃತದ ಜೊತೆಗೆ ಸೇರ್ಕೋಬೇಕು. ಏನಾಗಿದೆ ಈಗ ನಮ್ಮಲ್ಲಿ ತುಂಬ ಮಡಿಮೈಲಿಗೆಗಳಲ್ಲಿ ಇದ್ದಾರೆ ನಮ್ಮ ವಿದ್ವಾಂಸರೆಲ್ಲ. ಈ ಮಡಿಮೈಲಿಗೆಗಳಿಂದ ಹೊರತುಪಡಿಸಿದ್ರೆ ಮಾತ್ರ ನಮ್ಮ ಯಾವುದೋ ವಸಾಹತುಶಾಹಿಯ ನಮ್ಮ ಮೇಲೆ ಒಂದು ದಾಸ್ಯತ್ವ ಇದೆಯಲ್ಲ ಅದನ್ನೆಲ್ಲ ಕಳ್ಚಿಕೊಂಡ್ರೆ ನಾವು ಶುಭ್ರ ಸ್ನಾತಕರಾಗ್ತೀವಿ. ಏನು ಹೇಳಿ ಆಚಾರ್ಯರೇ, ಶುಭ್ರ ಸ್ನಾತಕ ಆಗಬೇಕು. ಶುಭ್ರ ಸ್ನಾತಕನಾದರೆ ಅವನಿಗೆ ರಹಸ್ಯಗಳು, ಇಂಥ ತಿಳುವಳಿಕೆಗಳ ಕಡೆ ಅವನಿಗೆ ಪರಿಪ್ರೇಕ್ಷೆ ಬರುತ್ತೆ. ಅವಾಗ ನೋಡ್ಬೋದು, ಅವನು ಕಾಣಕ್ಕೆ ಬೇಕಾಗುವ ಒಂದು ಯಾವುದನ್ನ ನಾವು ಮೂರನೇ ಕಣ್ಣು ಅಂತ ಈಶ್ವರನ ತ್ರಿನೇತ್ರ ಅಂತ ಹೇಳ್ತೀವೋ ಅಂಥ ಸಂಶೋಧನೆಯ ಒಂದು ಮೂರನೆಯ ಕಣ್ಣು ತೆರಿಬೇಕಾದ ಅಗತ್ಯ ಇದೆ. ಅದು ಸಂಶೋಧನೆಯ ಮೂರನೇ ಕಣ್ಣು ಅಂತ ಕರಿತೇನೆ ನಾನು. ನಿಜವಾದ ಕಣ್ಣನ್ನು ತೆಗಿಬೇಕಾದಂತಹ ಅವಶ್ಯಕತೆ ಇದೆ. ಹೀಗಾಗಿ ಇದು ನಮ್ಮ ಈ ಆಧುನಿಕ ಕಾಲದಲ್ಲಿ ತುಂಬ ಒಂದು ತೀವ್ರವಾಗಿ ಜನಗಳ ತಪ್ಪು ಕಲ್ಪನೆ ಮೂಡಿರೋದು ಬುದ್ಧನ ಬಗ್ಗೆ.
ಪಾಲಿ ಇನ್ಸ್ಟಿಟ್ಯೂಟ್ ಇದರ ಬಗ್ಗೆ ಸಾಕಷ್ಟು ಕಾರ್ಯ ಮಾಡ್ತಾ ಇದೆ. ಮತ್ತು ಈ ಕಾಲದ ಕೆಲವು ಕಾರಣಗಳಿಂದನೋ ಏನೋ ಬುದ್ಧನ ಬಗ್ಗೆ ಜನಗಳಿಗೆ ಹೆಚ್ಚಿನ ಒಂದು ಆಸಕ್ತಿ ಮತ್ತು ಅಧ್ಯಯನ ಮಾಡಬೇಕು ಎಂಬ ಒಂದು ಕುತೂಹಲಕ್ಕೆ ಕಾರಣವಾದ ಸನ್ನಿವೇಶಗಳಿದೆ. ಜನಗಳು ಅಧ್ಯಯನ ಮಾಡ್ತಾ ಇದ್ದಾರೆ ಅಂತಲ್ಲ, ನಿಜವಾಗ್ಲೂ ಸ್ಟಡಿ ಮಾಡಬೇಕಾದ ಅವಶ್ಯಕತೆ ತುಂಬ ಇದೆ. ಮಾಡ್ತಾ ಇರೋರು ಕೆಲವೊಬ್ಬರು ಇದ್ದಾರೆ, ಆದರೆ ಮಾಡಬೇಕಾದ ಅವಶ್ಯಕತೆ ತುಂಬ ಇದೆ. ಆದರೆ ಬುದ್ಧನ ನಿಜವಾದ ದರ್ಶನ ಮತ್ತು ಅವನ ನಿಜವಾದ ತತ್ವ ಅಂತನೋದು ಏನು ಅಂತನೋದ್ರ ಬಗ್ಗೆ ಸಂಸ್ಕೃತ ಮೂಲಗಳಿಂದ ನಾವು ನೋಡಿದಾಗ ಮತ್ತು ತ್ರಿಪಿಟಕಗಳನ್ನು ಓದಿದಾಗ ಮತ್ತು ಬುದ್ಧನ ಧರ್ಮಪದ ಮುಂತಾದ ಗ್ರಂಥಗಳನ್ನು ಓದಿದಾಗ ಬುದ್ಧ ಅವನು ವೈದಿಕ ಧರ್ಮದ ಒಂದು ಅನುಯಾಯಿಯಾಗಿ ವರ್ಣಾಶ್ರಮಗಳನ್ನು ಒಪ್ಪಿಕೊಂಡು ಹೊರಟಿರ್ತಕ್ಕಂತಹ ವ್ಯಕ್ತಿಯಾಗಿ ಅದರಲ್ಲಿ ಕೆಲವೇ ಅವನದೇ ಆದ ಕೆಲವು ವಿಚಾರಧಾರೆಗಳನ್ನು, ಸುಧಾರಣವಾದಿ ವಿಚಾರಧಾರಣೆಗಳನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿ ಕಾಣಿಸ್ತಾನೆ. ಆದ್ದರಿಂದಾಗಿ ಸಂಪೂರ್ಣವಾಗಿ ವೈದಿಕ ಧರ್ಮವನ್ನು ಧಿಕ್ಕರಿಸಿದ ಬುದ್ಧ ಅಂತನೋದು ನಮಗೆಲ್ಲೂ ಕೂಡ ಕಂಡುಬರೋದಿಲ್ಲ. ಆದರೆ ಆಧುನಿಕವಾಗಿ ಇಂಥ ಒಂದು ತೀವ್ರವಾದ ಒಂದು ಸಮತಾವಾದಿ ಬುದ್ಧನ ಒಂದು ಕಲ್ಪನೆ ಎಂದು ತುಂಬ ಪ್ರಧಾನವಾಗಿ ಬಂದಿದೆ. ಇದರ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡತಕ್ಕಂತಹ ಅವಶ್ಯಕತೆ ಇದೆ. ತಮ್ಮ ಅಭಿಪ್ರಾಯ ಏನು ಇದರ ಬಗ್ಗೆ? ನಿಮ್ಮ ಪ್ರಶ್ನೆಯಲ್ಲಿ ಉತ್ತರ ಇದೆ. ನೀವೇನು ಹೇಳ್ತಾ ಇದ್ರು ಅದು ಆಗಬೇಕಾದ ಅಗತ್ಯ. ಯಾಕೆಂತ ಹೇಳಿದ್ರೆ ಬುದ್ಧನನ್ನ ಒಂದು ಚೌಕಟ್ಟಿಗೆ ಒಳಪಡಿಸ್ಕೊಂಡಿದ್ದಾರೆ. ಅವರವರ ತಮಗೆ ಬೇಕಾಗುವ ಕಣ್ಣಿನ ಕನ್ನಡಕ ಇದೆಯಲ್ಲ, ಅದು ಚೌಕಟ್ಟಲ್ಲಿ ಒಳಪಡಿಸ್ಕೊಂಡಿದ್ದಾರೆ. ಮೂಲತಃ ಈಗ ಧಮ್ಮಪದ ಅಥವಾ ಮಿಲಿಂದಪನ್ನ ಇತ್ಯಾದಿಗಳ ಟೆಕ್ಸ್ಟ್ಗಳನ್ನ ನೋಡ್ತಾ ಇದ್ರೆ ಎಲ್ಲ ಉಪನಿಷತ್ತುಗಳ ಮೂಲಕ, ಗೀತೆಯ ಮೂಲಕ ಯಾವ ವಿಚಾರಗಳನ್ನು ಬಂದಿದೆಯೋ ಅದರ ಮತ್ತೆ ವಿಸ್ತೃತ ರೂಪವನ್ನು ಇಲ್ಲಿ ಕಾಣ್ತೀವಿ ಅಷ್ಟೇ. ಬುದ್ಧನ ಆರ್ಯ ಅಷ್ಟಾಂಗಿಕ ಮಾರ್ಗದಲ್ಲಾಗಲಿ, ಅವನ 4 ಆರ್ಯ ಸತ್ಯಗಳಲ್ಲಾಗಲಿ ಇದು ಹೇಳ್ತಿರೋ ತತ್ವ ಉಪನಿಷತ್ತುಗಳು ಹೇಳಿರೋ ತತ್ವಗಳನ್ನೇ. ಆದರೆ ಅದನ್ನ ವೈದಿಕ ವಿರೋಧಿ ಇವನು ಅಂತನೋ ಮಾತಿದೆಯಲ್ಲ, ಅದು ಇನ್ನೊಂದು ಕಡೆ ಉಪಪತ್ತಿಯಾಗಿ ನಡೀತಾ ಇದೆ. ಅದು ಅಂಥದನ್ನ ಯಾವ ಕಾಲದಲ್ಲೂ ನಡೀತಾ ಇರೋದೆ ಸಂಗತಿಗಳು. ನಾನು ಒಮ್ಮೆ ಸಾಕರು ರಾಮಚಂದ್ರ ಜೊತೆಗೆ ಮಾತಾಡುವಾಗ, ನನ್ನ ಗುರುವರಿಯರಾದಂಥ ಅವ್ರ ಜೊತೆ ಮಾತಾಡುವಾಗ ಹೇಳಿದ್ರು, ಧಮ್ಮಪದ ಮತ್ತು ಭಗವದ್ಗೀತೆ ಎರಡು ಪಕ್ಕದಲ್ಲಿಟ್ಟರೆ ಎರಡು ವ್ಯತ್ಯಾಸವೇ ಕಾಣಿಸ್ತಾ ಇಲ್ಲ ನನಗೆ ಅಂದ್ರೆ ಅವರು. ಯಾಕೆ ಅಂತ ಹೇಳಿದ್ರೆ ಈಗ ನಾವು ಪಾಲಿಯನ್ನ ಒಳ್ಳೆ ಅಭ್ಯಾಸ ಮಾಡಿದವರು ಮತ್ತು ಪಾಲಿ ಬಗ್ಗೆ ಒಳ್ಳೆ ಗುರುಗಳಿಂದ ಅಧ್ಯಯನ ಮಾಡಿದವರು ಅವರು. ಅಂಥವರೇ ಈ ಮಾತನ್ನು ಹೇಳುವಾಗ ನಾವು ಇಂಗ್ಲಿಷ್ ಮೂಲಕ, ಬೇರೆ ಬೇರೆ ಹಿಂದಿ ಮೂಲಕ ಧಮ್ಮಪದವನ್ನು ಪರಿಗ್ರಹ ಮಾಡಿಕೊಂಡು ಮಾತಾಡ್ತಿರೋದಕ್ಕೆ ಯೋಚನೆ ಮಾಡಿದ್ರೆ, ಇಲ್ಲ ಅವನು ವೈದಿಕ ವಿರೋಧಿನೂ ಅಲ್ಲ, ಏನೂ ಅಲ್ಲ. ಈ ವೈದಿಕ ವಿರೋಧ ಇತ್ಯಾದಿಗಳಂಥ ಮಾತುಗಳು ಏನಿದೆಯಲ್ಲ, ಇದೆಲ್ಲ ಈ ಕಮ್ಯುನಿಸ್ಟ್ ಐಡಿಯಾಲಜಿಯಿಂದ ಬಂದ ಸಂಗತಿಗಳದಲ್ಲ. ನಾವು ಇಂಥ ಕೆಲವು ಕಮ್ಯುನಿಸ್ಟ್ ಐಡಿಯಾಲಜಿ, ಸೋಷಿಯಲಿಸ್ಟ್ ಐಡಿಯಾಲಜಿಗಳೇನಿದೆಯೋ ಅದನ್ನು ನಮ್ಮ ಬೌದ್ಧ ಸಾಹಿತ್ಯದ ಬಗ್ಗೆ, ಬುದ್ಧ ತತ್ವದ ಬಗ್ಗೆ ಮಾತಾಡುವಾಗ ಈ ಎರಡು ಐಡಿಯಾಲಜಿಗಳು ತುಂಬ ಪ್ರಭಾವಿಗೊಳಿಸಿವೆ ಅವು. ಯಾಕೆಂದರೆ ಅವರಿಗೆ ನಮ್ಮ ಯಾವುದು ಉಪನಿಷತ್ತು ಇರ್ಬೋದು ಅಥವಾ ನಮ್ಮ ಧರ್ಮಗ್ರಂಥಗಳು ಇರ್ಬೋದು, ಇವುಗಳ ಬಗ್ಗೆ ಒಂದು ಅಪಕಲ್ಪನೆಗಳಲ್ಲಿ ಮುಳುಗಿರೋದು. ಆ ಹಿನ್ನೆಲೆಯಲ್ಲಿ ಬುದ್ಧನ ತತ್ವವನ್ನು ಅವರು ಫೋಕಸ್ ಮಾಡುವಾಗ ವೈದಿಕ ವಿರೋಧಿ ಅಂತ ಮಾಡ್ತಾ ಇರೋದು. ನಾವು ಇದನ್ನು ಇಂಥ ಕಪ್ಪು ಕನ್ನಡಕದಿಂದ ಅಥವಾ ಈ ಕಣ್ಣಿನ ಯಾವುದನ್ನ ಕಾಮಲೆ ಕಣ್ಣಿಂದ ಅಂತ ಇದೆಯೋ ಆ ಕಾಮಲೆ ಕಣ್ಣಿಂದ ಹೊರಗಡೆ ಬರಬೇಕು ಅಂತ ಆ ದೃಷ್ಟಿಯಿಂದನೇ ನೋಡೋದಾದರೆ ಅದು ವೈದಿಕ ವಿರೋಧವಾದ್ದಲ್ಲ. ಒಂದು ಅನಿಶ್ಚಿತವಾದದ್ದು. ಮತ್ತು ಅವನ ಕರುಣೆಯನ್ನು ಪ್ರಧಾನ ಮಾಡಿದ. ಅವನ ಎಲ್ಲ ಜಾತಕ ಕಥೆಗಳಲ್ಲೂ ನೋಡಿದ್ರೆ ಅವನ ತನ್ನ ಹತ್ತಿರಕ್ಕೆ ಬಂದವರಿಗೆ ಕರುಣೆಯ ತುಂಬಿದ ಕಣ್ಣುಗಳಲ್ಲಿ ನೋಡ್ತಿದ್ದ. ಅವನು ಪ್ರಧಾನವಾದ ಕಾಣಿಸ್ತೋದು ಕರುಣೆಯ ಮಹಾಮೂರ್ತಿಯಾಗಿ. ಈ ಕರುಣೆಯ ಮೂಲಕ ಉಳಿದದ್ದೆಲ್ಲವೂ ಅವನು ವಿಕಸಿತಗೊಳಿಸ್ಕೊಳ್ತಾನೆ. ಅವನ ಅಷ್ಟಾಂಗಿಕ ಮಾರ್ಗದಲ್ಲಿ ಜನ ಹೇಗೆ ನಡಿಬೇಕು ಅಂತ, ಆಚರಣೆ ಮೂಲದಲ್ಲಿ ಹೇಗೆ ಬಳಕೆ ಮಾಡ್ಕೋಬೇಕು ಅಂತ ಹೇಳುವಾಗ ಇದೇ ಕಾಣಿಸೋದು ನನಗೆ. ಸತ್ಯ ಅಹಿಂಸೆ ಮುಂತಾದ ವಿಷಯಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಟ್ಟು, ಯಾಕೆಂದ್ರೆ ಅವನು ಅವನ ಕೇವಲ ನಾವೆಲ್ಲ ದೇಹ ಶುದ್ಧೀಕರಣದ ಬಗ್ಗೆ ಮಾತು, ಮಾನಸಿಕ ಶುದ್ಧೀಕರಣ ಒಂದು ಇದೆಯಲ್ಲ.
ಈ ಮಾನಸಿಕ ಶುದ್ಧೀಕರಣ ಮತ್ತು ದೈಹಿಕ ಶುದ್ಧೀಕರಣಕ್ಕಿಂತ ಮಾನಸಿಕ ಶುದ್ಧೀಕರಣ ಆದರೆ ಕಾಲಕ್ರಮೇಣ ಅವನ ನಡೆಯಲ್ಲಿ ಒಂದು ರೂಪ. ಬಟ್ ಇವೆಲ್ಲ ಮಾಡಬೇಕಾದ್ರೆ ಧ್ಯಾನ ಅನ್ನೋದು ಮುಖ್ಯ. ಈ ಬೌದ್ಧರಲ್ಲಿ ನಿಮಗೆ ಯಾವುದೇ ತಗೊಳ್ಳಿ, ಜೆನ್ ಬುದ್ಧಿಸಮ್ ತಗೊಳ್ಳಿ, ಮಹಾಯಾನ ಸಂಪ್ರದಾಯ ತಗೊಳ್ಳಿ, ಏನೆಯಾನ ತಗೊಳ್ಳಿ, ವಜ್ರಯಾನ ತಗೊಳ್ಳಿ, ನೀವು ಎಲ್ಲದರಲ್ಲೂ ಮೂಲ ರೂಪಿಕೆ ಯಾವ್ದು ಹೇಳಿ? ಧ್ಯಾನವೇ. ಅಲ್ಲಿ ಜೆನ್ ಬುದ್ಧಿಸಮ್ನಲ್ಲಿ ಜೆನ್ ಅನ್ನೋದೇ ಮೂಲತಃ ಧ್ಯಾನದ ಅಪಭ್ರಂಶ ರೂಪ. ನಿಧಿಧ್ಯಾಸಿತವ್ಯ ಅಂತ ಉಪನಿಷತ್ನಲ್ಲಿ ಹೇಳಿದ್ದನ್ನೇ ತಗೊಂಡು ಈಗ ಯಾವುದನ್ನ ಪತಂಜಲಿ ಮಹರ್ಷಿಗಳು ಯಾವುದನ್ನ 8 ಹಂತಗಳಲ್ಲಿ ಒಂದು ಧ್ಯಾನದ ಕ್ರಮಗಳನ್ನು ಹೇಳಿದ್ರು, ಅದನ್ನು ಮತ್ತಷ್ಟು ತನ್ನ ಕಾಲದಲ್ಲಿ ತನ್ನ ಜನಗಳ ಜೊತೆಗೆ ಮಾಡುವಾಗ ಅದನ್ನು ಸುಲಭೀಕರಣದಲ್ಲಿ ಅವನು ಮಾಡ್ತಾನೆ ಅವನು. ಅದಕ್ಕಾಗಿ ಈಗ ವಿಪಶ್ಯನ ಧ್ಯಾನ ಅಂತ ಏನು ಮಾಡ್ತಾ ಇದ್ದಾರೋ, ಆ ವಿಪಶ್ಯನ ಧ್ಯಾನದ ಮೂಲ ಇರೋದನ್ನೇ ವೈದಿಕ ನಮ್ಮ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಇರೋ ಮಾತುಗಳನ್ನೇ. ನೇತಿ ನೇತಿ ಆತ್ಮಗ್ರಹ್ಯ ಎಂಬುದಾಗಿ ಅದು ಅಲ್ಲ ಅಂತ ಉಪಾಸನೆ ಮಾಡೋದು, ಅದೊಂದು ನಮ್ಮ ಪ್ರಾಚೀನವಾದ ಪದ್ಧತಿ ಒಂದು. ಹೀಗಾಗಿ ಆ ಒಂದು ಆಧುನಿಕರ ಒಂದು ದೊಡ್ಡ ಸಮಸ್ಯೆ ಏನು ಅಂತಂದರೆ, ಕನ್ನಡ ನಾಡಿನ ಆಧುನಿಕ ವಿಮರ್ಶಕರ, ಆಧುನಿಕ ವಿದ್ವಾಂಸರ ಅದು ಕೊರತೆ ಅಂತ ಅವ್ರು ಅನ್ಕೊಂಡಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಅವರು ಸಂಸ್ಕೃತ ಮತ್ತು ಪ್ರಾಕೃತದ ಮೂಲಗಳನ್ನು ನೋಡ್ತಾ ಇಲ್ಲ, ಮತ್ತು ಈ ಕಡೆ ಇಂಗ್ಲಿಷಿನ ಅನುವಾದಗಳನ್ನ, ಮೂಲ ಗ್ರಂಥಗಳ ತುಂಬಾ ಜನ ಅವಲಂಬಿಸಿರೋದು. ಎಲ್ಲ ತ್ರಿಪಿಟಕಗಳನ್ನು ಅಧ್ಯಯನ ಮಾಡಿದವರೆಲ್ಲ ಇಂಗ್ಲಿಷ್ ಮೂಲಕ ನೋಡ್ತಾ ಇದ್ದಾರೆ. ಇಂಗ್ಲಿಷ್ನಲ್ಲಿ ಅನುವಾದ ಮಾಡ್ಕೊಂಡಿದ್ದನ್ನು ಮೂಲ ಪಠ್ಯಗಳನ್ನು ನೋಡಿದ್ರೆ, ಆ ಮೂಲ ಪಠ್ಯ ನೋಡಬೇಕು, ಮತ್ತು ಮೂಲ ಪಠ್ಯದ ಗುರುಗಳು ಏನಿದಾರೋ ಆ ಸಂಪ್ರದಾಯದಲ್ಲಿ ಅವರ ಹತ್ರ ಕೂತ್ಕೊಂಡು ಒಂದಷ್ಟು ಯಾವ ಬಿಡಿ ಇಲ್ದೇನೆ ಅಧ್ಯಯನ ಮಾಡಿ ಉಪಾಸನೆ ಮಾಡಿದ್ಮೇಲೆ ಸ್ವಾಧ್ಯಾಯ ಗೊತ್ತಾಗುತ್ತಾ ಹೋಗಿ ಅದರ ಒಂದು ನಿಜವಾದ ರಹಸ್ಯ ಅವಾಗಲೇ ಗೊತ್ತಾಗ್ಲಿಕ್ಕೆ ಸಾಧ್ಯ. ಕೇವಲ ನಾನು ಅದಕ್ಕಾಗಿ ಅನೇಕ ಸಾರಿ ಹೇಳ್ತಿರೋದು, ನೀವು ಕೇವಲ ಒಂದು ಇಂಗ್ಲಿಷಿನ ಟೆಕ್ಸ್ಟ್ ತಗೊಂಡು ಅದನ್ನ ಅನುವಾದ ಮಾಡೋದು ಅಥವಾ ತಿಳಿಸೋದು ಇದೆ ಬುದ್ಧನ ಸತ್ಯ ಅಂದರೆ ಅದಲ್ಲ. ಇದ್ರ ಬಗ್ಗೆ ಹಿಂದೆ ಒಂದು ಸೆಮಿನಾರು ಕೂಡ ಮಾಡಿದ್ವಿ, ಅದನ್ನು ಅನೇಕ ಅಂಶಗಳು ಕೂಡ ಬಂದಿವೆ. ಆದರೂ ಮತ್ತೆ ಈ ವಿಷಯಗಳನ್ನು ಜನಗಳಿಗೆ ತಿಳಿಸ್ಕೊಡ್ಬೇಕಾದಂಥ ಅವಶ್ಯಕತೆ ಇದ್ದದ್ರಿಂದಾಗಿ ಅದ್ರ ಬಗ್ಗೆ ನಾನು ಇವತ್ತು ಮಾತನಾಡಿದೆ. ಇನ್ನು ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿಗಳಾಗಿ ವಿಶ್ವವಿದ್ಯಾಲಯದ ಕಾರ್ಯಗಳ ಬಗ್ಗೆ ಮತ್ತು ಇನ್ನು ಅದು ಹೋಗತಕ್ಕಂತಹ ಮಾರ್ಗದ ಬಗ್ಗೆ ನಿಮ್ಮ ಸಮಾಧಾನ, ತೃಪ್ತಿ? ನಾನು ಆ ವಿಷಯದ ಬಗ್ಗೆ ಏನೂ ಮಾತಾಡೋಲ್ಲ. ನೀವಿದ್ದೀರಿ, ನೀವು ಬೆಳೆಸಲಿ ಸಂಸ್ಕೃತ ವಿಶ್ವವಿದ್ಯಾಲಯವನ್ನು. ನಿಮ್ಮಂಥವರೆಲ್ಲ ಸೇರ್ಕೊಂಡು ಬೆಳೆಸಿದ್ರೇ ಅದು. ಏಕೆಂದರೆ ನಾವು ನಿಮ್ಮ ನೇಮಕ ಮಾಡುವಾಗಲೂ ಕೂಡ ನಮ್ಮ ಕಣ್ಣಲ್ಲಿ ಇದ್ದಿದ್ದು ಕರ್ನಾಟಕದಲ್ಲಿ ಸಂಸ್ಕೃತ ಸಂಗೋಪನೆ ಆಗಬೇಕು, ಸ್ಥಿರವಾಗಬೇಕು, ಅದರ ವಿಶಾಲವಾದ ರೀತಿ ನಡಿಬೇಕು, ಮತ್ತು ಎಲ್ಲ ಸಮುದಾಯದವರು ಸಂಸ್ಕೃತದ ಕಡೆ ಬೇಕಿದ್ದು ನನ್ನದು ಅಂತನ್ನೋದ ಭಾವನೆಯನ್ನು ಮೂಡಬೇಕು. ಆ ದೃಷ್ಟಿಯಿಂದ ನಾವು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡುವಾಗ ನಮಗಿದ್ದ ಕಣ್ಣು ಅದು. ಅದರ ಸಂಸ್ಕೃತ ಕನ್ನಡ, ಸಂಸ್ಕೃತ ತೆಲುಗು, ಸಂಸ್ಕೃತ ತಮಿಳು, ಹೀಗೆ ಎಲ್ಲ ಭಾಷೆಗಳ ಜೊತೆಗೂ ಒಂದು ಸಂಗೋಪನೆ ಮತ್ತು ಸಾಹಚರ್ಯ ಬೇಕು ಅಂತ. ಒಂದು ಸಾಹಚರ್ಯ, ಸಂಬಂಧ, ಸಂಗೋಪನೆ ಮತ್ತು ಅಧ್ಯಯನ ಮತ್ತು ಅನುಸಂಧಾನ, ಈ ಹಂತವನ್ನು ನಡಿಬೇಕಾದದ್ದು ಒಂದು ಇದೆ. ಅದನ್ನು ಮುಂದೆ ಬೆಳೆಸೋದಕ್ಕೆ ನೀವು ನಿಮ್ಮಂಥ ಆಚಾರ್ಯರಿದ್ದೀರಿ, ಸಮರ್ಥರಾದ ವಿದ್ವಾಂಸರು ನೀವು ನಿಮ್ಮೆಲ್ಲ ಸೇರಿಸ್ಕೊಂಡು ಈ ಮೂಲಕ ವಿಶ್ವವಿದ್ಯಾಲಯಕ್ಕೆ ಮತ್ತಷ್ಟು ವಿಸ್ತಾರ ಕೊಡಿ. ಯಾವಾಗಲೂ ಕೂಡ ಒಂದು ವಿಶ್ವವಿದ್ಯಾಲಯ ಒಂದು ಹಂತದಲ್ಲಿ ಬೆಳೆಯುತ್ತೆ, ಅದರ ಶಾಖೆಗಳು ಬೆಳೆಯುತ್ತೆ, ಜೊತೆ ಉಪಶಾಖೆಗಳು ಬೆಳೀತಲ್ಲ. ಉಪಶಾಖೆಗಳಾಗಿ ಬೆಳೆದರನ್ನೇ ಒಂದು ಜ್ಞಾನ ವೃಕ್ಷ ಅಲ್ಲಿ ಕಾಣಿಸೋದು ನಮಗೆ. ಸಂಸ್ಕೃತವನ್ನು ನಾನು ಹೇಳೋದು ವಿಶ್ವವಿದ್ಯಾಲಯ ಅನ್ನೋದು ಕೇವಲ ಏಕರೂಪಿಯಾಗಿ ನಿಂತ್ಕೊಳ್ಕೊಡೋದು, ಅದು ತನ್ನ ಬಹುಶಾಖೆಗಳನ್ನು ವಿಸ್ತಾರ ಮಾಡ್ಕೋಬೇಕು. ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲವೂ ಕೊಡೋ ಅದು ಜ್ಞಾನ ವೃಕ್ಷವಾಗಬೇಕು. ವಿಶ್ವವಿದ್ಯಾಲಯ ಬರೀ ಕಲ್ಲು ಕಟ್ಟಡಗಳ ವೃಕ್ಷ ಅಲ್ಲ, ಅದು ನಿಜವಾದ ಅರ್ಥದಲ್ಲಿ ಜ್ಞಾನ ವೃಕ್ಷ ಅಂತ ಹೇಳೋದು ನಾನು. ಆ ಜ್ಞಾನ ವೃಕ್ಷದಲ್ಲಿ ಹಣ್ಣುಗಳನ್ನು, ಎಲೆಗಳನ್ನು, ಅಲ್ಲಿ ಹೂಗಳನ್ನು ಪ್ರತಿಯೊಬ್ಬರು ಕೂಡ ತಮಗೆ ಬೇಕಾದದ್ದನ್ನು ತಗೊಂಡು ಅದರ ಮೂಲಕ ಸಂಪನ್ನರಾಗಬೇಕು. ಅಂತಹ ಕೆಲಸಗಳೆಲ್ಲ ನೀವು ಮುಂದೆ ತಗೊಂಡಿದ್ದೀರಿ, ನಿಮ್ಮಂಥವರೆಲ್ಲ ಸೇರ್ಕೊಂಡು ಮಾಡಿ. ಆಧುನಿಕ ಕನ್ನಡ ಸಾಹಿತ್ಯ ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದೆ, ಯಾವ ನಿಟ್ಟಿನಲ್ಲಿ ಹೋಗಬೇಕಾಗಿತ್ತು, ಅಥವಾ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಯಾಕೆಂತಂದರೆ ಸಾಂಸ್ಥಿಕವಾದ ವಿಶ್ವವಿದ್ಯಾಲಯಗಳಲ್ಲಿ ನಡೀತಕ್ಕಂಥ ಒಂದು ಕನ್ನಡದ ಅಧ್ಯಯನ ಮತ್ತು ಅಧ್ಯಾಪನಗಳು ಒಂದು ರೀತಿ ಆದರೆ, ನಡೆಯೋದು ವಾಸ್ತವಿಕವಾಗಿ ಕನ್ನಡ ಭಾಷೆಯ ಪ್ರಗತಿ ಮತ್ತು ಅದರ ಗತಿ ಅದು ಜನರ ಕೈಯಲ್ಲಿದೆ.
ಲೇಖಕರ ಕೈಯಲ್ಲಿ ಮತ್ತು ಜನರ ಕೈಯಲ್ಲಿದೆ, ಮಾತನಾಡ್ತಕ್ಕಂಥ ಜನಗಳು ಮತ್ತು ಅದನ್ನು ಓದ್ತಕ್ಕಂಥ ಜನಗಳ ಕೈಯಲ್ಲಿದೆ. ಇದರ ಭಾಷೆಯ ಪರಿವರ್ತನೆ ಆಗಲಿ, ಭಾಷೆಯ ವಿಚಾರಧಾರೆ ಆಗಲಿ, ಮತ್ತು ಆ ಭಾಷೆಯ ಸೌಂದರ್ಯದ ಬಗ್ಗೆ ಮತ್ತು ಇದನ್ನು ಇಡೀ ಜಗತ್ತಿಗೆ ನಾವು ತಲುಪಿಸಬೇಕಾದಂತಹ ಅವಶ್ಯಕತೆ, ಯಾವ ರೀತಿಯಾಗಿ ಇದನ್ನು ಮಾಡಬಹುದು, ಮತ್ತು ಇದರಲ್ಲಿ ಏನು ಕೊರತೆ ಏನು ಕಾಣಿಸ್ತಾ ಇದೆ, ಏನು ಅದರ ಒಂದು ಮುಖ್ಯವಾದ ಸ್ವಾರಸ್ಯ ಏನಿದೆ, ಮತ್ತು ಯಾವ ರೀತಿಯಾಗಿ ಕೊರತೆ ಇದ್ದರೆ ಅದನ್ನು ಯಾವ ರೀತಿಯಾಗಿ ನಾವು ತುಂಬಿಸ್ಕೊಂಡು ಅದನ್ನು ನಾವು ಮುಂದೆ ಹೋಗಬೇಕು ಅಂತ ಅನ್ನೋದು ಒಂದು ವಿಚಾರಣೀಯವಾದಂತಹ ಅಂಶ. ಇದು ಸಂಸ್ಕೃತ ಸಾಹಿತ್ಯಕ್ಕೂ ಕೂಡ ಸಂಬಂಧಪಟ್ಟದ್ದು. ಸಂಸ್ಕೃತದಲ್ಲಿ ಇವತ್ತು ಆಧುನಿಕ ಒಂದು ಸ್ವಾತಂತ್ರ್ಯೋತ್ತರ ಕಾಲದಲ್ಲೇ ಸುಮಾರು ಒಂದು 300-400 ಮಹಾಕಾವ್ಯಗಳನ್ನು ಬರೆದಿದ್ದಾರೆ. ಅಂತ ಒಂದು ಇಡೀ ದೇಶದಲ್ಲಿ ನೂರಾರು ಮಂದಿ ಸಂಸ್ಕೃತ ಕವಿಗಳು ಇವತ್ತಿಗೂ ಕೂಡ ಅವರು ಕಾವ್ಯ ರಚನೆಯಲ್ಲಿ ನಿರಂತರವಾಗಿ ತೊಡಗಿದ್ದಾರೆ. ಹೀಗಾಗಿ ಅವರ ಒಂದು ಭಾವಯಿತ್ರಿ ಪ್ರತಿಭೆ ಅದು ನಿರಂತರವಾಗಿ ನಡೀತಾನೇ ಇದೆ. ಕಾರಯಿತ್ರಿ ಪ್ರತಿಭೆ ಅದು ಕೂಡ ನಿರಂತರವಾಗಿ ನಡೀತಾ ಇದೆ. ವಿಮರ್ಶೆಯೂ ನಡೀತಾ ಇದೆ, ಅದರಂತೆ ಅವರ ಕಾವ್ಯದ ರಚನೆಯೂ ಕೂಡ ನಡೀತಾ ಇದೆ. ಆಧುನಿಕ ಕನ್ನಡದಲ್ಲೂ ಕೂಡ, ಆಧುನಿಕ ಕಾಲದಲ್ಲೂ ಕೂಡ ನಮ್ಮ ಕರ್ನಾಟಕದ ಅನೇಕ ಮಂದಿ ಕವಿಗಳು, ಎಚ್ ವಿ ನಾಗರಾಜರಾವ್ ಆಗಿರಬಹುದು, ಅಥವಾ ಶಂಕರ ರಾಜಾರಾಮ್ ಅವರಾಗಿರ್ಬೋದು, ಮತ್ತು ನಮ್ಮ ಆರ್ ಗಣೇಶ ಆಗಿರ್ಬೋದು, ಶಶಿಕಿರಣ್ ಆಗಿರ್ಬೋದು, ಮತ್ತು ನಮ್ಮ ವೆಂಕಟೇಶಾಚಾರ್ಯ ಆಗಿರ್ಬೋದು, ಆಧುನಿಕವಾದ ಅನೇಕ ಕವಿಗಳು ಇವತ್ತಿಗೆ ಮುಂಚೂಣಿಯಲ್ಲಿದ್ದಾರೆ. ಇವರ ಕಾವ್ಯಗಳ ಬಗ್ಗೆ, ಇವರ ಕಾವ್ಯಗಳು ಮತ್ತು ಇವರ ಕಾವ್ಯದ ಗತಿ ಮತ್ತು ಪ್ರಗತಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಈಗೇನು ಅಂತ ಹೇಳಿದ್ರೆ, ಇಡೀ ಭಾರತದಲ್ಲಿ ಸಂಸ್ಕೃತ ಕಾವ್ಯ ಅವುಗಳನ್ನು ಸಮಕಾಲೀನ ಗಾಂಧಿ ಬಗ್ಗೆ, ತಿಲಕರ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ಮಹಾಕಾವ್ಯಗಳೆಲ್ಲ ಬಂದಿವೆ. ತುಂಬ ಜನ ಸಂಸ್ಕೃತದಲ್ಲಿ ಪ್ರಾಚೀನ ಪದ್ಧತಿಯಲ್ಲೂ ಮಾಡ್ತಾ ಇದ್ದಾರೆ, ಜೊತೆಗೆ ಮುಕ್ತ ರೀತಿಯಿಂದಲೂ ಮಾಡುವ ಒಂದು ಪ್ರಯತ್ನಗಳು ಅಲ್ಲಲ್ಲಿ ನಡೀತಾ ಇದೆ. ಅದು ನಿಬದ್ಧವಾಗೂ ನಡೀತಾ ಇದೆ. ಛಂದಸ್ಸನ್ನ ಸ್ವಲ್ಪ ಸಡಿಲಗೊಳಿಸಿ ಛಂದಸ್ನಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಹರ್ಷದೇವ ಮಾಧವ್ ಅವರಾಗ್ಲಿ ಮುಂತಾದವರು ಅನೇಕ ಮಂದಿ ಮಾಡ್ತಾ ಇದ್ದಾರೆ. ಇದರ ಹಿನ್ನೆಲೆಗೆ ಇಟ್ಕೊಂಡು ಕರ್ನಾಟಕದಲ್ಲಿ ನೋಡಿದ್ರೆ ಎಚ್ ವಿ ನಾಗರಾಜರಾಯರು ಮಾಡ್ತಿರೋ, ನನ್ನ ಪ್ರಕಾರ ಎಚ್ ವಿ ನಾಗರಾಜರಾಯರ ಬರವಣಿಗೆ, ಅವರ ಕಾವ್ಯದ ಸುಷ್ಠುತ್ವ ಏನಿದೆಯೋ, ಸರ್ಜನ ದೃಷ್ಟಿಯಿಂದ ಎಚ್ ವಿ ನಾಗರಾಜರಾಯರದು ಪ್ರತಿಭಾವಂತರು. ತುಂಬ ಬರೀ ಕೇವಲ 100 ಶತಕ ಶ್ಲೋಕಗಳು ಮಾತ್ರ ಅಷ್ಟೇ ಅಲ್ಲ, ಒಂದು ಮಹಾಕಾವ್ಯ ರಚನೆ ಮಾಡಬಲ್ಲ ಸಾಮರ್ಥ್ಯ ಇದ್ದವರು. ಹಿಂದೆ ಬನಂಜಿ ಅವರಿಗೆ ಆ ಶಕ್ತಿ ಇತ್ತು, ಸಾಮರ್ಥ್ಯ ಇತ್ತು. ಕನ್ನಡದಲ್ಲೂ ಕರ್ನಾಟಕದಲ್ಲಿ ಹೀಗೆ ಸಂಸ್ಕೃತದಲ್ಲಿ ಸರ್ಜನಶೀಲವಾದಂಥ ಒಂದು ದೊಡ್ಡ ಪರಂಪರೆಗಳಿಗೆ ಜಗ್ಗು ಒಕ್ಕಳಭೂಷಣರಿದ್ದರು. ನಾವು ಅದನ್ನು ನೆನ್ಪು ಮಾಡ್ಕೋಬೋದು. ಶ್ರೀರಾಮ ಶರ್ಮ ಅಯ್ಯರ್ ಮೇಲ್ಕೋಟೆಯಲ್ಲಿ, ಇವರೆಲ್ಲ ಆಶುಕವಿಗಳು ಹೌದು, ಜೊತೆಗೆ ಸ್ವತಃ ಕಾವ್ಯ ರಚನೆಯನ್ನ ಕೂತ್ಕೊಂಡು ಕಾವ್ಯ ರಚನೆ ಕೂಡ ಮಾಡ್ತಕ್ಕಂಥವ್ರು. ಅಂಥ ಪರಂಪರೆಯನ್ನ ನೋಡ್ಕೊಂಡಾಗ ಈಗ ಶತಾವಧಾನಿ ಗಣೇಶ್ ಅವರಿದ್ದಾರೆ. ಹೀಗೆ ಕನ್ನಡದಲ್ಲಿ ಈಗ ಯಾವುದು ಕರ್ನಾಟಕದಲ್ಲಿ ಸಂಸ್ಕೃತ ಕವಿಗಳ ಒಂದು ಪರಂಪರೆ ಬೆಳೆಸಬೇಕಾದ ಅಗತ್ಯ ಇದೆ ಅಂತ ಅನ್ನೋದು. ಈಗ ನಾಗರಾಜರಾಯರ ಕಾವ್ಯವನ್ನು ಎಷ್ಟು ಜನ ಓದ್ತಾರೆ. ಈಗ ಉದಾಹರಣೆಗೆ ಉಮಾಕಾಂತ ಭಟ್ರು ಅವರ ಛಂದಸ್ಸುತಿ ಅಂತ ಹೇಳ್ಬಿಟ್ಟು ಒಂದು ಪ್ರತಿ ತಿಂಗಳು 6 ತಿಂಗಳಿಗೆ ಒಮ್ಮೊಮ್ಮೆ ಸಂಚಿಕೆ ತಗೊಂಡು ಬಂದರು. ಅವ್ರು ಒಂದ್ಸರಿ ನನ್ನ ಹತ್ರ ಹೇಳ್ತಾ ಇದ್ರು, ನಾನೊಬ್ಬರು ವಿದ್ವಾಂಸರಿಗೆ ರೈಲಿನಲ್ಲಿ ಹೋಗುವ ಕೊಟ್ಟೆ, ಅವರು ಸಂಸ್ಕೃತ ಬಲ್ಲವರು, ಕೈ ತಗೊಂಡ್ರು, ಸುಮ್ಮನೆ ಹೀಗೆ ತಿರುವು ಹಾಕಿದ್ರು, ಇಳಿಯುವಾಗ ಅವ್ರು ಅಲ್ಲೇ ಇಟ್ಬಿಟ್ಟು ಸೀದಾ ಕೆಳಗಡೆ ಇಳಿದ್ರು ಅಂತ. ನೋಡಿ, ಇದು ನಮ್ಮ ಪರಿಸ್ಥಿತಿ ಅಂತ ಹೇಳಿದ್ರು ಅವರು. ಉಮಾಕಾಂತ ಭಟ್ರು ಈ ಮಾತನ್ನು ಹೇಳಿದಾಗ ಅವರು ಎಷ್ಟು ಅವರೇ ಪ್ರಕಾಶಕರು, ಅವರೇ ಅದನ್ನೆಲ್ಲ ಸಿದ್ಧತೆ ಮಾಡ್ಕೊಂಡ್ರು. ಒಬ್ಬ ಸಂಸ್ಕೃತ ವಿದ್ವಾಂಸರೇ ಇಷ್ಟು ಮಟ್ಟಿಗೆ ಪ್ರತಿಕ್ರಿಯೆ ತೋರಿಸ್ತಾರೆ ಅಂತ ಹೇಳಿದ್ರೆ, ನೀವು ಸಂಸ್ಕೃತದ ಒಂದು ಸರ್ಜನ ಶಕ್ತಿಯನ್ನ ನಾವು ಹೇಗೆ ಬಳಕೆ ಮಾಡ್ಕೋತಿದ್ದೀವಿ? ಆ ದೃಷ್ಟಿಯಿಂದ ಯೋಚನೆ ಮಾಡೋದಾದ್ರೆ ಪ್ರತಿ ವರ್ಷವೂ ಕೂಡ ಸಂಸ್ಕೃತ ಸಮ್ಮೇಳನ ನಡಿಬೇಕಿಲ್ಲಿ. ಕನ್ನಡ ಸಾಹಿತ್ಯ ಸಮ್ಮೇಳನ ಹೇಗೆ ನಡೀತಾ ಇದೆಯೋ ಹಾಗೇನೆ ಕರ್ನಾಟಕದಲ್ಲಿ ಸಂಸ್ಕೃತ ಸಮ್ಮೇಳನ ಮಾಡಬೇಕು. ಸಂಸ್ಕೃತ ಸಮ್ಮೇಳನ ಮಾಡಿ ಆ ಸಂಸ್ಕೃತ ಸಮ್ಮೇಳನದಲ್ಲಿ ಬರೀ ಕವಿಗೋಷ್ಠಿ ಮಾತ್ರ ಅಲ್ಲ, ಸಂಸ್ಕೃತದಲ್ಲಿ ವಿಚಾರಗಳನ್ನು ಒಂದು ದ್ವೈಭಾಷಿಕವಾಗಿ ದ್ವಿಭಾಷಾ
ರೀತಿಯಿಂದ ಒಂದು ಕನ್ನಡ ಮತ್ತು ಸಂಸ್ಕೃತ ಎರಡೂ ರೀತಿಗಳಲ್ಲೂ ಯೋಚನೆ. ಕೆಲವು ಗೋಷ್ಠಿಗಳನ್ನು ಕನ್ನಡದಲ್ಲಿ, ಕೆಲವು ಗೋಷ್ಠಿಗಳನ್ನು ಸಂಸ್ಕೃತದಲ್ಲಿ. ಆದರೆ ಪ್ರಮುಖವಾಗಿ ಕಿರಿಯರ ಕವಿಗೋಷ್ಠಿ, ಹಿರಿಯರ ಕವಿಗೋಷ್ಠಿ, ಈ ರೀತಿ ಕವಿಗೋಷ್ಠಿಗಳನ್ನು 3-4 ಈಗ ಯಾರು ಕವಿತೆಗಳು ಬರೀಬೇಕು ಅಂತ ಅಪೇಕ್ಷೆ ಇದ್ದು ಮಾಡ್ತಾ ಇದ್ದಾರೆ ಅಂಥವ್ರಿಗೂ ಒಂದು ಪ್ರೋತ್ಸಾಹ ಕೊಡೋ ದೃಷ್ಟಿಯಿಂದ ವರ್ಷದಲ್ಲಿ ಒಂದು ಸಂಸ್ಕೃತ ಸಮ್ಮೇಳನ ಮಾಡಬೇಕಾದ ಅಗತ್ಯ ಇದೆ. ಅಲ್ಲೊಂದು ಸಂಸ್ಕೃತ ನಾಟಕ ಆಡಿಸ್ಬೇಕು. ಕೇವಲ ಅಭಿಜ್ಞಾನ ಶಾಕುಂತಲವೋ ಅಥವಾ ಭಾಸನ ಭಂಗವೋ ಅಥವಾ ಇವನ ಬಹುಭೂತಿಯ ಉತ್ತರಂ ಚರಿತವೋ ಇವನ್ನ ಮಾತ್ರ ಮಾಡೋದಲ್ಲ. ಆಧುನಿಕವಾದ ಬೇಕಾದಷ್ಟು ಇದೆ. ಪ್ರೊಫೆಸರ್ ರಂಗನಾಥ್ ಶರ್ಮರು ಮಾಡಿರೋ ಇದೆ, ನಾಟಕಗಳಿವೆ. ಅವರು ಏಕಾಂಕ ನಾಟಕಗಳು ಬರೆದಿದ್ದಾರೆ. ಹೀಗೆ ಸಂಸ್ಕೃತ, ಆಧುನಿಕವಾದ ಸಂಸ್ಕೃತ ನಾಟಕಗಳ ಪ್ರಯೋಗ ಆಗಬೇಕಲ್ಲಿ, ಕವಿಗೋಷ್ಠಿಗಳು ಇರಬೇಕು. ಮತ್ತು ನಮ್ಮ ಸಂಸ್ಕೃತವನ್ನು ಹೇಗೆ ಸಬಲೀಕರಣಗೊಳಿಸಬೇಕು ಅದನ್ನೆಲ್ಲ ಕನ್ನಡ ಜನ ಅದನ್ನು ಸ್ವೀಕಾರ ಮಾಡ್ಕೊಳ್ಳೋಕೆ ಬೇಕಾಗುವ ಹಾಗೆ ಒಂದು ವ್ಯವಸ್ಥೀಕರಣ ಆದರೆ ಆವಾಗ ಈ ಭಾಷೆಯ ನಡುವಣ ಯಾವುದು ವಿರೋಧಗಳು ಪ್ರತಿರೋಧಗಳಿದೆಯೋ ಆ ವಿರೋಧ ಪ್ರತಿರೋಧಗಳಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಅದಕ್ಕಾಗಿ ಎಲ್ಲ ಸಂಸ್ಥೆಯವ್ರನ್ನ ಒಟ್ಟುಗೂಡಿಸ್ಕೊಂಡು ಕೆಲಸ ಮಾಡಬೇಕು. ನಾನು ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಆದಾಗ ನಾನು ಕಂಡ ಅನೇಕ ಕನಸುಗಳಲ್ಲಿ ಇದು ಒಂದು ಕಂಡ್ರಿ. ಇದನ್ನು ನಾನು ಮೊದಲು ಮಂಗಳೂರಿನಲ್ಲಿ ಮಾಡೋಣ ಅಥವಾ ಉತ್ತರ ಶಿರಸಿಯಲ್ಲಿ ಸುತ್ತಮುತ್ತ ಮಾಡಬೇಕು ಅಂತ ಒಂದು ಅಪೇಕ್ಷೆ ನನಗೆ ಕೂಡ ಇತ್ತು. ನನಗೆ ಆ ರೀತಿ ಕರೆದು ಪ್ರತಿ ವರ್ಷಕ್ಕೊಂದೊಂದು ಸಂಸ್ಕೃತ ಸಾಹಿತ್ಯ ಸಮ್ಮೇಳನ ಮಾಡಿದಾಗ ನಮ್ಮ ಪ್ರಾಚೀನರಲ್ಲಿ ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ, ಕಿತ್ತೂರು ಕರ್ನಾಟಕದಲ್ಲಿ, ಈ ಕಡೆ ಮಂಗಳೂರಿನಲ್ಲಿ ಯಾರ್ಯಾರು, ಇಲ್ಲಿ ಕರಾವಳಿ ಕರ್ನಾಟಕ, ಈಗ ಗಡಿ ಪ್ರದೇಶಗಳಲ್ಲಿ ಯಾರ್ಯಾರು ಸಂಸ್ಕೃತಿ ವಿದ್ವಾಂಸರು ಈಗ ಒಂದಷ್ಟು ಕವಿತೆಗಳನ್ನು, ಒಂದಷ್ಟು ಕಾವ್ಯಗಳ ರಚನೆ ಮಾಡಿದವರು ಬೇಕಾದಷ್ಟು ಜನ ಇದ್ದಾರೆ. ಸ್ತೋತ್ರ ಗ್ರಂಥಗಳ ಬರೆದವರು ಬೇಕಾದಷ್ಟಿದೆ. ಸ್ತೋತ್ರ ಕಾವ್ಯಗಳನ್ನು, ಈಗ ಸ್ತೋತ್ರ ಕಾವ್ಯಗಳನ್ನು, ಗೀತ ಕಾವ್ಯಗಳನ್ನು, ಮಹಾಕಾವ್ಯಗಳನ್ನು ಈಗಲೂ ರಚನೆ ಮಾಡ್ತಾ ಇದ್ದವರು ನಮ್ಮ ಕರ್ನಾಟಕದಲ್ಲಿ ಮಂಗಳೂರಿನಲ್ಲಿ ಒಬ್ಬರಿದ್ದಾರೆ. ಅವರು ಮಹಾಕಾವ್ಯಗಳನ್ನು ಬರಿತಾ ಇರುವಂಥವ್ರು ಇದ್ದಾರೆ. ಅವ್ರನ್ನೆಲ್ಲವರನ್ನು ಸಂಗೋಪನೆ ಮಾಡ್ಕೊಳ್ಬೇಕಾದ ಅಗತ್ಯ ಇದೆ. ಅವ್ರ ಜೊತೆಗೆ ನಮ್ಮ ಕನ್ನಡಿಗರನ್ನ, ಕರ್ನಾಟಕದ ವಿದ್ವಾಂಸರನ್ನ, ಕವಿಗಳನ್ನ, ಪ್ರಮುಖ ವಿದ್ವಾಂಸರನ್ನ, ಅದರಲ್ಲಿ ಸಂಸ್ಕೃತದ ಬಗ್ಗೆ ಅಭಿರುಚಿ ಇರತಕ್ಕಂಥ ಅನೇಕ ವಿದ್ವಾಂಸರು ಕೂಡ ಒಟ್ಟು ಸೇರಿಸಿ ಮಾಡಬೇಕಾದ ಅವಶ್ಯಕತೆ ತುಂಬಾ ಉಚಿತವಾಗಿ ಹೇಳಿದ್ದಾರೆ. ಆಮೇಲೆ ಸಂಸ್ಕೃತದ ವಿದ್ವಾಂಸರು ಕನ್ನಡದ ವಿದ್ವಾಂಸ ಜೊತೆಗೆ ಸೇರ್ಕೊಳ್ಬೇಕು. ಅವ್ರನ್ನ ಎಳ್ಕೊಳ್ಬೇಕು ತಮ್ಮ ಕಡೆ. ಅದು ಎಳ್ಕೊಳ್ಳದೆ ಇದ್ರೆ ಕನ್ನಡವೂ ಈ ಕಡೆ ಬದುಕೋಲ್ಲ, ಈ ಕಡೆ ಸಂಸ್ಕೃತವೂ ಬದುಕೋಲ್ಲ. ನೀವು ಕನ್ನಡವೂ ಬದುಕಬೇಕು, ಸಂಸ್ಕೃತವೂ ಬದುಕಬೇಕು ಅಂದ್ರೆ ಒಟ್ಟಾಗಬೇಕಾದ ಅಗತ್ಯ ಇದೆ. ಈಗ ನೀವು ವಿದ್ವಾಂಸರು, ನೀವು ಆಚಾರ್ಯ, ನೀವಿದ್ದೀರಿ. ಕನ್ನಡ ವಿದ್ವಾಂಸ ಜೊತೆಗೆ ಎಷ್ಟು ಮಟ್ಟಿಗೆ ನಿಮ್ಮ ಸಂಲಗ್ನತೆ ಇದೆ ಹೇಳಿ? ಎಷ್ಟು ಜನರ ಜೊತೆ ಹೋಗಿ ಒಂದು ಸಂವಾದ ಮಾಡ್ತೀರಿ? ನೀವು ಒಂದು ಐಸೋಲೇಟ್ ಆಗಿದ್ದೀರಿ, ಅವರು ಒಂದು ಐಸೋಲೇಟ್ ಅಲ್ಲಿ ಇದ್ದಾರೆ. ಇದು ಖಂಡಿತವಾಗಿಯೂ ಈಗ ನಾವು ಕೊಠಡಿಗಳಿಂದ ಹೊರಗಡೆ ಬರಬೇಕು. ನಾವು ಕೊಠಡಿಗಳಲ್ಲಿ ಮಾಡಿಕೊಂಡು ಬದುಕಿದ್ರೆ ನಾವು ನಮ್ಮ ಭಾಷೆ, ಸಾಹಿತ್ಯ, ಸಂಸ್ಕೃತಿ ಇವುಗಳನ್ನ ನಾವು ಒಟ್ಟಾಗಿ ತಗೊಂಡು ಹೋಗ್ಬೇಕಾದ ಅಗತ್ಯ ಇದೆ ಅಂತ ಹೇಳೋದು. ಹಿಂದಿನ ಇದರಲ್ಲಿ ಆಸ್ಥಾನದಲ್ಲಿ, ಹಿಂದಿನ ರಾಜರ ಆಸ್ಥಾನಗಳಲ್ಲಿ ಅವನು, ಈಗ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ತೆಲುಗು ವಿದ್ವಾಂಸ ಇದ್ದ, ಪ್ರಾಕೃತ ವಿದ್ವಾಂಸರಿದ್ರು, ತಮಿಳ್ನವ್ರು ಇದ್ರು, ಕನ್ನಡದವ್ರು ಇದ್ರು, ಸಂಸ್ಕೃತದವ್ರು ಇದ್ರು, ಎಲ್ಲ ಅಷ್ಟಭಾಷಾ ಕವಿಗಳಲ್ಲಿ ಇರ್ತಿದ್ರು. ಅವರು ಎಲ್ಲರ ಮೂಲಕ ಒಬ್ಬ ರಾಜನದವನು ಅಷ್ಟು ಬೆಳೆಸ್ತಿದ್ದ ಅವನು. ಇದು ಕೇವಲ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಮಾತ್ರ ಅಲ್ಲ, ಇದನ್ನು ನಮ್ಮ ಹಿಂದಿನ ಎಲ್ಲಾ ಮೈಸೂರು ಅರಸರವರೆಗೂ ತಗೋಬಹುದು. ನೀವು ಪ್ರಾಚೀನವಾದಂತಹ ರಾಷ್ಟ್ರಕೂಟರಿಂದ ತಗೊಳ್ಳಿ. ರಾಷ್ಟ್ರಕೂಟರನ್ನಲ್ಲೂ ಹೀಗೆ ಎಲ್ಲ ಕವಿಗಳನ್ನ, ಎಲ್ಲ ಪಂಡಿತರನ್ನ, ಗಮಕಿಗಳನ್ನ, ವಿದ್ವಾಂಸರನ್ನ ಒಟ್ಟಾಗಿ ತಗೊಂಡು ಹೋಗ್ತಾ ಇದ್ದಿದ್ದು ಒಂದು ಚಹರೆ ಇದೆ. ನಾವು ಆ ಚಹರೆಯಿಂದ ನಾವು ಹೊರಗಡೆ ಬಂದ್ಬಿಟ್ಟಿದ್ದೀವಿ. ನಮ್ಮ ಈ ಅದಕ್ಕೆ ನಮ್ಮ ಹೇಳೋದು, ಈ ಯಾವುದು ವಸಾಹತುಶಾಹಿ ಮನಸ್ಥಿತಿ ಇದೆಯೋ, ವಸಾಹತುಶಾಹಿ ಮನಸ್ಥಿತಿಯಿಂದ ನಾವು ಬಿಡುಗಡೆ ಪಡಿಬೇಕು. ವಸಾಹತುಶಾಹಿ ಮನಸ್ಥಿತಿಯಿಂದ ನಾವು ಭಾಷೆ ಬಗ್ಗೆ, ಸಾಹಿತ್ಯದ ಬಗ್ಗೆ, ಶಾಸ್ತ್ರ ವಿಷಯಗಳ ಬಗ್ಗೆ ನಾವು ಅದರಿಂದ ಹೊರಗಡೆ ಬಂದಾಗ ಮಾತ್ರ ಇದು ನಮಗೆ ಬೆಳಕು, ಇದು ನಮಗೆ ದೀಪ, ಇದು ನಮಗೆ ಜ್ಯೋತಿ, ಇದು ಪರಂಜ್ಯೋತಿ, ಇದರ ಮೂಲಕ ನಮಗೆ ಉದ್ಧಾರ ಇದೆ ಅಂತ ನಾವು ತಿಳ್ಕೊಳ್ಳೋಕೆ ಸಾಧ್ಯ. ಈ ವಿಷಯದಲ್ಲಿ ನಮ್ಮ ಭಾರತೀಯ ವಿದ್ವತ್ ಪರಿಷತ್ತಿನ ಕಡೆಯಿಂದನೂ ಕೂಡ ನಾವು ಪ್ರತಿ ವರ್ಷ ಈ ಸಾಹಿತ್ಯ ಸಮ್ಮೇಳನಗಳನ್ನ ಮಾಡಬಹುದು. ಈಗ ಉಡುಪಿಯಲ್ಲಿ ನಾವು ಏನು ಮಾಡಿದ ಆಲ್ ಇಂಡಿಯಾ ಓರಿಯೆಂಟಲ್ ಕಾನ್ಫರೆನ್ಸ್ ಇದೆ, ಅದು ಅಖಿಲ ಭಾರತ ಮಟ್ಟದಲ್ಲಿ ಆದರೆ ನಾವು ಪ್ರತಿ ವರ್ಷ 2 ವರ್ಷಕ್ಕೊಂದ್ಸಲ ಆದರೂ ಕರ್ನಾಟಕದಲ್ಲಿ ಕರ್ನಾಟಕದ ಕವಿಗಳು, ಕರ್ನಾಟಕದ ಸಾಹಿತ್ಯ ಸಮ್ಮೇಳನ ಅಂತ ಇದನ್ನು ಕರ್ನಾಟಕಕ್ಕೆ ಮೊದಲು, ಯಾಕೆಂದ್ರೆ ಇಲ್ಲಿನವರನ್ನ
ನೀವು ದೊಡ್ಡ ಪಾತ್ರೆ ಒಳಗಡೆ ಇವ್ರನ್ನಿಟ್ಟರೆ ಇವರೆಲ್ಲ ಬಿಡ್ಬಿಡಿ ಆಗಿಬಿಡ್ತಾರೆ. ಇವರಿಗೂ ಒಂದು ಆತ್ಮಸ್ಥೈರ್ಯ ಬೇಕಲ್ಲ, ಇಲ್ಲಿರುವ ಕವಿಗಳಿಗೆ, ಇಲ್ಲಿರುವ ವಿದ್ವಾಂಸರಿಗೆ, ಇಲ್ಲಿರುವಂಥ ಶಾಸ್ತ್ರ ಪಂಡಿತರುಗಳಿಗೆ ಅವರ ಚೆನ್ನಾಗಿ ಆಗಬೇಕು ಅಂದರೆ ಇವರು ತಮ್ಮನ್ನು ತಾವು ಒಂದು ಅಸ್ಮಿತೆಯನ್ನೇ ತಮ್ಮಲ್ಲೇ ಗುರುತಿಸ್ಕೋಬೇಕು. ಮೊದಲು ಇದಾಗಲಿ ಅಂತ ಹೇಳೋದು. ಅದಕ್ಕೆ ಕರ್ನಾಟಕದಲ್ಲಿ ಒಂದು ಸಂಸ್ಕೃತ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಪ್ರತಿ ವರ್ಷವೂ ಕೂಡ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ತರಗತಿ, ನಮ್ಮ ಯಾವುದು ಶಿಕ್ಷಣ ಪದ್ಧತಿ ಇದೆಯೋ ಆ ಶಿಕ್ಷಣದಲ್ಲಿ ಒಟ್ಟಾಗಿ ಸೇರ್ಕೊಳಕ್ ಸಾಧ್ಯ ಆಗುತ್ತೆ. ಅವಾಗ ಸಂಘವು ಶಕ್ತಿ ಕಲಯುಗ ಅಂತ ನೀವೇ ಹೇಳ್ತೀರಿ. ಈಗ ನಮಗೆ ಇದರ ಒಟ್ಟಾಗದೇ ಇದ್ರೆ ನಾವು ಬಿಡಿ ಬಿಡಿಯಾಗಿದ್ದೀವಿ. ಈ ಬಿಡಿ ಬಿಡಿತನದಿಂದ ಇಡೀತನಕ್ಕೆ ಬರಬೇಕು. ಇಷ್ಟು ಈ ಮುಷ್ಟಿಗ್ರಾಹ್ಯ ಮಾಡ್ಕೊಳ್ಬೇಕಾದ ಅಗತ್ಯ ಇದೆ. ಸಂಸ್ಕೃತವೂ ಮುಷ್ಟಿಗ್ರಾಹ್ಯ ಆಗಬೇಕು, ಅದರೊಳಗಡೆ ಕನ್ನಡ ಸೇರ್ಕೋಬೇಕು. ಕನ್ನಡವು, ಸಂಸ್ಕೃತವು, ಪಾಲಿ, ಪ್ರಾಕೃತ ಇತ್ಯಾದಿ ಎಲ್ಲವೂ ಕೂಡ ಒಟ್ಟಾಗಿ ಒಂದು ಮುಷ್ಟಿಗ್ರಾಹ್ಯ ಆದರೆ ಒಂದು ನಾವು ಸಬಲೀಕರಣಕ್ಕೆ ಒಂದು ಒತ್ತು ಕೊಟ್ಟಂಗೆ ಅವಕಾಶ ಆಗುತ್ತೆ. ಅದಾಗಲಿ ನಿಮ್ಮಂಥ ಅನೇಕ ವಿದ್ವಾಂಸರು ಈ ಇಂಥ ಕೆಲಸಗಳು ತೊಡಗಬೇಕು ಅಂತ ನನ್ನ ಆಶಯ, ನನ್ನ ಪ್ರಾರ್ಥನೆ ಕೂಡ. ನಮಸ್ಕಾರ.